ಒಂದು ಸಂಭ್ರಮ ಇದೆ, ಮತ್ತೊಂದು ಪೂಜ್ಯ ಭಾವ ಇದೆ. ಎಲ್ಲಾ ತಿಂಗಳುಗಳು ಪವಿತ್ರವೇ, ಆದ್ರೆ ಈ ತಿಂಗಳಲ್ಲಿ ಹೆಚ್ಚು ಪವಿತ್ರ. ಈ ತಿಂಗಳಲ್ಲಿ ರೈತರಿಗೆ ಸ್ವಲ್ಪ ಬಿಡುವಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ವಿಚಾರಗಳನ್ನ ನಮ್ಮ ಮನನ ಮಾಡ್ಕೋಬೇಕು ಅನ್ನೋದು ನಮ್ಮ ಪುರಾತನ ಪದ್ಧತಿ. 23 ದಿನ ಆಗಿದೆ. ಬಹುಶಃ ಎಲ್ಲ ಕಾರ್ಯಕ್ರಮ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾರ್ಯಕ್ರಮ ನಡೆದು ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಶ್ರಾವಣ ಮಾಸದ ಸಂದರ್ಭದಲ್ಲಿ ಪ್ರತಿದಿನ ಎಲ್ಲರ ಮನೆಯಲ್ಲೂ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸುಗಳನ್ನ ಒಂದು ಮಾಡುವಂತದ್ದು, ಎಲ್ಲರ ಮನೆಯಲ್ಲಿರ್ತಕ್ಕಂಥ ಅವರ ಕುಟುಂಬದ ಅಕ್ಕಪಕ್ಕದ ಸ್ನೇಹಿತರ ಎಲ್ಲರ ಮನಸ್ಸುಗಳನ್ನ ಒಂದು ಮಾಡುವಂತ ಕಾರ್ಯಕ್ರಮ ಇದಾಗಿದೆ. ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಕೂಡ ಒಂದು ಧಾರ್ಮಿಕ ಭಾವನೆಯಲ್ಲಿ ಮತ್ತೆ ಎಲ್ಲರೂ ಕೂಡ ಈ ತರ ಸೇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಒಗ್ಗಟ್ಟು, ನಮ್ಮಲ್ಲಿ ಒಂದು ಒಳ್ಳೆ ರೀತಿಯ ಮನೋಭಾವನೆಗಳು ಬೆಳೆಸ್ಕೋಬಹುದು. ಏನ್ ಈ ಪ್ರಜಾಪ್ರಭುತ್ವದ ತಾಕತ್ತು ಅಂದ್ರೆ, ಈ ದೇಶದ ನಾಯಕ ಆಗಿರ್ತಕ್ಕಂಥ ಪ್ರಧಾನಿ ಆಗಿರ್ತಕ್ಕಂಥ ನನ್ನನ್ನು ಕೂಡ ಒಬ್ಬ ಸಾಮಾನ್ಯ ಕೊಳಪಟ್ಟಿ ಹಿಡಿದು ಕೇಳಬಹುದು ಅಂತ ಶಕ್ತಿ ಕೊಟ್ಟಿದ್ದಿದೆಯಲ್ಲ, ಅದು ನಮ್ಮ ಸಂವಿಧಾನ ಅಂತೇಳಿ. ಈ ಮಳೆ, ಚಳಿ, ಗಾಳಿ, ಸೀರಿಯಲ್, ಮನೆಯಲ್ಲಿ ಅಡುಗೆ ಎಲ್ಲವನ್ನು ಬಿಟ್ಟು ಇವನ್ನೆಲ್ಲ ಲೆಕ್ಕಿಸದೆ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನರು ಕೂತಿದ್ದಾರೆ ಅಂದ್ರೆ ಇದು ನಿಜವಾದ ಒಂದು ಈ ಕಾರ್ಯಕ್ರಮದ ಯಶಸ್ಸು ಅಂತ ನಾನಂತೂ ಭಾವಿಸ್ತೇನೆ. ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಮೊದಲಿಗೆ ನಾವು ಅವರಿಗೊಂದು ಜೋರಾದ ಚಪ್ಪಾಳೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿದಿತ ಸುರಿಯೆ, ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕಾರ್ಯಕ್ರಮದ ನಿರೂಪಕರಾಗಿ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನ ಕೋರುವ ನಾನು ಶ್ರೀಮತಿ ಹಾಲಮ್ಮ ಚಂದ್ರಶೇಖರ್. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಆತ್ಮೀಯರೇ, ಈ ಸುಂದರ ಶ್ರಾವಣ ಸಂಜೆಯ ಸಾಹಿತ್ಯ ನಂಟನ್ನು ಹೊಂದಿರುವಂತಹ ಈ ಕಾರ್ಯಕ್ರಮವನ್ನ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಗಿದ್ದರಿಂದ ಮುಗಿಯುವ ತನಕ 28 ದಿವಸಗಳ ಕಾಲ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡು ಸಾಹಿತ್ಯವನ್ನ ಮನೆ ಅಂಗಳಕ್ಕೆ ಕರೆತಂದು ಜನರಲ್ಲಿ ಸಾಹಿತ್ಯಾಭಿಮಾನವನ್ನ ಹೆಚ್ಚಿಸುವಂತಹ ಕೆಲಸವನ್ನ ಮಾಡ್ತಿರುವಂತಹ ಈ ಕಾರ್ಯಕ್ರಮ ಇವತ್ತು ನಮ್ಮ ಮನೆಯ ಅಂಗಳದಲ್ಲಿ ನಡೀತಿದೆ. ಈ ಮನೆ ಅಂಗಳದ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿ ಗಣ್ಯರನ್ನ ಹಾಗೂ ತಮ್ಮೆಲ್ಲರನ್ನು ಆಹ್ವಾನಿಸುವಂತಹ ಸೌಭಾಗ್ಯ ನನ್ನದು. ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡುವುದಕ್ಕಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವಂತಹ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ಸಮಯವನ್ನ ಮಾಡಿಕೊಂಡು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ HD ತಮ್ಮಯ್ಯನವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು. ಅವರಿಗೆ 2-3 ರಾಜ್ಯಗಳ ಜವಾಬ್ದಾರಿ ಇದ್ದು ಅವರು ಚಿಕ್ಕಮಗಳೂರಿನಲ್ಲಿ ನಾವು ನೋಡೋದೇ ಅಪರೂಪ. ಅಂತಹದ್ರಲ್ಲಿ ತಮ್ಮ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದ್ರು ಸಹ ಇಲ್ಲಿ ಬಂದು ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ಇಲ್ಲಿಗೆ ಬಂದಿದ್ದಾರೆ. ಅವರು ಬಂದಿರುವಂತಹ AICC ಕಾರ್ಯದರ್ಶಿಗಳಾದಂತಹ ಸಹೋದರರಾದಂತಹ ಸಂದೀಪ್ ರವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ.
ಹಾಗೆ ಈ ಕಾರ್ಯಕ್ರಮವನ್ನ ವೇದಿಕೆಗೆ ಸ್ವಾಗತ ಮಾಡ್ತಾನೆ ಆಲಮ್ಮ ಹೇಳಿ ಚಟ್ನಳ್ಳಿ ಮಹೇಶಣ್ಣವರ ಒಂದು ಪ್ರತಿಭೆ ಎಂತಿದು ಅಂತೇಳಿ. ಚಟ್ನಳ್ಳಿ ಅನ್ನೋದು ಅದು ಚಟ ಚಟ ಅಂತೇಳಿ ಮಾತಾಡುವಂತಹ ಒಂದು ಪ್ರೌಢಿಮೆಯನ್ನ ಹೊಂದಿರುವಂತಹ ಮಾತಿನಲ್ಲೇ ನಮ್ಮೆಲ್ಲರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶಣ್ಣವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಹಾಗೂ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಮೂಲಕ ಪ್ರತಿ ತಿಂಗಳು ಕಾರ್ಯಕ್ರಮಗಳನ್ನ ಹಾಕೊಂಡು ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಿರುವಂತಹ ಸಹೋದರರಾದಂತಹ ಪ್ರಭುಲಿಂಗ ಶಾಸ್ತ್ರಿ ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಐಸಿರಿ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ರೋಹನ್ ಅವರು ಕಿರಿಯ ವಯಸ್ಸಿನ ಹಿರಿಯ ಪ್ರತಿಭೆ, ಅದ್ಭುತ ಮಾತುಗಾರರು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರೋಹನ್ ರವ್ರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಹಾಗೂ ನನ್ನ ಆತ್ಮೀಯ ಸ್ನೇಹಿತೆ ಸಹೋದರಿಯಾಗಿರುವಂತಹ ವಿಜಯ ವಿಶ್ವನಾಥ್ ರವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಸಚಿನ್ ಸಿಂಗ್ ರವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರಿದ್ದಾರೆ. ಇಲ್ಲಿರೋರ್ನೆಲ್ಲರನ್ನು ವೇದಿಕೆ ಮೇಲೆ ಕರೆಯುವಂತಹ ಒಂದು ಮಹತ್ವವನ್ನು ಹೊಂದಿರೋರೇ ಹೆಚ್ಚಾಗಿದ್ದಾರೆ. ಆದ್ರೆ ನಾವು ಅವ್ರನ್ನ ಕರೆದ್ರೆ ವೇದಿಕೆಯ ಗಿಂತ ಮುಂಭಾಗಕ್ಕಿಂತ ವೇದಿಕೆ ಮೇಲೆ ಹೆಚ್ಚು ಜನರಾಗ್ತಾರೆ. ಹಾಗಾಗಿ ಅವರನ್ನ ಇರುವಲ್ಲಿಯೇ ಅವರನ್ನ ಗುರುತಿಸಿ ಸ್ವಾಗತವನ್ನ ಕೊಡ್ತಾ ನಮ್ಮ ಏನು ಜ್ಯೋತಿನಗರದ ಶ್ರೀ ಪ್ರಸನ್ನ ಗಣಪತಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಚಂದ್ರಣ್ಣವರು ಹಾಗೂ ಕಾರ್ಯದರ್ಶಿಯಾಗಿರುವಂತಹ ಸತೀಶ್ ಅಣ್ಣವರು ಹಾಗೂ ಆರಾಧ್ಯಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೂ ದಾಸ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ಸಹೋದರಿ ರಾಜೇಶ್ವರಿ ಅವರು ಬಂದಿದ್ದಾರೆ. ಅವರಿಗೂ ಮಹಾಲಕ್ಷ್ಮಿ ಅವರು ಬಂದಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಈ ಜ್ಯೋತಿ ನಗರದ ಕವಯಿತ್ರಿ ಆಗಿರುವಂತಹ ಲತಾಕ್ನವರು ಬಂದಿದ್ದಾರೆ. ಅವರನ್ನು ಸಹ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಇಲ್ಲಿಗೆ ನಮ್ಮ ಲಕ್ಯ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಕಾಂತರಾಜ್ ಅರಸರವರು ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಅಡ್ವೊಕೇಟ್ ಜಗದೀಶ್ ಅಣ್ಣವ್ರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ರಿಟೈರ್ಡ್ AS ಆಗಿರುವಂತಹ ಕೃಷ್ಣಗೌಡರು ಬಂದಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ಇಲ್ಲಿ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅದ್ಭುತ ಹಾಡುಗಾರಿಕೆ ಮೂಲಕ ನಮ್ಮನ್ನೆಲ್ಲ ರಂಜಿಸಿರುವಂತಹ ಚಂದನ್ ಅವರನ್ನ ಸ್ವಾಗತಿಸ್ತೇನೆ. ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ, ನೀವೆಲ್ಲ ಬಂದಿದ್ರಿಂದ ಈ ಕಾರ್ಯಕ್ರಮ ಚಂದಗಾಣಲು ಸಾಧ್ಯ ಆಗಿದೆ. ಅದಕ್ಕಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ತಮಗೆ ಬಯಸ್ತೇನೆ. ಈ ಕಾರ್ಯಕ್ರಮದ ರೂಪುರೇಷೆ ಏನು, ಇದ್ರ ಬಗ್ಗೆ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ನುಡಿಯಲಿದ್ದಾರೆ ಶ್ರೀಯುತ ಪ್ರಭುಲಿಂಗ ಶಾಸ್ತ್ರಿ, ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಇವರು. ಈ ಕ್ಷೇತ್ರದ ಶಾಸಕರಾದಂತಹ ತಮ್ಮಣ್ಣವರೇ, ಅದೇ ರೀತಿ ಈ ಕಾರ್ಯಕ್ರಮದ ಗಿಡಕ್ಕೆ ನೀರೆರೆಯುವುದರ ಮೂಲಕ ಇದಕ್ಕೊಂದು ಶುಭ ಚಾಲನೆ ಕೊಡುವಂತಹ AICC ಕಾರ್ಯದರ್ಶಿಗಳು ನಮ್ಮ ಸನ್ಮಿತರಾದಂತಹ ಸಂದೀಪ್ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಒಂದು ರೀತಿಯಲ್ಲಿ ಇವತ್ತಿನ ಹೀರೋ ಚಟ್ನಳ್ಳಿ ಮಹೇಶನ್ ಅವರೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ರೇಖಕ್ಕ ಅವರು ಮತ್ತು ಹುರಿಯಂಪುರ ದಂಪತಿಗಳೇ, ಅದರ ಜೊತೆಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿಜಯಲಕ್ಷ್ಮಿ ಸಚಿನ್ ಅವರೇ, ಅದೆಲ್ಲ ನಮ್ಮ ಸ್ನೇಹಿತ ರೋಹನ್ ಭಾರ್ಗವಪುರಿ ಅವರೇ, ಎಲ್ಲ ಸದ್ಯ ಇವತ್ತೊಂದು ಸುಂದರವಾದಂತಹ ಸಣ್ಣ ಅರ್ಥಪೂರ್ಣ ಚಿಕ್ಕ ಚೊಕ್ಕ ಸಮಾರಂಭ. ಶ್ರಾವಣ ಅನ್ನೋದೇ ಒಂದು ಆಹ್ಲಾದಕರ, ಅದು ಶ್ರಾವಣ ಅಂದ್ರೆ ಒಂಥರ ಖುಷಿ, ಸಂಭ್ರಮ, ಸಂತೋಷ, ಸಡಗರ ಎಲ್ಲ ಇರುತ್ತೆ. ಅದರಿಂದ ಈ ಸಡಗರನ್ನ ಮನೆ ಅಂಗಳದಲ್ಲಿ ತರಬೇಕು ಅನ್ನೋ ಕಾರಣಕ್ಕೆ 3 ಸಂಸ್ಥೆಗಳ ಮೂಲಕ ಮಹೇಶಣ್ಣವರ ನೇತೃತ್ವದಲ್ಲಿ ಈ ವರ್ಷ ಕಾರ್ಯಕ್ರಮ ಆಗಿದೆ. 2009ರಲ್ಲಿ ಅಮ್ಮಣ್ಣವರ ನೇತೃತ್ವದಲ್ಲಿ ನಮ್ದೊಂದು ಪ್ರತಿಷ್ಠಾನ ಅವತ್ತಿನ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಉದ್ಘಾಟನೆ ಮಾಡಿದರು. ಅದಾದ ನಂತರ ಮಹೇಶಣ್ಣ ನೇತೃತ್ವದಲ್ಲಿ ಈ ಶ್ರಾವಣ ಅನ್ನೋದು ಅದ್ರ ಬಗ್ಗೆ ಒಂದಷ್ಟು ಒಳ್ಳೆ ಮಾತುಗಳನ್ನ ಕೇಳಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವಾಗಿಂದ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿದ್ವಿ. ಕಳೆದ ವರ್ಷ ಎಲ್ಲ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳಲ್ಲಿ 1 ತಿಂಗಳ ಪರ್ಯಂತ ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಈ ಸಲ ನಮ್ಮ ಯುವಶಕ್ತಿ ರೋಹನ್ ನಮ್ಮ ಜೊತೆಗೆ ಸೇರಿದ್ದಾರೆ. ಇವತ್ತು ಮನೆ ಅಂಗಳಗಳಲ್ಲೇ ಸುಮಾರು 28 ಮನೆ ಅಂಗಳದಲ್ಲೇ ಈ ತರದ ಕಾರ್ಯಕ್ರಮಗಳು.
ನಿಮಗೆ ಗೊತ್ತು, ಸನಾತನ ಸಂಸ್ಕೃತಿಯಲ್ಲಿ ಹಿಂದೂ ಧರ್ಮದಲ್ಲಿ ಸಿಕ್ಕು, ಜೈನ, ಬೌದ್ಧ, ವೀರಶೈವ, ವೈಷ್ಣವ ಎಲ್ಲ ಪಂಥಗಳಲ್ಲೂ ಈ ಶ್ರಾವಣದ ಬಗ್ಗೆ ಒಂದು ಸಂಭ್ರಮ ಇದೆ, ಮತ್ತೊಂದು ಪೂಜ್ಯ ಭಾವ ಇದೆ. ಎಲ್ಲ ತಿಂಗಳುಗಳು ಪವಿತ್ರವೇ, ಆದರೆ ಈ ತಿಂಗಳಲ್ಲಿ ಹೆಚ್ಚು ಪವಿತ್ರ. ಈ ತಿಂಗಳಲ್ಲಿ ರೈತರಿಗೆ ಸ್ವಲ್ಪ ಬಿಡುವಿರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ನಮ್ಮ ಮನನ ಮಾಡ್ಕೋಬೇಕು ಅನ್ನೋಂಥದ್ದು ನಮ್ಮ ಪುರಾತನ ಪದ್ಧತಿ. ಈ ಗುಡಿ ಗುಂಡಾರಗಳಲ್ಲಿ ಅಭಿಷೇಕ, ಪೂಜೆ ಇದೆಲ್ಲ ನಿರಂತರವಾಗಿ ನಡೆಯುತ್ತೆ. ಅದೇ ರೀತಿ ಈ ಧಾರ್ಮಿಕ ಕೇಂದ್ರಗಳಲ್ಲಿ ಪುರಾಣ ಪ್ರವಚನಗಳು ನಡೆಯುತ್ತೆ. ಈ ತಿಂಗಳಲ್ಲಿ ಇದೊಂದು ಹಬ್ಬಗಳ ಮೆರವಣಿಗೆ. ಶ್ರಾವಣ ಸೋಮವಾರ ಮಾಡೋರು ಮಾಡ್ತಾರೆ, ಮಂಗಳವಾರ ಗೌರಿ ಪೂಜೆ ವ್ರತ ಮಾಡ್ತಾರೆ, ನಾಗರ ಪಂಚಮಿ ಬರುತ್ತೆ, ಗೋಕುಲಾಷ್ಟಮಿ ಬರುತ್ತೆ, ರಕ್ಷಾಬಂಧನ್ ಬರುತ್ತೆ. ಒಂಥರ ಈ ರೈತರ ಬಿಡುವಿನ ಕಾಲ, ಈಗ ಹಬ್ಬಗಳ ಮೆರವಣಿಗೆ. ಈ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಮೆಲುಕು ಹಾಕಬೇಕು, ಚಿಂತನೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ನೀವೆಲ್ಲರೂ ಬಂದಿರೋದು ತುಂಬಾ ಸಂತೋಷದ ಸಂಗತಿ. ವಿಶೇಷವಾಗಿ ನಮ್ಮ ರೇಖಾ ಹುಲಿಕೊಡ್ರು, ಅವರು, ತಮ್ಮಣ್ಣ, ಸಂದೀಪ್ ಎಲ್ಲರೂ ಒಂಥರ ಇವರು 3 ಜನ ರಾಜಕಾರಣಿಗಳಾದ್ರೂ ಸಹ ಒಂದು ರೀತಿ ಈ ಊರಿನ ಸಾಂಸ್ಕೃತಿಕ ರಾಯಭಾರಿಗಳು ಇವರೆಲ್ಲರೂ. ಎಲ್ಲ ಸಾಹಿತ್ಯ, ಸಂಸ್ಕೃತಿ, ಧರ್ಮ ಎಲ್ಲ ಒಳ್ಳೆ ಕಾರ್ಯಗಳಲ್ಲಿ ಇವರೆಲ್ಲರೂ ಜೊತೆಗಿರ್ತಾರೆ. ಇವತ್ತು 3 ತ್ರಿವೇಣಿ ಸಂಗಮವೇ ಇದಾಗಿದೆ. ಇವತ್ತು ನಮ್ಮ ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಇವತ್ತು ಸಂದೀಪ್ ಅವರು ಚಿಕ್ಕಮಗಳೂರಿಂದ ದೆಹಲಿವರೆಗೂ ತಲುಪಿ ಅನೇಕ ರಾಜ್ಯಗಳ ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಗಳನ್ನ, ಜವಾಬ್ದಾರಿಯನ್ನ ಹೊರೆ ಹೊತ್ತವರು. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷ. ಮೊದಲನೇ ದಿವಸ ತಮ್ಮಣ್ಣವರ ಮನೆ ಅಂಗಳದಿಂದಲೇ ನಮ್ಮ ಅಭಿಯಾನ ಪ್ರಾರಂಭ ಆಯಿತು. ಈ ರೀತಿ ಈ ಪಕ್ಷ, ಜಾತಿ, ಪಂಥ, ವಿಚಾರ ಯಾವ ಭಿನ್ನ ಭೇದಗಳು ಇಲ್ಲದೆ ಎಲ್ಲ ಸಹೃದಯರನ್ನ ಒಟ್ಟಾಗಿ ಕರ್ಕೊಂಡು ಹೋಗುವಂತ ಒಂದು ಸಣ್ಣ ಪ್ರಯತ್ನ. ಮುಂದಿನ ವರ್ಷ ನಮ್ಮ ಸಂದೀಪ್ ಅಣ್ಣವರು ಹೇಳಿದ್ದಾರೆ, ಅವ್ರ ಮನೇಲೂ ಈ ತರದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಹಾಗಾಗಿ ಈ ಸಾಕಷ್ಟು ಕಡೆಗಳಲ್ಲಿ ಆಗಿವೆ. ಇದೊಂದು ಸಣ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ನಮ್ಮ ಜೊತೆ 1-2 ಗಂಟೆ ಹಾಡು, ಮಾತು, ಸಂವಾದ ಇವನ್ನೆಲ್ಲ ಮಾಡಿ ಒಂಥರ ಶ್ರಾವಣನ ಅರ್ಥಪೂರ್ಣ ಮಾಡೋಣ ಅಂತ ಹೇಳ್ತಾ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದಿಸ್ತಾ ನಮಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ನಿರ್ಮಲಾ ಮಂಚೇಗೌಡ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಜ್ಯೋತಿ ನಗರದ ನಮ್ಮ ಹಿರಿಯರು ಬಹಳ ಚಟುವಟಿಕೆಯಿಂದ ಕೂಡಿರುವಂತಹ ನಮಗೆ ಮಾರ್ಗದರ್ಶನವನ್ನು ಮಾಡುವಂತಹ ಕುಮಾರಣ್ಣ ಅವರು ಬಂದಿದ್ದಾರೆ. ಕುಮಾರಣ್ಣ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನನ್ನ ಆತ್ಮೀಯ ಸ್ನೇಹಿತೆ ನೈಟಿಂಗೇಲ್ ಕಾಲೇಜಿನ ಪ್ರಾಂಶುಪಾಲೆ ಆಗಿರುವಂತಹ ಶಶಿಕಲಾ ಅವರು ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಉದ್ಘಾಟನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತೇವೆ ವೇದಿಕೆ ಮೇಲಿರುವಂತಹ ಸಮಸ್ತ ಗಣ್ಯರನ್ನ. ನಾವು ಹೇಳಲೇಬೇಕು. ಒಂದು, ಈ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಕೂಡ ಅಸಾಮಾನ್ಯನಾಗಬಲ್ಲ ಅನ್ನೋದಕ್ಕೆ ನಾವು ದೊಡ್ಡ ಸ್ಫೂರ್ತಿ ಸರ್. ಹಾಗಾಗಿ ನಿಮಗೆ ಈ ವಿಷಯದಲ್ಲಿ ಒಬ್ಬ ಸ್ಫೂರ್ತಿದಾಯಕರಾಗಿರುವಂತಹ ನಾನು ಒಂದು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಒಂದು, ಇನ್ನೊಂದು, ಶಾಸಕರ ಆರಂಭದ ದಿನಗಳಲ್ಲಿ ಈಗಿನ ಅವರ ಮಾತಿನಲ್ಲಿ ಬಹಳಷ್ಟು ಒಂದು ಮಾತಿನಲ್ಲಿ ಒಂದು ಸಾಹಿತ್ಯ ಸ್ಪರ್ಶ ಹೆಚ್ಚಾಗ್ತಾ ಇದೆ. ಅದು ಅಷ್ಟು ಸಾಮಾನ್ಯವಾಗಿರುವಂತಹ ವಿಷಯ ಅಲ್ಲ. ಯಾಕೆಂದ್ರೆ ಅವರ ಶೆಡ್ಯೂಲ್ ಹಾಗಿರುತ್ತೆ. ಅದ್ರ ಮಧ್ಯದಲ್ಲಿ ನಮ್ಮ ಮಾತಿನಲ್ಲಿ ಕೌಶಲ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಜ್ಞಾನ ತುಂಬಾ ಅವಶ್ಯಕ. ಹಾಗಾಗಿ ಶ್ರೀಯುತ ನಮ್ಮ ಹೆಮ್ಮೆಯ ಶಾಸಕರು ಮಾತನಾಡಬೇಕಾಗಿ ನಾವು ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಈ ಒಂದು ಶ್ರಾವಣ ಸಂಜೆಯ ಮತ್ತೆ ಏನು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾಗೂ ಇನ್ನೇನು ಸದ್ಯದಲ್ಲೇ ಬರುವ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ, ಚಟ್ಟಳ್ಳಿ ಮಹೇಶ್ ರವರ ಅಂಗಳದೆಡೆಗೆ ಮಂಗಳ ನುಡಿ ಕಡೆಗೆ ಅಭಿಯಾನದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳು, ಉತ್ತಮ ವಾಗ್ಮಿಗಳು ಮತ್ತೆ
ಮಾತಾಡಕ್ ನಿಂತ್ರೆ ಎಲ್ಲರೂ ಹಿಡಿದಿಡುವಂಥ ಶಕ್ತಿ ಇರ್ತಕ್ಕಂಥ ಚಟ್ನಳ್ಳಿ ಮಹೇಶ್ ಅಣ್ಣನವರೇ, ಈ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕೋದ್ರ ಮುಖಾಂತರ ಉದ್ಘಾಟನೆ ಮಾಡಿರ್ತಕ್ಕಂಥ AICC ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಸನ್ಮಾನ್ಯ PM ಸಂದೀಪ್ ಅವರೇ, ಈ ಕಾರ್ಯಕ್ರಮವನ್ನ ತಮ್ಮ ಮನೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನಡೆಸಿ ತಮ್ಮೆಲ್ಲರನ್ನು ಆಹ್ವಾನಿಸಿ ಸ್ವಾಗತವನ್ನು ಸಹ ಮಾಡಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೆ ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ರೇಖಾ ಹುಲಿಯಪ್ಪಗೌಡ್ರವರೇ, ಈ ಮತ್ತೊಬ್ಬರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಏನು ಇವತ್ತು ಈ ಕಾರ್ಯಕ್ರಮ ನಡೀತಿದೆ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಸಂಯೋಜನೆಯಲ್ಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪ್ರಭುಲಿಂಗ್ ಶಾಸ್ತ್ರಿ ಅವರೇ, ಐಸಿರಿ ಫೌಂಡೇಶನ್ನ ರೋಹನ್ ಭಾರ್ಗವಪುರಿ ಅವರೇ, ಹುಲಿಯಪ್ಪಣ್ಣವರೇ, ನಗರ ಮಹಿಳಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಅವರೇ, ಮತ್ತೆ ಜಿಲ್ಲಾ ಮಹಿಳಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಮಂಚೇಗೌಡರವರೇ, ನಗರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಸಚಿನ್ ಅವರೇ, ಇದುವರೆಗೂ ನಿಮ್ಮೆಲ್ಲ ಹಾಡಿನ ಮೂಲಕ ರಂಜಿಸ್ತಾ ಇರ್ತಕ್ಕಂಥ ಚಂದನ್ ಅವರೇ, ಪತ್ರಿಕಾ ಸ್ನೇಹಿತರೆ, ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಚಟ್ನಳ್ಳಿ ಮಹೇಶ್ ಅಣ್ಣನವರ ಅಭಿಮಾನಿಗಳೇ, ಮತ್ತೆ ರೇಖಾ ಹುಲಿಯಪ್ಪಗೌಡರವರ ಅಭಿಮಾನಿಗಳೇ, ಅವರ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥ ಎಲ್ಲ ಶರಣೆಯರಿಗೆ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇಲ್ಲಿ ತುಂಬಾ ಜನ ಎಲ್ಲ ಕೂತಿದ್ದೀರಿ. ಇದೊಂದು ಚಿಕ್ಕದಾದ್ರೂ ಬಹಳ ಚೊಕ್ಕವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಮೊದಲನೇ ದಿನ ನಮ್ಮ ಮನೆಯಿಂದ ಪ್ರಾರಂಭ ಆದ ಕಾರ್ಯಕ್ರಮ ಇವತ್ತಿಗೆ ಎಷ್ಟು 23 ದಿನ ಆಗಿದೆ. ಬಹುಶಃ ಎಲ್ಲ ಕಾರ್ಯಕ್ರಮ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾರ್ಯಕ್ರಮ ನಡೆದು ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಶ್ರಾವಣ ಮಾಸದ ಸಂದರ್ಭದಲ್ಲಿ ಪ್ರತಿದಿನ ಎಲ್ಲರ ಮನೆಯಲ್ಲೂ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸುಗಳನ್ನ ಒಂದು ಮಾಡುವಂಥದ್ದು, ಎಲ್ಲರ ಮನೆಯಲ್ಲಿರ್ತಕ್ಕಂಥ ಅವರ ಕುಟುಂಬದ ಅಕ್ಕಪಕ್ಕದ ಸ್ನೇಹಿತರ ಎಲ್ಲರ ಮನಸ್ಸುಗಳನ್ನ ಒಂದು ಮಾಡುವಂತ ಕಾರ್ಯಕ್ರಮ ಇದಾಗಿದೆ. ಈ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಶ್ರೀಮತಿ ಆಲಂನವರು ಅವರು ಒಂದಷ್ಟು ಎಲ್ಲ ವಿಷಯಗಳನ್ನ ವಿಮರ್ಶನೆ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಅವರು ನೋಡಿರ್ತಾರೆ. ನಾನು ಅವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ, ಅವ್ರು ಇಷ್ಟು ಚೆಂದಾಗಿ ನಿರೂಪಣೆ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಆಯ್ತಾ, ಇವತ್ತೇ ನೋಡಿದ್ದು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಮನಸ್ಸುಗಳನ್ನ ಒಂದು ಮಾಡುವಂತ ಕಾರ್ಯಕ್ರಮವನ್ನ ಚಟ್ನಳ್ಳಿ ಮಹೇಶ್ ಅಣ್ಣ, ಪ್ರಭುಲಿಂಗ್ ಶಾಸ್ತ್ರಿ ಮತ್ತು ಐಸಿರಿ ಫೌಂಡೇಶನ್ ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಬಹಳ ಸಂತೋಷ ಆಗಿದೆ. ನಿನ್ನೆ ತಾನೇ ಎಸ್ಪಿದ್ರಲ್ಲಿ ನಡೆದ ಕಾರ್ಯಕ್ರಮದ ಮಾಹಿತಿ ಬಂತು. ಸಂದೀಪ್, ಈ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಿನ್ನೆ 400 ಜನ ಸೇರಿದ್ರು. 400 ಜನ ನಿನ್ನೆ ಇಂಥ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಅಂದ್ರೆ ಆ ಕಾರ್ಯಕ್ರಮ ಮಾಡೋದಕ್ಕಿಂತ ಕಾರ್ಯಕ್ರಮದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ತೋರಿಸಿದ್ರು. ಕಾರ್ಯಕ್ರಮದೊಳಗಡೆ ಒಂದು ಸತ್ವ, ಒಂದು ಶಕ್ತಿ ಇರೋದಕ್ಕೆ 400 ಜನ ಸೇರಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ದಿನ ರಾಜಕಾರಣಿಗಳು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಶಾಮ್ಯಾನ ಹೊಡಿಸ್ತೀವಿ, ಒಳ್ಳೆ ಮೈಕ್ ಹಾಕ್ಸ್ತೀವಿ, ಎಲ್ಲ ಮಾಡ್ತೀವಿ. ಜನ ಸೇರಿಸ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಅಲ್ವಾ ಶಶಿ ಮೇಡಮ್ ಅವರೇ? ಅಲ್ವಾ ಸತೀಶ್? ಕರೆಕ್ಟ್ ಆಗಿ ಹೇಳ್ತಿರೋದು. ಆದ್ರೆ ಇಲ್ಲಿ ಯಾರಿಗೂ ಏನು ಆಹ್ವಾನ, ಬರೀ ಕೇವಲ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಬಿಟ್ರೆ ಬೇರೆ ಏನು ಇರಲ್ಲ. ಬಂದರಿಗೊಂದು ಲಘು ಉಪಹಾರ ಇರ್ತದೆ ಅಷ್ಟೇ, ಬೇರೆ ಏನಿರಲ್ಲ. ಆದ್ರೆ ಆ ಲಘು ಉಪಹಾರ ಆಹ್ವಾನಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಎಷ್ಟು ಸತ್ವ ಇರೋದ್ರಿಂದ ಅವರು ಆಕರ್ಷಿತರಾಗಿ ಆ ಕಾರ್ಯಕ್ರಮಕ್ಕೆ 400 ಜನ ಬಂದಿದ್ದಾರೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಜ್ಯೋತಿ ನಗರ, ನಮ್ಮ ಕಲ್ಯಾಣ ನಗರ ಅಥವಾ ಹೌಸಿಂಗ್ ಬೋರ್ಡು, ಈ ರೀತಿ ಬಡಾವಣೆಗಳಲ್ಲಿ ಇವತ್ತಿಲ್ಲೊಂದು 100 ಜನ ಸೇರಿದ್ದೀವಿ ಅಂದ್ರೆ ಅದು 1000 ಜನಕ್ಕೆ ಸಮ. ಈ 100 ಜನ ಹಳ್ಳಿಲಿ ಸೇರೋ 1000 ಜನಕ್ಕೆ ಸಮ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಷ್ಟು ಸುಲಭ ಅಲ್ಲ ಸೇರಿಸೋದು. ನಗರದಲ್ಲಿ ಈ ರೀತಿ ಅವ್ರದ್ದೇ ಆದ ಕಾರ್ಯ ಒತ್ತಡಗಳು ಮತ್ತೆ ಬೇರೆ ಬೇರೆ ಅವರಿಗೆ ಕಾರ್ಯ ಒತ್ತಡಗಳು ಇರ್ತದೆ, ಹಾಗಾಗಿ ಸೇರ್ಸೋದು ಕಷ್ಟ. ಹಾಗಾಗಿ ಇವತ್ತು ನೀವು ಇಲ್ಲಿ ಸೇರಿರ್ತಕ್ಕಂಥವ್ರು ಒಬ್ರಿಗಿಂತ ಒಬ್ರು ಹೇಳ್ತಾ ಇದ್ರು, ಯಾರೋ ರೇಖಕ್ಕ ಸ್ವಾಗತದಲ್ಲಿ ಹೇಳ್ತಾ ಇದ್ರು, ನಾನು ಸ್ವಾಗತ ಮಾಡೋದ್ರಲ್ಲಿ ಇಲ್ಲಿರೋ ತುಂಬಾ ಜನ ವೇದಿಕೆ ಮೇಲೆ ಕೂರ್ಸಂತವ್ರೆ ಇದ್ದಾರೆ ಅಂತ. ನಾನು ಅದಕ್ಕೇನೆ ಉದ್ಘಾಟನೆ ಮಾಡಬೇಕಾದ್ರೆ ಬರೀ ನಂಬಿಕೆಲೆ ಕೊಟ್ಟರು ದೀಪನ. ನಾನು ಎದುರುಗಡೆ ಮಹಾಲಕ್ಷ್ಮಿ ತರನೇ ಕೂತಿರೋ ಮಹಾಲಕ್ಷ್ಮಿ ಅಕ್ಕನ ಕೇಳಿ ಕರೆದೊಂದು ದೀಪ ಕೊಟ್ಟೆ. ಏನ್ ಹೇಳಿ ಯಾಕೆ ಕೊಟ್ಟೆ ಅಂದ್ರೆ, ಇತ್ತೀಚಿಗೆ ತಾನೇ ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರಲ್ವಾ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ಮೇಲೆ ಏನು ಎಲ್ಲರೂ ಆಸೆ ಪಡೋಂಥದ್ದೇನು,
ಎಲ್ಲ ಮಹಿಳೆಯರು ಆಸೆ ಪಡೋಂಥದ್ದು ನಮ್ಮ ಮನೇಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಪತಿ ಚೆನ್ನಾಗಿರ್ಲಿ, ನಮ್ಮ ಕುಟುಂಬ ಎಲ್ಲರಿಗೂ ಚೆನ್ನಾಗಿರ್ಲಿ, ನಮ್ಮ ಕುಟುಂಬಕ್ಕೆ ದೇವರು ಏನು ವರಮಹಾಲಕ್ಷ್ಮಿ ಲಕ್ಷ್ಮಿನೂ ಕೊಡ್ಲಿ ಅನ್ನೋ ಒಂದು ಎಲ್ಲರೂ ಪ್ರಾರ್ಥನೆ ಹೆಣ್ಮಕ್ಳು ಮಾಡೋದೇ ತನ್ನ ಕುಟುಂಬಕ್ಕಾಗಿ ಮತ್ತೆ ದೇಶಕ್ಕಾಗಿ. ನಿಮಗೆಲ್ರಿಗೂ ಗೊತ್ತಿದೆ, ಬಹುಶಃ ಪ್ರಪಂಚದಲ್ಲಿ ನಮ್ಮ ಹುಟ್ಟಿದ ನಾಡನ್ನ, ನಮ್ಮ ದೇಶನ, ನಮ್ಮ ಭೂಮಿನ ಎಣ್ಣಿಗೋಲಿಸ್ತಾರೆ. ಮಾತೃಭೂಮಿ ಅಂತಾರೆ, ಭಾರತ ಮಾತೆ ಅಂತೀವಿ, ಗಂಗೆನ ಗಂಗಾ ಮಾತೆ ಅಂತೀವಿ. ಈ ರೀತಿ ಗಂಗೆನ ಗಂಗಾ ಮಾತೆ, ಭೂಮಿಗೆ ಭೂದೇವಿ ಅಂತ ಕರೆಯೋದು ಪ್ರಪಂಚದಲ್ಲಿ ಎಷ್ಟೇ ದೇಶಕ್ಕೆ ಹೋಗಿ ಬಂದ್ರು ಅದು ಕರೆಯೋದು ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ತೇವೆ. ಕಳೆದ ವರ್ಷ ಇದೇ ತಿಂಗಳಲ್ಲಿ ಕೊನೆ ಸಂದರ್ಭದಲ್ಲಿ ಅಥವಾ ಫಸ್ಟ್ ವೀಕ್ ಅಲ್ಲಿ ನಾನು ಮಹೇಶ್ ಅನ್ನ ಅಕ್ಕ ಸಮ್ಮೇಳನಕ್ಕೆ ಹೋದಾಗ ಅಮೆರಿಕದಲ್ಲಿ ಲತಕ್ಕಮ್ಮ ಅವರ ಮಗಳ ಮನೆಯಲ್ಲಿ ಇದ್ರು. ಅವ್ರು ಎಷ್ಟು ದೂರದಿಂದ ಬಂದ್ರು ನಮ್ಮ ಇಬ್ಬರನ್ನ ಮಾತಾಡ್ಸಕ್ಕೆ ಅಂದ್ರೆ ಅವರಲ್ಲಿ ಹಚ್ಕೊಂಡು 1 ತಿಂಗಳು ಮೇಲಾಗಿತ್ತು ಹೋಗಿ. ನಾವಿರೋದಕ್ಕಿಂತ ನಾವೆಲ್ಲ ಇಲ್ಲಿ ಹೇಳ್ತೀವಲ್ಲ, ಇಲ್ಲಿಂದ 50 ಕಿಲೋಮೀಟರ್ 60 ಕಿಲೋಮೀಟರ್ ಅಂತ, ಹಂಗಲ್ಲ. ಅಲ್ಲಿ ಮಾತೆತ್ತರೆ 5 ಗಂಟೆ ಜರ್ನಿ, 6 ಗಂಟೆ ಜರ್ನಿ ಅಂತಾರೆ, 500 600 1000 ಕಿಲೋಮೀಟರ್ ಅಲ್ಲಿಂದ ಬಂದಿದ್ರು. ಯಾಕೆಂದ್ರೆ ಆ ತರ ಪ್ರೀತಿ ಬರೋದು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಸ್ಕಾರವಂತ ಜನರಿಗೆ ಮಾತ್ರ. ಅಲ್ಲಿ ನಾವು ಅಮೆರಿಕದಲ್ಲಿ ನೋಡಿದೀವಲ್ಲ, ಪಕ್ಕದ ಮನೆಯವ್ರಿಗೆ ಮಾತಾಡ್ಸಲ್ಲ, ಅಕ್ಕಪಕ್ಕದ ಮನೆಯವರು ಮಾತಾಡ್ಸಲ್ಲ. ಅಂತದ್ರಲ್ಲಿ ನಮ್ದು ಹೆಂಗಿದೆ ಅಂದ್ರೆ ಅವರು ಒಂದು 500 ಕಿಲೋಮೀಟರ್ ದೂರದಲ್ಲಿದ್ರು ಬಂದು ಮಾತಾಡ್ಸಕ್ ಬರ್ತಾರೆ. ಹಾಗಾಗಿ ಆ ರೀತಿಯ ಸೆಳೆತ, ಆ ರೀತಿಯ ಧರ್ಮ, ಒಂದು ಪ್ರೀತಿ ಇರ್ತಕ್ಕಂಥದ್ದು ನಮ್ಮ ದೇಶ, ನಮ್ಮ ನಾಡಿನಲ್ಲಿ. ಹಾಗಾಗಿ ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು. ಮತ್ತೆ ಏನು 12ನೇ ಶತಮಾನದ ಬಸವಣ್ಣವ್ರು ಇರ್ಬೋದು, ಅಥವಾ ಕನಕದಾಸರು ಇರ್ಬೋದು, ಕುವೆಂಪು ಇರ್ಬೋದು, ಸ್ವಾಮಿ ವಿವೇಕಾನಂದರು ಇರ್ಬೋದು, ಇವರೆಲ್ಲ ಮಹಾಪುರುಷರು ಏನಿದ್ದಾರೆ, ಈ ಮಹಾಪುರುಷರ ವಿಚಾರಧಾರೆಗಳನ್ನ ಈ ರೀತಿ ಕಾರ್ಯಕ್ರಮದ ಮುಖಾಂತರ ಮಹೇಶಣ್ಣನ ಬಾಯಿಲಿ ಕೇಳಿದ್ರೆ ಅದನ್ನ ನಾವು ಮತ್ತೆ ನಮ್ಮ ಯುವ ಪೀಳಿಗೆಗೆ ಆ ಒಂದು ವಿಚಾರಧಾರೆನ ತಿಳಿಸಿದ್ರೆ ಆಗ ನಮ್ಮ ಮಹಾಪುರುಷರು ಮತ್ತು ಅವರ ವಿಚಾರಧಾರೆಗಳು ಎಲ್ಲಿವರೆಗೂ ಪ್ರಪಂಚ ಇರುತ್ತೆ ಅಲ್ಲಿವರೆಗೂ ಅವ್ರ ವಿಚಾರಧಾರೆಗಳು ಇರುತ್ತವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. 12ನೇ ಶತಮಾನದಲ್ಲಿ ಬಸವಣ್ಣನವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವತ್ತು ಏನು ಒಂದು ಅವರು ಸಂಸತ್ತನ್ನೇ ಅವತ್ತು ನಿರ್ಮಾಣ ಮಾಡಿರ್ತಾರೆ, ಅನುಭವ ಮಂಟಪ. ಅಲ್ಲಿ ಒಂದು ಧರ್ಮದವ್ರನ್ನ ಇರಲ್ಲ, ಒಕ್ಕಲಿಗರ ಮುದ್ದಣ್ಣ ಇರ್ತಾರೆ, ಅಂಬಿಗರ ಚೌಡಯ್ಯ ಇರ್ತಾರೆ, ಮಡಿವಾಳರ ಮಾಚಯ್ಯ ಇರ್ತಾರೆ, ಕುರುಬರ ಬಲ್ಲಾಳ ಇರ್ತಾರೆ, ಮತ್ತೆ ಮಾದಿಗರ ಅರಳಯ್ಯ ಇರ್ತಾರೆ. ಎಲ್ಲ ಧರ್ಮದವ್ರನ್ನು ಸೇರಿಸ್ಕೊಂಡು ಅವತ್ತವ್ರ ಅನುಭವ ಮಂಟಪವನ್ನ ಮಾಡಿರ್ತಾರೆ. ಹಾಗೆ ಈಗ ಇವತ್ತಿಲ್ಲಿ ಜ್ಯೋತಿ ನಗರದಲ್ಲಿ ನಾವೆಲ್ಲ ಇಲ್ಲಿ ಬಂದು ಸೇರಿದೀವಲ್ಲ, ಜ್ಯೋತಿ ನಗರ ಅಂತ ಹೆಸರಿಗಿದೆ ಇಲ್ಲಿ. ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವಿವಿಧ ಧರ್ಮದವ್ರು ಇದ್ರು, ವಿವಿಧ ಜಾತಿಯರಿದ್ರು, ಆದ್ರೆ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಹೆಮ್ಮೆಯಿಂದ ಇಲ್ಲೆಲ್ಲ ಸೇರ್ಕೊಂಡಿದೀವಲ್ವಾ, ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಅಭಿಮಾನ ಅಂತ ಹೇಳ್ತಾ. ಈಗ ನಿರ್ಮಲಾ ಮಂಚೇಗೌಡರು ಮೂಡಿಗೆರೆಯಿಂದ ಬಂದಿದ್ದಾರೆ ಇಲ್ಲಿಗೆ. ಮೂಡಿಗೆರೆಯಿಂದ ಈ ಕಾರ್ಯಕ್ರಮದ ಸತ್ವ ಇದ್ದೇನೆ, ಮೂಡಿಗೆರೆಯಿಂದ ಅವ್ರು ಬರ್ತಾ ಇದ್ರು ಅಷ್ಟು ದೂರ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರಬೇಕು. ಆಗಾಗ ಕಾರ್ಯಕ್ರಮಗಳು ನಡೀತಾ ಇದ್ರೆ ನಮ್ಮ ಮಕ್ಕಳುಗಳನ್ನು ಕೂರಿಸ್ಕೊಂಡು ಮಾಡ್ತಾ ಇದ್ರೆ ಈ ಮೊಬೈಲು, ಟಿವಿ ಇವನ್ನ 1 ಗಂಟೆ 2 ಗಂಟೆ ಬಿಟ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಕೂರಿಸ್ಕೊಂಡ್ರೆ, ನಾನು ಹೇಳಿದ್ನಲ್ಲ, ಈ ತರ ಮಹಾಪುರುಷರ ವಿಚಾರಧಾರೆಗಳು ಎಲ್ರಿಗೂ ಗೊತ್ತಾಗುತ್ತೆ. ತುಂಬಾ ಜನ ಮಕ್ಕಳಿಗೆ ಕುವೆಂಪು ಹುಟ್ಟಿದ್ದು ಎಲ್ಲಿ ಅಂದ್ರೆ ಶಿವಮೊಗ್ಗ ಅಂತಾರೆ, ಕುಪ್ಪಳ್ಳಿ ವೆಂಕಟಪುರ ಮಗ ಪುಟ್ಟಪ್ಪ ಅಂತ ಕುವೆಂಪು ಅಂದ್ರೆ. ಆದ್ರೆ ನಿಜವಾಗ್ಲೂ ಕುವೆಂಪು ಹುಟ್ಟಿದ್ದು ಎಲ್ಲಿ ಅಂದ್ರೆ ಅದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕುಡಿಗೆ ಗ್ರಾಮದಲ್ಲಿ ಅವ್ರ ತಾಯಿ ಮನೇಲಿ ಹುಟ್ಟುತ್ತಾರೆ. ಅದು ತುಂಬಾ ಜನ ಮಕ್ಕಳಿಗೆ ಗೊತ್ತಿಲ್ಲ. ಅವ್ರ ತಲೆ ಒಳಗಡೆ ಒಂದೇ ಪುಸ್ತಕದಲ್ಲಿ ಓದಿರೋದು ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಆದ್ರೆ ಅವ್ರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದು ಅಂತ ಗೊತ್ತಾಗೋದು ಈ ರೀತಿ ಕಾರ್ಯಕ್ರಮಗಳನ್ನೆಲ್ಲ ಭಾಗವಹಿಸಿದಾಗ ಮಾತ್ರ. ಆಮೇಲೆ AR ಕೃಷ್ಣಶಾಸ್ತ್ರಿ ಹುಟ್ಟಿದ್ದು ನಮ್ಮ ತಾಲೂಕಿನಲ್ಲಿ, AR ಕೃಷ್ಣಶಾಸ್ತ್ರಿ ಹುಟ್ಟಿದ್ದು. ಹಿರೇಮಗಳೂರು ಕಣ್ಣಮ್ಮ ಅಷ್ಟೊಂದು ಪ್ರಚಾರ ಇದ್ದಾರೆ, ಅವರು ಇರೋದು ನಮ್ಮ ಹಿರೇಮಗಳೂರು ಚಿಕ್ಕಮಗಳೂರಲ್ಲಿ. ಈ ವಿಜಯ ನಾನು ಒಂದೇ ಶಾಲೆನಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಿರೇಮಗಳೂರಲ್ಲಿ ಓದಿರೋದು ನಾವು. ಈ ರೀತಿ ಹಲವಾರು ವಿಷಯಗಳನ್ನ ಈ ಚಿಕ್ಕದಾದಂತ ಕಾರ್ಯಕ್ರಮಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೀತವೆ. ಅಲ್ಲಿ ಬಹಳ ವಿಷಯ ತಲೆಗೆ ಹೋಗ್ತದೆ. ನೀವು 1000 ಜನ ನಿಲ್ಸ್ಕೊಂಡು ಮಾತಾಡಿದ್ರೆ ಅಲ್ಲಿ ಅಷ್ಟು ವಿಷಯಗಳು ಹೋಗಲ್ಲ. ಈ ರೀತಿ 50 ಜನ 100 ಜನ ಇದ್ದಂತ ಕಾರ್ಯಕ್ರಮಗಳಲ್ಲಿ ಯಾವ್ದಾರ ವಿಚಾರವನ್ನ ತೆಗೆದುಕೊಂಡ್ರೆ ಅದು ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಂಸ್ಕಾರ ತಲೆ ಒಳಗೆ ಹೋಗ್ತವೆ ಮಕ್ಕಳ ತಲೆಯಲ್ಲಿ ಅಂತ ಹೇಳ್ತಾ, ಈ ರೀತಿಯ ಕಾರ್ಯಕ್ರಮ ಯಾವಾಗಲೂ ನಡೀತಾ ಇರಲಿ. ಅದು ನಮ್ಮನೆಯಿಂದ ಪ್ರಾರಂಭ ಆಗಿದ್ದು
ಬೇರೆ ಬೇರೆ ಕಡೆ ಎಲ್ಲ ಯಶಸ್ವಿಯಾಗಿ ನಡೀಲಿ. ಈಗಾಗಲೇ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಈ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ನನಗೊಂದು 4-5 ಜನ ಕೇಳಿದ್ದಾರೆ, ಅಣ್ಣ ನೀವು ಮಹೇಶ್ ಅಣ್ಣಂಗೆ ಹೇಳಿದ್ರೆ ನಮ್ಮನೇಲಿ ಒಂದು ಈ ತರ ಕಾರ್ಯಕ್ರಮ ಮಾಡ್ಬೋದಿತ್ತು ಅಂದ್ರೆ ಅಷ್ಟು ಆಸಕ್ತಿ ಬಂದಿದೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಸತ್ವ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನು ಚಟ್ನಲ್ಲಿ ಮಹೇಶ್ ಅಣ್ಣ ಮಾತಾಡೋರಿದ್ದಾರೆ, ನಮ್ಮ AICC ನಮ್ಮ ಸಂದೀಪ್ ಅವರು ಮಾತಾಡೋರಿದ್ದಾರೆ. ಇವರೆಲ್ಲರ ಮಾತುಗಳನ್ನ ದಯಮಾಡಿ ತಾವೆಲ್ಲ ಕೇಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮಾತನ್ನ ತಮ್ಮಲ್ಲಿ ಕೇಳ್ತಾ ನಾನು ಆಗ್ಲೇ ಬೆಂಗಳೂರಿಗೆ ಹೊರಟಿದ್ದೆ, ಆದ್ರೆ ರೇಖಾಕ್ಕ ಇಲ್ಲ ನೀವು ಉದ್ಘಾಟನೆ ಮುಗಿಸಿ ಹೋಗ್ಬೇಕು ಅನ್ನೋದಕ್ಕೆ ಬಂದಿದ್ದೀನಿ. ಖಂಡಿತ ಒಳ್ಳೇದಾಗ್ಲಿ. ನಾನು ಸಂದೀಪ್ ಅವ್ರ ಭಾಷಣ ಕೇಳ್ಕೊಂಡು ಹೋಗ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಗಳು ಪ್ರಾರಂಭವಾಗಿದ್ದಾವೆ. ನಿಮ್ಮ ಮನೆಯಲ್ಲೂ ಒಳ್ಳೊಳ್ಳೆಯ ಶುಭ ಕಾರ್ಯಗಳು ನಡೆಯಲಿ. ವರಮಹಾಲಕ್ಷ್ಮಿ ನಿಮ್ಗೆಲ್ಲರ ಮನೆಗೂ ಬಂದು ಸೇರ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನುಡಿ ಚೆನ್ನ, ಎಲ್ಲಿ ನೋಡಿದಲ್ಲಿ ಚೆನ್ನ, ಪ್ರಥಮರೊಳಗೆ ಚೆನ್ನ, ಪುರುಷರೊಳಗೆ ಚೆನ್ನ, ಸವಿ ನೋಡಿ ಅಂಬಲಿಯ ರುಚಿಯಾಯ್ತೆಂದು ಕೂಡಲ ಸಂಗಮ ದೇವರಿಗೆ ಬೇಕೆಂದು ಕೈ ಜಗೆದ ನಮ್ಮ ಚೆನ್ನ. ಹಾಗೆ ಈ ಕಾರ್ಯಕ್ರಮಕ್ಕೆ ಚೆನ್ನ ನಮ್ಮ ಶಾಸಕರು, ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸೋಣ. ಸರ್, ಮಹಿಳೆಯರು ಮಾತೆಯರು ಬಹಳ ಮಾತಾಡ್ತೇವೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ನಮ್ಮ ಮಾತಿನಲ್ಲಿ ಸ್ವಲ್ಪ ಸಾಹಿತ್ಯ, ನಮ್ಮ ಮಾತಿನಲ್ಲಿ ಸ್ವಲ್ಪ ಜ್ಞಾನ, ಇದೆಲ್ಲ ಸೇರಿದ್ರೆ ಮಹಿಳೆಯರು ಸುಂದರ, ಇನ್ನೂ ಸುಂದರವಾಗಿ ಕಾಣಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಇನ್ನೂ ಸುಂದರವಾಗ್ಲಿಕ್ಕೆ ಇವರು ಎಲ್ಲಾ ಮಹಿಳೆಯರು ಬಂದಿದ್ದಾರೆ ಬಹಳ ಪ್ರೀತಿಯಿಂದ. ಹಾಗಾಗಿ ನಮ್ಮೆಲ್ಲ ಮಹಿಳೆಯರಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ, ಧನ್ಯವಾದಗಳ ಚಪ್ಪಾಳೆಯನ್ನು ನಾವು ತೋರಿಸೋಣ. ಈಗ ಶ್ರೀಯುತ ಸಂದೀಪ್ ರವರು, ಪಾಪ ಅವ್ರು ಎಲ್ಲಿಂದನೂ ನೋಡಿ, ಎಲ್ಲೆಲ್ಲ ಹೇಳ್ತೀವಲ್ಲ, ಎಲ್ಲಿ ಬಂದು ಸೇರ್ಬೇಕು ಅನ್ನೋ ಋಣ ಇರುತ್ತೆ ಗೊತ್ತಿಲ್ಲ. ಹಾಗಾಗಿ ಶ್ರೀಯುತ ಸಂದೀಪ್ ರವರು AICC ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಇನ್ನಷ್ಟು ಚಂದ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ಬೇಕಾಗಿ ನಾವು ವಿನಂತಿಸ್ಕೊಳ್ತೇನೆ. ಶ್ರವಣ ಮಾಸದ ಈ ಸುಂದರ ಸಂಜೆಯಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರ. ಈ ಕಾರ್ಯಕ್ರಮದ ಈಗ ತಾನೇ ಉದ್ಘಾಟನೆ ಮಾಡಿದಂಥ ಆತ್ಮೀಯರು, ಜನಪ್ರಿಯ ಶಾಸಕರಾದಂಥ ತಮ್ಮಯ್ಯನವರೇ, ತಾವೆಲ್ಲರೂ ಕೂಡ ಈಗ ಯಾರ ಮಾತನ್ನು ಕೇಳೋದಕ್ಕೆ ಬಂದಿದ್ದೀರ. ಅಂಗಳದೆಡೆಗೆ ಮಂಗಳ ನುಡಿಯ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತಿಗೆ 23 ದಿನಗಳ ಕಾಲ ಆಗಿದೆ. ಇನ್ನೂ 5 ದಿನಗಳು ಅಂದರೆ 28 ದಿನಗಳ ಕಾಲ, ಒಂದು ತಿಂಗಳು ಸುಮಾರು ಈ ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮವನ್ನು ಪ್ರತಿ ಮನೆಗೆ ಹೋಗಿ ಅವರ ಅಂಗಳದಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರುವಂಥ ಹಿರಿಯರಾದ ಚಟ್ನಳ್ಳಿ ಮಹೇಶ್ ಅವರೇ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಪ್ರವೀಣ್ ಶಾಸ್ತ್ರಿ ಅವರೇ, ಐಸಿರಿ ಫೌಂಡೇಶನ್ ಅಧ್ಯಕ್ಷ ಅಂತ ರೋಹನ್ ಬಾಗಪುರಿ ಅವರೇ, ವಿಜಯಮ್ಮನವರೇ, ನಿರ್ಮಲಾ ಅವರೇ, ಸಚಿನ್ ರವರೇ, ಮತ್ತು ಈ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರುವಂಥ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅಂತ ರೇಖಾ ಹುಲಿಯಪ್ಪ ಗೌಡ್ರೆ, ಇಲ್ಲಿರುವಂಥ ಎಲ್ಲ ನನ್ನ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಮತ್ತು ಈ ಅತ್ಯುತ್ತಮವಾಗಿ ಗಾಯನ ಮುಖಾಂತರ ತಮಗೆಲ್ಲರಿಗೂ ಕೂಡ ಭಾವಗೀತೆಗಳು ಮತ್ತು ಹಲವಾರು ವಿಚಾರಗಳನ್ನ ಅವರ ಗೀತೆಯಲ್ಲಿ ತಿಳಿಸಿದಂಥ ಚಂದನ್ರವರೇ, ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದಂಥ ಹಾಲಮ್ಮನವರೇ. ನಾನು ಸಮಯ ಜಾಸ್ತಿ ತಗೊಳೋದಕ್ಕೆ ಹೋಗೋದಿಲ್ಲ, ಯಾಕೆ ಅಂತೇಳಿದ್ರೆ ಅವ್ರ ಹಾಡುಗಳಲ್ಲೇ ಶ್ರಾವಣ ಅಂದ್ರೇನು ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ನಾವು ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ಯಾವ ರೀತಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಅಲ್ಲಿ ಎಲ್ಲ ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಮತ್ತು ನೀವೆಲ್ಲರೂ ಕೂಡ ಕೇಳಕ್ಕೆ ಬಂದಿರೋದು ಚಟ್ನಳ್ಳಿ ಮಹೇಶ್ ಅವರ ವಿಚಾರಗಳನ್ನ. ಅದಾದ ನಂತರ ನಿಮ್ಮ ಜೊತೆ ಸಂವಾದನೂ ಕೂಡ ಇದೆ ಅಂತ ನನಗೆ ಪ್ರಭುಲಿಂಗ ಶಾಸ್ತ್ರಿಗಳು ಹೇಳಿದರು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಚಟ್ನಳ್ಳಿ ಮಹೇಶ್ ಅಂತ ಅವರು ಕಣ್ಣಮ್ಮ ಅಂತ ಇದ್ದಂಥ ಸಂದರ್ಭದಲ್ಲಿ ನಾವುಗಳು ಮಾತಾಡಿದರೆ ಸಮಾರಂಭಕ್ಕೆ ಶೋಭೆ ತರೋದಿಲ್ಲ ಅಂತ ಹೇಳ್ತಾ, ಇವರು ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಕೂಡ ಒಂದು ಧಾರ್ಮಿಕ ಭಾವನೆಯಲ್ಲಿ ಮತ್ತು ಎಲ್ಲರೂ ಕೂಡ ಈ ಥರ ಸೇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಒಗ್ಗಟ್ಟು, ನಮ್ಮಲ್ಲೊಂದು ಒಳ್ಳೆಯ ರೀತಿಯ ಮನೋಭಾವನೆಗಳು ಬೆಳೆಸ್ಕೋಬೋದು. ಶ್ರಾವಣ ಮಾಸ ಅಂತ ಹೇಳಿದರೆ ಇವತ್ತು ಮಾಂಸಾಹಾರಿಗಳು, ಸಸ್ಯಹಾರಿಗಳ ಕೂಡ ನೋಡಿ ಕೂತಿದ್ದಾರೆ ಮುಂದೆ. ಹಾಗಾಗಿ ಗೊತ್ತು ಎಲ್ಲರೂ ಕೂಡ ದೇವರ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಎಲ್ಲರೂ ಕೂಡ ಅವರ ಆ ಒಂದು ತಿಂಗಳಲ್ಲಿ ನಾವೆಲ್ಲದನ್ನು ಮರೆತು ಬಿಟ್ಟು ದೇವರ ಬಗ್ಗೆ ಧ್ಯಾನ ಮಾಡೋದ್ರ ಮುಖಾಂತರ ನಮಗೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೇಳ್ತಾ ಇದ್ದೀವಿ. ಕೇಳಿ ಹಾಗಾಗಿ ತಾವೆಲ್ಲರೂ ಕೂಡ ಇಲ್ಲಿ ಬಂದಿರಾ. ಕೆಲವು ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಇದೆ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೂಡ ಕೋರ್ತಾ ನೀವೇನು ಎಲ್ಲ ಬಂದಿದ್ದೀರಾ ಮತ್ತು ವಿಚಾರಗಳನ್ನು ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕುವಂತ ಆಗಲಿ ಅಂತ ಭಗವಂತ ಆಶೀರ್ವಾದ ಮಾಡಲಿ ಅಂತ ಎಲ್ಲರಿಗೂ ಕೇಳ್ತಾ ಈ ಅವಕಾಶಕ್ಕಾಗಿ ಒಂದ್ಸಿ ಮಾತನ್ನು ಮುಗಿಸ್ತೀವಿ. ನಮಸ್ಕಾರ.
ಕ್ಷಣಗಳಲ್ಲಿ ಮಾತನಾಡುವಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ. ಇಂದು ನಮ್ಮಂತ ಸಾಮಾನ್ಯರಿಗೆ ಇಷ್ಟು ಪುಟ್ಟ ಒಂದು ಸಭೆಯಲ್ಲಿ ನಮ್ಗೆ ಮಾತನಾಡ್ಲಿಕ್ಕೆ, ಅವರ ಮಾತುಗಳನ್ನ ಕೇಳಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ನಾವು ಪುನೀತರಂತ ನಾವು ಭಾವಿಸಲೇಬೇಕು. ನನ್ನ ಕವನದ ಶೀರ್ಷಿಕೆ ನಮ್ಮ ಕನಕ. ತಿರುಪತಿ ವಾಸನ ತಿರುಕ ರತ್ನ, ಆದಿಕೇಶವನ ಪರಮ ಭಕ್ತ, ಸ್ವರ್ಣ ನಾಮಾಂಕಿತ ಕನಕ ಶ್ರೇಷ್ಠ, ದಾಸ ಸಾಹಿತ್ಯದ ಮೇರು ಮಹಿಧರ, ಮಾಧವನ ಮನಗೆದ್ದ ದಾಸ ಶ್ರೇಷ್ಠ, ವ್ಯಾಸ ತೀರ್ಥರ ಮೆಚ್ಚಿನ ಭಕ್ತಿ ಸುತ, ದೇವರ ದರ್ಶನ ತೋರಿಸಿದ ದಾರ್ಶನಿಕ, ಮೋಹನ ತರಂಗಿಣಿ ರಚನೆಯ ಕ್ರಾಂತಿ ಕಿಶೋರ, ರಾಮಧಾನ್ಯ ಚರಿತೆಯ ಕೀರ್ತನಕಾರ, ನಳ ಚರಿತ್ರೆಯ ಲಿಪಿಕ ನಂದಾ ಕಿಶೋರ, ಅರಿಭಕ್ತ ಸಾರಿದ ಸಾಮಾಜಿಕ ಸಂತ, ಸಮಾಜದ ಅಂಕು ಡೊಂಕು ತಿದ್ದಿದ ಗುರುದೇವ, ಕುರುಬ ಮತದ ಬೆನಕ ಶ್ರೇಷ್ಠ, ಕಾಗಿನೆಲೆ ಆದಿಕೇಶವನ ದಾಸ ಸುತ, ನಿಮ್ಮ ಪಾದ ಕಮಲಗಳಿಗೆ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರ. ಈಗ ನಾವು ಈ ಕಾರ್ಯಕ್ರಮಕ್ಕೆ ಬರೋಣ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗಮನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಅಂತೆಯೇ ಇಂತಹ ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಹೆಮ್ಮೆಯ ಚಟ್ನಳ್ಳಿ ಮಹೇಶಣ್ಣನವರು ಶೃಂಗಾರ. ಶ್ರೀಯುತರು ಇಂದಿನ ಸಾಹಿತ್ಯವನ್ನ ನಡೆಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತೇನೆ. ಜಗಜ್ಜನನಿಗೆ ನಮಿಸಿ ನಾಡಿನ ಎಲ್ಲ ಸಂತ ಮಹರ್ಷಿಗಳಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ತುಂಬಾ ಅದ್ಭುತವಾದಂತಹ ಸಮಾಗಮ ನಮ್ದು ಎಂದು ಅಂತೇಳಿ ಈ ಕಾರ್ಯಕ್ರಮದ ರಿಸಲ್ಟ್ ಏನು, ಔಟ್ಪುಟ್ ಏನು ಅಂತ ಯಾರಾದರೂ ಕೇಳಿದ್ರೆ ಪ್ರಾಯಶಃ ಇಂಥ ಅದ್ಭುತವಾದಂತಹ ಕವಯಿತ್ರಿ ನಮ್ಮ ದಂಡ್ರಬೇಕಿನಲ್ಲಿ ಜ್ಯೋತಿ ನಗರದಲ್ಲಿ ಇದೆ, ಯಾರಿಗೆ ಗೊತ್ತಿದ್ದೋ ಇದು. ಈ ಕಾರ್ಯಕ್ರಮದ ಮುಖೇನ ನಮ್ಮ ಆಲಂನಂತ ಅದ್ಭುತವಾದಂತಹ ಯುವ ಪ್ರತಿಭೆ ಕವಯಿತ್ರಿ ಇದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಸಾಕ್ಷಿ ಸಮಾರಂಭ ನಮ್ಮ ರೇಖಮ್ನವ್ರ ಮನೆ ಅಂತಕ್ಕಂಥದ್ದು ಅತ್ಯಂತ ಖುಷಿಯಿಂದ ಹೇಳುತ್ತೀನಿ ಅಂತೇಳಿ. ಡೆಫಿನೆಟ್ ನೆಕ್ಸ್ಟ್ ಏನಾದ್ರು ಮನೆಗಳದ ಕಾರ್ಯಕ್ರಮ ಆದ್ರೆ ನನ್ನ ಭಾಷಣದ ಅವಶ್ಯಕತೆ ಇಲ್ಲ, ಅವ್ರು ಸಿದ್ಧರಾಗಿ ಬಂದ್ರೆ ನನಗಿಂತ ದೊಡ್ಡ ಭಾಷಣ ಮಾಡ್ತಾರೆ ಅಂತಕ್ಕಂಥ ಖಾತ್ರಿ ಈಗ ತಮಗೆಲ್ಲ ಆಗಿದೆ ಅಂತೇಳಿ ನಾನು ಅದ್ರ ಭಾವಿಸ್ತೇನೆ ಅಂತೇಳಿ. ಈ ಕಾರ್ಯಕ್ರಮದ ಯಶಸ್ಸು ಏನು ಅಂತ ಯಾರಾದ್ರೂ ಕೇಳಿದ್ರೆ ಅದು ಡೆಫಿನೆಟ್ ಆಗಿ ಒಂದು ದೊಡ್ಡ ಪ್ರಮಾಣದ ಯಶಸ್ಸು. ಇಲ್ಲಿವರೆಗೂ ನಿಮ್ಮನ್ನು ರಂಜಿಸಿದಂತ ತಾತ್ವಿಕವಾದಂತ ಒಂದು ಸಾತ್ವಿಕವಾದಂತ ಗಾಯನದ ಸಿಂಚವನ್ನು ಉಣಬಡಿಸಿರ್ತಕ್ಕಂಥ ಚಂದನ್ ಅವರು ಹಾಡಿಗಿದೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಖಚಿತ ಒಪ್ಪೋಣ ಅಂತೇಳಿ. ಹಾಡಾದ್ಮೇಲೆ ಗಾಯನ ಆದ್ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಮಾತಿಂದ ಇರಬಹುದು, ಆದ್ರೆ ಖಚಿತವಾಗಿ ಹೇಳ್ತೀನಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಿರಾತಂಕವಾಗಿ 23ನೇ ದಿವಸಗಳ ಕಾಲ ಯಶಸ್ವಿಯಾಗಿ ನಡೀತಾ ಬಂದಿದೆ ಅಂದ್ರೆ ಇದ್ರ ದೊಡ್ಡತನ ಯಾರಿಗೆ ಹೋಗ್ಬೇಕಪ್ಪ ಅಂದ್ರೆ, ಇದ್ರ ಕ್ರೆಡಿಟ್ ಯಶಸ್ಸು ಯಾರಿಗೆ ಹೋಗ್ಬೇಕು ಅಂದ್ರೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅತಿಥೇಯರಾಗಿರ್ತಕ್ಕಂಥ ಅನೇಕ ಜನ ಇದ್ದಾರೆ. ತಮ್ಮಯ್ಯನವರು ಇರ್ಬೋದು, ರೇಖಮ್ನವ್ರು ಇರ್ಬೋದು, ನಮ್ಮ ಬಿಳಕಲ್ಲಿ ಜಗದೀಶಣ್ಣ ಇರ್ಬೋದು, ಇಲ್ಲಿವರೆಗೂ ಆಗಿರ್ತಕ್ಕಂಥ ಶಾಸ್ತ್ರಿಗಳ ಮನೆಯಲ್ಲಾಗಿದೆ, ಸುಂದರೇಶಣ್ಣನ ಮನೆಯಲ್ಲಾಗಿದೆ. ಈ ಪ್ರಾಯೋಜಕರು ಏನಿದ್ದಾರೆ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಹೊಡಿತಾ ನಿಮ್ಮ ಸಾಹಿತ್ಯ ಸಂಸ್ಕೃತಿ ಪ್ರವರ್ತನೆಗೆ ನಿಮ್ಮ ಸಹಕಾರ ಹಿಂಗೆ ಮುಂದುವರಿತಿರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ, ಎಲ್ಲರಿಗಿಂತ ಮೀರಿದ ಸಕ್ಸಸ್ ಯಾವ್ದಪ್ಪ ಅಂದ್ರೆ ಅವ್ರು ಹೇಳಿದ್ರು ರಾತ್ರಿ ಒಂದು 400-500 ಜನ ಇದ್ರು ಅಂತೇಳಿ. ಇದೊಂದು ಗುಣಗ್ರಾಹಿ ಶ್ರೋತೃಗಳ ಸಮಾರಂಭ ಅಂತೇಳಿ. ಇದೊಂದು ದೊಡ್ಡ ಮಾಸ್ ಅಲ್ಲ, 1000 ಜನ, 2000 ಜನ, 3000 ಜನ, 10,000 ಇಟ್ಕೊಂಡು ಮಾಡೋ ಸಮಾರಂಭ ಅಲ್ಲ. ಅದು ಕೊಟ್ಟಿರೋ ಟೈಟಲ್ ಗಮನಿಸಿದಿರಾ, ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅಂತೇಳಿ. ಆ ಅಂಗಡಿಗಳಿದಾವಲ್ಲ ಅವತ್ತು ಕಲ್ಯಾಣದ ತಾಣ ಆಗಬೇಕು ಅಂತೇಳಿ, ಆ ಪುಟ್ಟದಾದಂಥ ಸಮಾರಂಭದಲ್ಲೇ ಒಂದು ಅನುಭವ ಮಂಟಪದ ಸ್ಪರ್ಶ ಸಿಗಬೇಕು ಅಂತೇಳಿ ಇಂಥ ಆತ್ಯಂತಿಕವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಆಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಇದೆಯಲ್ಲ, ಡೆಫಿನೆಟ್ ಆಗಿ ಹೇಳ್ತೀನಕ್ಕ, ನೀವು ಹೇಳಿದಾಗೆ ನಾನು ತರಳ್ಬಾಳ್ ಮೇಲೆ ಭಾಷಣ ಮಾಡಿದ್ರೆ ಒಂದು 70,000-80,000 ಜನ ಇರುತ್ತೆ. ಇನ್ಯಾವುದೋ ಸುತ್ತೂರು ಜಯಂತಿ ಇದೆ, ನಮ್ಮ ಸಿದ್ದರಾಮೇಶ್ವರ ಜಯಂತಿ 15,000 ಜನ, 20,000 ಜನ, 25,000 ಜನ ಡೆಫಿನೆಟ್ ಆಗಿರ್ತದೆ. ಆ ಸಭೆಯಲ್ಲಿ ಮಾತಾಡ್ತೀನಿ ನಾನು ಅಂತೇಳಿ. ಅದು ಒಂದು ಡೆಫಿನೆಟ್ ಆಗಿ ಒಂದು ಭರವಸೆ ಕೊಡಬಲ್ಲೆ ನನಗೆ. ನಮ್ಮ ಶಾಸ್ತ್ರಿಗಳು ಆಗಾಗ ಹೇಳ್ತಿರ್ತಾರೆ, ಇದನ್ನು ಮಹೇಶಣ್ಣರು ಬೆಳಗ್ಗೆ ಮೊನ್ನೆ ತಮ್ಮಯ್ಯನವರು ಹೇಳ್ತಿದ್ರು ಅಂತೇಳಿ. ನೋಡಿ, ಒಂದು ಸಹಜವಾದ ಸತ್ಯ, ನಾನು ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಭಾಷಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ನನ್ನ ಬಾಯಿ ಮಾತಾಡುತ್ತೆ, ಕೇಳಿದ್ರೆ ಕಿವಿ ಕೇಳುತ್ತೆ. ಆದ್ರೆ ಈಗೇನು ಮಾತಾಡ್ತಾ ಇದ್ದೀನಲ್ಲ, ನನ್ನ ಬಾಯಿ ಮಾತಾಡಲ್ಲ, ಹೃದಯನೇ ಮಾತಾಡುತ್ತೆ. ನಿಮ್ಮ ಕಿವಿ ಕೇಳಬಾರ್ದು, ನಿಮ್ಮ ಹೃದಯನೇ ಕೇಳಬೇಕು ಅಂತೆ. ಹಾಗಾಗಿ ಇಂಥ ಸಮಾರಂಭಗಳಿಗೆ ನಾನು ಹಾರ್ಟ್ ಟಚಿಂಗ್ ಫಂಕ್ಷನ್ ಅಂತೀನಿ, ಏನು ಹೃದಯ ಸ್ಪರ್ಶಿ ಸಮಾರಂಭ ಅಂತೇಳಿ. ನೀವು ಸಾಹಿತ್ಯಿಕವಾಗಿ ಪೇಪರ್ ಸ್ಟೇಟ್ಮೆಂಟ್ ಅಲ್ಲೆಲ್ಲ ಓದ್ತಿರಲ್ಲ, ಅದ್ರ ಡೆಮೋ ಈ ಕಾರ್ಯಕ್ರಮ ಅಂತೇಳಿ. ಅದ್ರ ಪ್ರಾತ್ಯಕ್ಷತೆ ಇದೆಯಲ್ಲ, ಅದು ಈ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ಪ್ರಾರಂಭದಲ್ಲಿ ಸಾಂಕೇತಿಕವಾಗಿ ಹೇಳ್ತಾ, ನಿಮ್ಮ ಎವ್ಯಾಲ್ಯೂಯೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್, ಫೈನ್.
ಪ್ರಾರಂಭದಲ್ಲಿ ಶಾಸಕರು ಹೆಂಗ್ ಬಂದ್ರು, ಹೆಂಗ್ ನಡೀತಾ ಇದ್ದಾರೆ, ಈ ಮಾಡಿಫಿಕೇಶನ್ ಇದೆಯಲ್ಲ, ಸುಧಾರಣೆಗಳಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಯಶಸ್ವಿ ಲಕ್ಷಣ ಅಂತೇಳಿ. ಸಾರ್ವಜನಿಕ ಜೀವನದಲ್ಲಿ ಸುಮಾರು 25-30 ವರ್ಷದಿಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಆರ್ನಿಶಿ ಸಾರ್ವಜನಿಕ ಕ್ಷೇತ್ರ ದುಡಿತಾ ಬಂದಿರತಕ್ಕಂಥ ರೇಖಕ್ನವ್ರ ಆದಿಯಾಗಿ ಅನೇಕ ಸ್ತ್ರೀಪರವಾದಂಥ ಚಿಂತನೆ ಇದೆಯಲ್ಲ, ನಮ್ಮ ಸಾಂಸ್ಕೃತಿಕ ಲೋಕದ ಹೆಗ್ಗಳಿಕೆಗೆ ಅವರದೇ ಆದಂಥ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಬಂದಿದ್ದಾರೆ ಅಂತೇಳಿ. ಪ್ರಾಯಶಃ ಈ ಗುರುತಿಸ್ತಕ್ಕಂಥ, ಇದನ್ನ ಅಬ್ಸರ್ವ್ ಮಾಡ್ತಕ್ಕಂಥ, ಇದನ್ನೊಂದು ಐಡೆಂಟಿಫೈಡ್ ಮಾಡ್ತಕ್ಕಂಥ ಒಂದು ಒಳಗಣ್ಣಿದೆಯಲ್ಲ, ಆ ಒಳಗಣ್ಣು ಕೂಡ ನಮ್ಮ ಶ್ರೋತೃಗಳಲ್ಲಿ ನಮ್ಮ ಸಮಾಜದಲ್ಲಿ ಪ್ರಖರವಾಗಿದೆ ಇರಲಿಕ್ಕೆ ನಿಮ್ಮ ಅಬ್ಸರ್ವೇಷನ್ ಸಾಕ್ಷಿ ಅಂತೆ. ನಾನು ಹೇಳಿದೆ, ಪ್ರಜಾಪ್ರಭುತ್ವ ತುಂಬಾ ನಡೆಗಳನ್ನು ಗಮನಿಸ್ತಾ ಇರುತ್ತೆ. ಬಂದ್ರೆ ಸಾರ್ವಜನಿಕ ಕ್ಷೇತ್ರದ ಕಾಲಿಟ್ಟಿರ್ತಕ್ಕಂಥ ನಾನಾಗಲಿ, ಶಾಸಕರಾಗಲಿ, ಅದ್ಯಾರೇ ಆಗಲಿ, ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ಒಬ್ಬ ಸಾಹಿತ್ಯ ಪರಿಷತ್ನ ಮೇಡಮ್ ಇದ್ದಾರೆ, ಅಕ್ಕ ಅಧ್ಯಕ್ಷ ಆಗಲಿ, ಯಾರ್ಯಾರು ಒಂದು ಪಬ್ಲಿಕ್ ಲೈಫ್ ಅಂದಿರ್ತಾರೆ, ಅವ್ರ ಮೇಲೆ ಸಾವಿರಾರು ಕಣ್ಣುಗಳಿರ್ತವೆ ಅಂತೇಳಿ, ಎಲ್ಲವೂ ಕೂಡ ಸೂಕ್ಷ್ಮವಾಗಿ ನೋಡ್ತಿರ್ತಾರೆ ಅಂತೇಳಿ. ಅವ್ರ ಸೂಕ್ಷ್ಮ ಗ್ರಹಿಕೆಯನ್ನು ಆಧರಿಸಿ ನಮ್ಮ ನಡವಳಿಕೆಗಳು ಇರಬೇಕು ಅಂತಕ್ಕಂಥದ್ದೇ ನಿಜವಾದಂತ ಸದ್ವರ್ತನೆ ಅಂತೇಳಿ. ಅದೊಂದು ಪ್ರಜಾಪ್ರಭುತ್ವದ ಲಕ್ಷಣ ಅಂತೇಳಿ. ನಾನು ಹೇಳ್ತಿರ್ತೀನಿ ನಿಮಗೆ, LB ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಪ್ರಧಾನಿ ಆದಂತ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿತ್ತು ನಮಗೆ. ಆಮೇಲೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ಕೊಟ್ಬಿಡ್ತಾರೆ, ನಮ್ಮ ಭಾರತದ ಪ್ರಧಾನಿ ಅವರು, ನೀನು ಏನ್ ಮಾಡಬೇಡ, ಏನ್ ಮಾಡಿದೆ ನಮ್ಮಂತ ಬಡವರಿಗೆ, ಏನ್ ದೇಶಕ್ಕೆ ಮಾಡಿದ್ಯಾ ಅಂತೇಳಿ ಒಂದು ಕೊಳ್ಪಟ್ಟಿ ಹಿಡ್ಕೊಂಡು ಕೇಳ್ಬಿಡು ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ. ಅವ್ನು ಸದ್ಯ ಎಸ್ಕಾಟ್ ಎಲ್ಲ ತಪ್ಪಿಸಿ ನುಗ್ಗಿಸಿ ಬಂದ್ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಕೊಳ್ಪಟ್ಟಿನ ಹಿಡ್ದೇ ಕೇಳಿಬಿಡ್ತಾನೆ, ಏನ್ರಿ ನಮ್ಮ ಹತ್ರ ಬದುಕ್ಬೇಕಾ, ಇರ್ಬೇಕಾ, ಏನ್ ಮಾಡಿದಿರಿ, ನಮ್ಗೆ ಏನ್ ಮಾಡಿದಿರ ಅಂತೇಳಿ ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಸಾಮಾನ್ಯ ಸಿಟಿಸನ್ ಅವ್ರು ಪ್ರಶ್ನೆ ಮಾಡಿದ ತಕ್ಷಣ ಸಮಾಧಾನದಿಂದ ನಮ್ಮ ನೇತಾರ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅವ್ನ ಸಮಾಧಾನ ಮಾಡಿ, ಅವ್ರು ಹಿಡಿಯಕ್ಕೆ ಬಂದಂತ ಎಸ್ಕಾಟ್ಗೆ, ಅವ್ರ SPGಗೆಲ್ಲ ಹೇಳಿ ಸಮಾಧಾನ ಮಾಡಿ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ಕೊಡ್ತಾರೆ ಶಾಸ್ತ್ರಿಗಳು. ಗಮನಿಸ್ಬೇಕು ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ, ಏನಿ ಪ್ರಜಾಪ್ರಭುತ್ವದ ತಾಕತ್ತು ಅಂದ್ರೆ ಈ ದೇಶದ ನಾಯಕ ಆಗಿರ್ತಕ್ಕಂಥ, ಪ್ರಧಾನಿ ಆಗಿರ್ತಕ್ಕಂಥ ನನ್ನನ್ನು ಕೂಡ ಒಬ್ಬ ಸಾಮಾನ್ಯ ಕೊಳಪಟ್ಟಿ ಹಿಡಿದು ಕೇಳಬಹುದು ಅಂತ ಶಕ್ತಿ ಕೊಟ್ಟಿದ್ದಿದೆಯಲ್ಲ, ಅದು ನಮ್ಮ ಸಂವಿಧಾನ ಅಂತೇಳಿ. ಅದು ನಮ್ಮ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದನ್ನ ಯಾವ ಶಾಸ್ತ್ರಗಳು ಹೇಳ್ತಾರೆ, ಇಂಥ ಸಾಮಾನ್ಯ ಪ್ರಜೆ ಇದೆಯಲ್ಲ, ಇಂಥ ಶ್ರೀಸಾಮಾನ್ಯನ ಬದುಕಿದೆಯಲ್ಲ, ಅದು ಹಸನಾಗಬೇಕು ಅಂತೇಳಿ. ಆ ಮುಖೇನ ಆ ನೆಮ್ಮದಿ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ, ನಾವು ರೋಹನ್ ಭಾರ್ಗವ್ ಒಬ್ಬರಿ ಯುವ ಶಕ್ತಿಯ ಸೇರ್ಪಡೆಯಾಗಿ ನಮ್ಮ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ದೊಂದು ಗೋಲ್ ಇತ್ತು, ನಮ್ದು ಟಾರ್ಗೆಟ್ ಇತ್ತು. ಅದೇನಪ್ಪಾ ಅಂದ್ರೆ, ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ಗಾದೆ ಅಂತೇಳಿ, ಪರಿವರ್ತನೆ ಅಂತಕ್ಕಂಥದ್ದು, ಬದಲಾವಣೆ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ಬೇಕಪ್ಪ ಅಂದ್ರೆ, ಅದು ಇನ್ನೇನಿಂದ ಪ್ರಾರಂಭ ಆಗ್ತಕ್ಕಂಥದ್ದೆಲ್ಲ ಈ ಸಮಾಜದ ಮೂಲ ಘಟಕ ಆಗಿರ್ತಕ್ಕಂಥ ಮನೆ ಮತ್ತು ಮನಸ್ಸಿನಲ್ಲಿ ಪರಿವರ್ತನೆ ಪ್ರಾರಂಭ ಆಗಬೇಕು ಅಂತೇಳಿ. ಹಾಗಾಗಿ ನಮ್ಮ ಹಿರಿಯರು ಒಂದು ಅನುಭವದ ಗಾದೆ ಮಾತಾಡ್ತಾರೆ, ಮನೆಗೆದ್ದು ಮಾರ್ಗೆಲ್ಲು ಅಂತೇಳಿ. ಎಲ್ಲಿ ಗೆಲ್ಬೇಕು ನಾವು? ಫಸ್ಟ್ ಮನೆಗೆದ್ದು ಮಾರ್ಗೆಲ್ಲು ಅಂತೇಳಿ. ಆ ಒಂದು ತಾತ್ವಿಕವಾದಂತ ಗಾದೆಗೆ ಅನುಗುಣವಾಗಿ ನಾವು ಗೆಲ್ಲಬೇಕೆ ಬೇಕಾದಂತ ಎಲ್ಲ ಅಂಶಗಳನ್ನ, ಸಾಹಿತ್ಯ ಅಂತಕ್ಕಂಥದ್ದಾಗ್ಲಿ, ಸಂಸ್ಕೃತಿ ಅಂತಕ್ಕಂಥದ್ದಾಗ್ಲಿ, ನಮ್ಮ ಬದುಕು ಅಂತಕ್ಕಂಥದ್ದಾಗ್ಲಿ, ಇವ್ಯಾವ ನಿರರ್ಥಕವಾದಂತ ಸುಮ್ಮನೆ ಸಾಂಕೇತಿಕವಾದ 3 ಅಕ್ಷರದ ಶಬ್ದ ಅಲ್ಲ ಅದು. ಮತ್ತೇನು? ಆ ಶಬ್ದದಿಂದ ಒಂದು ದೊಡ್ಡ ದರ್ಶನ ಇದೆ, ಒಂದು ದೊಡ್ಡ ಇತಿಹಾಸ ಇದೆ, ಒಂದು ದೊಡ್ಡ ಪರಂಪರೆ ಇದೆ, ಒಂದು ದೊಡ್ಡ ಜನಪದರ ಹೂರ್ಣ ಇದೆ. ಇವೆಲ್ಲವೂ ಕೂಡ ಮೆಲುಕಾಗ್ತಾ ಅದರಲ್ಲಿ ನನ್ನ ಪಾತ್ರ ಏನು, ಅದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಏನು ಅಂತಕ್ಕಂಥ ಚಿಂತನೆ ಮಾಡ್ತಾ ಗಟ್ಟಿಯಾದಂತ ಹೆಜ್ಜೆ ಇಡ್ಲಿಕ್ಕೆ ಈ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ICRA ಟುಡೇ ಸಂಸ್ಥೆ ಜೊತೆ ನಾವೊಂದು ಹೆಜ್ಜೆ ಆಗ್ತಾ ಇದ್ದೀವಿ. ನಮ್ಮ ಈ ಪುಟ್ಟ ಹೆಜ್ಜೆ ಜೊತೆ ಸಾವಿರ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಬದುಕಿದೆಯಲ್ಲ, ಅದು ಡೆಫಿನೆಟ್ ಆಗಿ ಒಂದು ಮಂಗಳ ಆಗಬೇಕು ಅಂತಕ್ಕಂಥ ಆಶಯದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರ ಬಗ್ಗೆ ಒಂದು ಸಣ್ಣ ಪೀಠಿಗೆಯನ್ನು ತಾವೇ ಕೊಡ್ತಾ ಒಂದೊಂದು ವಿಷಯದ ಮೇಲೆ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ನಾವು ಈ ಸಂದರ್ಭದಲ್ಲಿ ಕನಕದಾಸರ ಬಗ್ಗೆ ನೋಡಿ, ಒಂದು ನಾಡು ಅಂತಕ್ಕಂಥದ್ದು ಅಥವಾ ಯಾವುದೇ ಒಂದು ಸಮಾಜ ಅಂತಕ್ಕಂಥದ್ದು, ಯಾವುದೇ ಒಂದು ಜೀವನ ವ್ಯವಸ್ಥೆ ಅಂತಕ್ಕಂಥ ಸಂದರ್ಭದಲ್ಲಿ, ನಾವು ನಿನ್ನೆ ಕೃಷ್ಣ ಜಯಂತಿ ಮಾಡಿದ್ವಿ, ಗೊತ್ತಲ್ಲ ನಿಮಗೆ? ಗೋಕುಲಾಷ್ಟಮಿ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ, ಆ ಕೃಷ್ಣ ಸಂದೇಶ ಗೊತ್ತಿದೆಯಲ್ಲ, ಪರಿತ್ರಾಣಾಂ ಸಾಧೂನಾಂ ವಿರೋಧೇಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಏನ್ ಹೇಳ್ತಾನೆ ಕೃಷ್ಣ. ನೋಡಪ್ಪ, ಯಾವ ಸಂದರ್ಭದಲ್ಲಿ ಲೋಕ ವಿಪ್ಲವಕ್ಕೊಳಗಾಗತ್ತೆ, ಲೋಕದಲ್ಲಿ ಅಹಿತಕರವಾದಂತಹ ಘಟನೆಗಳು ಜಾಸ್ತಿ ಆಗ್ತವೆ, ದುಷ್ಟರ ಸಂಖ್ಯೆ ಜಾಸ್ತಿ ಆಗ್ತವೆ, ಅವೆಲ್ಲವನ್ನು ಸಂಹಾರ ಮಾಡಿ ನಿಜವಾದಂತಹ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಅಲ್ಲಲ್ಲಿ ಅವಾಗ ಆಯಾಯ ಕಾಲಘಟ್ಟದಲ್ಲಿ ಒಬ್ಬ ಹುಟ್ಟಿ ಬರ್ತಾನೆ ಮಹಾಪುರುಷ ಅಂತೇಳಿ. ನಿನ್ನೆ ಅಷ್ಟೇ ಕೃಷ್ಣಾಷ್ಟಮಿ ಆಚರಣೆ ಮಾಡಿದೀವಿ. ಇವತ್ತು ಕನಕದಾಸರ ಬಗ್ಗೆ ಚಿಂತೆ ಮಾಡ್ತಿದ್ದೀವಿ. 11ನೇ ಶತಮಾನದ ಬಸವಣ್ಣವ್ರ ಬಗ್ಗೆ ಚಿಂತೆ ಮಾಡ್ತಿರ್ತೀವಿ, ಸ್ವಾಮಿ ವಿವೇಕಾನಂದರ ಬಗ್ಗೆ ಚಿಂತೆ ಮಾಡ್ತಿರ್ತೀವಿ. ನೀವು ಗಮನಿಸಿ, 15ನೇ ಶತಮಾನದ ಕಾಲಘಟ್ಟದಲ್ಲಿ 21ನೇ ಶತಮಾನದ ಕಾಲಿಟ್ಟಿರ್ತಕ್ಕಂಥ ಇವತ್ತು ಕೂಡ ನಮ್ಮಲ್ಲಿ ಒಂದು ಜಾತಿಯ ವಿಘಟನೆಯ ವಿಷಸರ್ಪ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಮೇಲು ಕೀಳು ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ, ಸ್ಪೃಶ್ಯ ಅಸ್ಪೃಶ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ,
ಬಲ್ಲಿದ ಬಡವ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ, ಅಕ್ಷರಸ್ಥ ಅನಕ್ಷರಸ್ಥ ಅಂತಕ್ಕಂಥ ಡಿಫ್ರೆನ್ಸಿಯೇಷನ್ ಇದೆ. ಇಂಥ ವ್ಯತ್ಯಾಸಗಳು ಅಬ್ಬರ ಜಾಸ್ತಿ ಆದಂತ ಸಂದರ್ಭದಲ್ಲಿ ಗಳಿಸ್ತಕ್ಕಂಥ ಬಳಸ್ತಕ್ಕಂಥ ನಿಟ್ಟಿನಲ್ಲಿ ವಿಪರೀತವಾದಂತ ವೈಪರೀತ್ಯ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಕೆಟ್ಟ ಚಟುವಟಿಕೆಗಳ ಕೇಗೆ ನೃತ್ಯ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಸಂತರ ಉದಯ ಆಗಿರ್ತಕ್ಕಂಥದ್ದು, ಪರಿವರ್ತನಕಾರ ಉದಯ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಅಂತ ದೊಡ್ಡ ಇತಿಹಾಸವೇ ಇದೆ ಅಂತೇಳಿ. ಅಂತ ಇತಿಹಾಸ ಪುರುಷರಲ್ಲಿ, ಅಂತ ಸಾಮಾಜಿಕ ಪರಿವರ್ತನೆಯ ಮಹಾಪುರುಷರಲ್ಲಿ ನಾವು ಹೆಸರಿಸಬಹುದಾದಂತ, ನಾವು ಗಮನಿಸಬಹುದಾದಂತ, ನಾವು ಅನುಸರಿಸಬಹುದಾದಂತ ಸಾರ್ವಕಾಲಿಕ ಲೋಕತತ್ವಗಳನ್ನು ನಡೆದಂತ ಮಹಾಪುರುಷ ಅಂದ್ರೆ ನಮ್ಮ ನೀವೆಲ್ಲರ ಪ್ರೀತಿಯ ಕನಕದಾಸ ಅಂತಕ್ಕಂಥದ್ದನ್ನ ನಾವು ಒಪ್ಕೋಬೇಕು ಅಂತೇಳಿ. ಏನ್ ಹೇಳಿದ್ರು ಚಂದನವ್ರು ಆಡ್ಬೇಕಾದ್ರೆ, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು ಅಂತೇಳಿ. ಸುಮ್ಮನೆ ಗಮನಿಸಿ ಬಂಧುಗಳೇ, ಸುಮಾರು 15ನೇ ಶತಮಾನದಲ್ಲಿ ಬಾಡಾದಲ್ಲಿ ನುಡಿದಂತ ಒಬ್ಬ ಕನಕ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಅವ್ರು ವಾಸ್ತವವಾಗಿ ಖಡ್ಗ ಹಿಡ್ಕೊಂಡು ನಾಡಿನ ನೆಮ್ಮದಿ ಮಾಡೋದಕ್ಕೋಸ್ಕರ ಹೋರಾಟ ಮಾಡಿದಂತ ಕಲಿಯೂ ಕೂಡ ಹೌದು ಅಂತೆ. ಒಬ್ಬ ಸಾಮ್ರಾಟ, ಒಬ್ಬ ಪ್ರಾಂತ್ಯದ ಒಂದು ಪಾಳೆಗಾರ ಪಟ್ಟಣದ ಸಾವಂತಾಯಿ, ಒಬ್ಬ ಕಲಿಯಾಗಿ ಖಡ್ಗ ಹಿಡ್ಕೊಂಡು ಕಲಿಯಾಗಿ ಹೋರಾಟ ಮಾಡಿ ಶಾಂತಿ ನೆಮ್ಮದಿಯನ್ನು ಬಯಸೋದ್ರ ಜೊತೆಗೆ ನನಗವರು ವಿಶೇಷವಾಗಿ ಕಾಣ್ತಕ್ಕಂಥದ್ದು ಲೇಖನಿಯಿಂದ ಹಿಡಿದು ಸಾಹಿತ್ಯದ ದರ್ಶನ ಮಾಡ್ತಾ ಆ ಅಕ್ಷರದಾಸವದ ಮುಖೇನ, ನೈತಿಕ ಮಾರ್ಗದ ಮುಖೇನ ಈ ನಾಡಿಗೆ ಬೇಕಾದಂತ ಸಾರ್ವಕಾಲಿಕವಾದಂತ ತತ್ವ ಕೊಟ್ರಲ್ಲ, ಆ ಕಾರಣಕ್ಕೋಸ್ಕರ ಜಗತ್ತಿನ ಅತಿಶ್ರೇಷ್ಠ ತತ್ವಜ್ಞಾನಿಗಳ ಪಟ್ಟಿಯಲ್ಲಿ ನಮ್ಮ ಕನಕದಾಸರು ಒಬ್ಬರು ಅಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅಂತೆ. ನೋಡಿ, 21ನೇ ಶತಮಾನ ನಾವೀಗ ನೆಕ್ಸ್ಟ್ ಅವ್ರು ಹಾಡ್ತಾರ, ಅವ್ರು ಎಂತೆಂತ ಸಮಸ್ಯೆಗಳಿದೆ ಅಲ್ವಾ, ಏನ್ ವಿಚಿತ್ರವಾದಂತ ಸಮಸ್ಯೆಗಳಿದೆ ಗಮನಿಸಿದ್ರೆ ಚಂದ್ರನ ಮೇಲೆ ಕಾಲಿಟ್ಟಿದೇವ್ರಿ. ಅವ್ರು ಹೇಳ್ತಾ ಇದ್ರು ಮೊನ್ನೆ ಲತಕ್ಕ ನಾವು ಅಮೆರಿಕಕ್ಕೆ ಹೋಗೋದಂತ ಸಂದರ್ಭದಲ್ಲಿ, ನಾನೊಂದು 12 ಬಾರಿ ಅಮೆರಿಕಕ್ಕೆ ಹೋದಾಗ್ಲೂ ಸಮೇತ ನನಗೊಂದು ಕೂಗದು ಕಾಡ್ತಿರುತ್ತೆ ಅಂತೇಳಿ. ಹೆಂಗಿದೆ ನಮ್ಮ ವಿಜ್ಞಾನ, ನಾವು ನೀವೆಲ್ಲ ನಮ್ಮ ದಂಡ್ರ ಬಗ್ಗೆ ಸುತ್ತಮುತ್ತ ನಮ್ಮಳ್ಳಿ ಸುತ್ತಮುತ್ತ ಸೈಟ್ ಮಾಡ್ತಿರ್ತೀವಿ. ಈಗ ಹೆಂಗಿದೆ ಕಾಲ, ಹೆಂಗಿದೆ ವಿಜ್ಞಾನದಲ್ಲಿ ಬದಲಾವಣೆ. ನಮ್ಮ ಹತ್ರ ನಿಮ್ಮ ಹತ್ರ ದುಡ್ಡಿದ್ರೆ ನಾವು ಅಮೆರಿಕಕ್ಕೆ ಹೋದ್ ದೊಡ್ಡ ಸಂಖ್ಯೆನೇ ಅಲ್ಲ ಅಂತೇಳಿ. ಅದೇನ್ ಸೈಟ್ ಮಾಡ್ತಾ ಇದ್ದಾರೆ ಅವರು? ಅವ್ರು ಮಂಗಳ ಗ್ರಹದಲ್ಲಿ ಸೈಟ್ ಮಾಡ್ತಾ ಇದ್ದಾರೆ. ನಿವೇಶನ ಗೊತ್ತಾ ನಿಮಗೆ? ಈಗಾಗಲೇ ಶುಕ್ರ ಗ್ರಹದ ಹತ್ರ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಮೀರಿದಂತ ದಾಪುಗಾಲನ್ನು ನಮ್ಮ ದೇಶದವರು ಇಟ್ಟಿದ್ದಾರೆ ಅಂತೇಳಿ ಇಸ್ರೋ ವಿಜ್ಞಾನಿಗಳು ಅಂತೇಳಿ. ಯಾರು ಪ್ರಯತ್ನ ಪಟ್ಟಿಲ್ಲ, ಸೂರ್ಯನ ಹತ್ರ ಹೋಗ್ಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಈಗಾಗಲೇ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿ ಬಂದಿರ್ತಕ್ಕಂಥ ಯಶಸ್ವಿ ಆ ಸ್ಪೇಸ್ ಟೂರ್ನ ನೀವು ಗಮನಿಸಿದ್ದೀರಾ ಅಂತೇಳಿ. ನಮ್ಮ ತಾಯಿ ನಾವೇನಾದ್ರು ಚಿಕ್ಕನಲ್ಲಿ ಊಟ ಮಾಡ್ಲಿಕ್ಕೆ ತಿಂಡಿ ರಗಳೆ ಮಾಡಿದ್ರೆ ಆ ದೂರದಲ್ಲಿರ್ತಕ್ಕಂಥ ಆಕಾಶದ ಚಂದ್ರಪ್ಪ ತೋರಿಸ್ತಾ ಅಲ್ಲೋಡು ನನ್ನ ಮನೆ ತಿಂಗಳ ಮಾಮನ್ನ, ತಿಂಗಳಪ್ಪನ್ನ, ಚಂದಮಾಮನ್ನ ಅಂತೇಳಿ ಅವನ್ ತೋರಿಸ್ತಾ ನಮ್ಮ ಬಾಯಿಗೆ ಗುತ್ತಿಡ್ತಾ ಇದ್ನಲ್ವಾ. ಈಗ ಆ ಚಂದ್ರನ ಮೇಲೂ ಕಾಲು ಬಿಟ್ಟಿದ್ದೀವಿ. ನಾನು ಅದಕ್ಕೆ ತಮಾಷೆ ಯೋಚನೆ ಮಾಡ್ತಿರ್ತೀನಿ, ಮುಂದೊಂದು ಕಾಲ ಹೆಂಗ್ ಬರ್ಬೋದು ಅಂದ್ರೆ, ನಾವೆಲ್ಲ ಮದುವೆ ಮಾಡ್ಬೇಕಾದ್ರೆ ನಾವೆಲ್ಲ ಸಾಮಾನ್ಯ ಒಂದು ಮಾತುಕತೆ ಏನ್ ಮಾಡ್ತೀವಲ್ವಾ, ಅಣ್ಣ ಮದುವೆ ಇದು ಮಾಡ್ಕೊಡ್ತೀರಣ್ಣ ಅಂದ್ರೆ, ಅಣ್ಣ ರೇಣುಕಾಚಾರ್ಯ ಮಾಡ್ಕೊಡೋಣ, ಇಲ್ಲ ಗಾಯತ್ರಿ ಇದು ಮಾಡ್ಕೊಡೋಣ, ಇಲ್ಲ ಬೀರೂರ ಮಾಡ್ಕೊಡೋಣ, ಅಲ್ಲತ್ರ ಆಗುತ್ತೆ ಮಾಡ್ಕೊಡೋಣ ಅಂತ ಒಂದು ಮಾತುಕತೆ ಮಾಡ್ತೀವಲ್ವಾ. ಡೆಫಿನೆಟ್ ಆಗಿ ಹೇಳ್ತೀನಿ, ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ, ಮುಂದೆ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತುಕತೆ ಕೂತ್ಕೊಂಡ್ರೆ, ಅಣ್ಣ ಮದುವೆ ಏನ್ ಮಾಡ್ಕೊಡ್ತೀರಾ ಅಂದ್ರೆ, ಅಣ್ಣ ಮಂಗಳ ಗ್ರಹದ ಒಂದು ಚಂದ್ರ ಇದೆ ಕಣ, ಅಲ್ಲಿ ಮಾಡ್ಕೊಡೋಣ, ಬುಧ ಗ್ರಹದ ಒಂದು 50 ಜನ ನೆಂಟಿದ್ದಾರೆ, ಅವ್ರು ಬರೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಅಂತೆ. ಅಂದ್ರೆ ಬಿಯಾಂಡ್ ಇಮ್ಯಾಜಿನೇಷನ್, ಈ ಕಲ್ಪನೆಗೂ ಬೇರೆ ವಿಜ್ಞಾನ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಾತ್ವಿಕವಾದಂಥ ಸಂಪ್ರದಾಯಗಳ ಪರಿಚಯ ಆಗ್ಬೇಕಿಲ್ಲ. ಹೆಂಗ್ ಪರಿಚಯ ಆಗ್ಬೇಕು? ನಾನು ಹೇಳ್ತಾ ಇದ್ದೆ ಎಷ್ಟು ಮಟ್ಟಿಗೆ ಅಂದ್ರೆ, ನಿಜ ಆ ಚಂದ್ರನ ಮೇಲೆ ಕಾಲಿರ್ತಕ್ಕಂಥ ನಾಗಾಲೋಟ ಇದೆಯಲ್ಲ, ಫಾಸ್ಟ್ ಆಗ್ಬಿಟ್ಟಿದೆ ಬದುಕಲ್ವಾ. ಯಾಕೆ ಬೇಕು ಕನಕದಾಸರ ತತ್ವ ಆಗ್ಲಿಕ್ಕೆ? ನಾನು ಅದನ್ನು ಸುಮ್ಮನೆ ಸಮೀಕರಿಸ್ತಾ ಇದ್ದೀನಿ, ಈಕ್ವಲೈಸ್ ಮಾಡ್ತಾ ಇದ್ದೀನಿ ಅಂತೇಳಿ. ಬದುಕು ತುಂಬಾ ವೇಗವಾಗಿ ನಿಮ್ಮ ಹತ್ರ ಏನಾದ್ರು ದುಡ್ಡಿದ್ದು ಬಿಟ್ರೆ, ನಾನು ಹೇಳಿದೆ ವೀಕೆಂಡ್ ಅಲ್ಲಿ ಬೇಕಾದ್ರೆ ನೀವು ಚಂದ್ರಗ್ರಹಕ್ಕೆ ನೆಕ್ಸ್ಟ್ ಟೂರ್ ಕಮೆನ್ಸ್ ಆಗುತ್ತೆ. ಈಗ ಅಮೆರಿಕದವ್ರು ಪ್ರಾರಂಭ ಮಾಡಿದ್ದಾರೆ, 2040 ಸ್ಟಾರ್ಟ್ ಆದ್ರೆ ವೀಕೆಂಡ್ ಅಲ್ಲಿ ದುಡ್ಡಿದ್ರೆ ನೀವು ಅಲ್ಗೊಂದು ಟ್ರಿಪ್ ಹೋಗಿ ಬಂದ್ಬಿಡ್ಬೋದು ಅಂತೇಳಿ. ಏನು ಫಾಸ್ಟ್ ಆಗಿದೆ ಅಲ್ವಾ? ಇವತ್ತು ಮನ್ಸು ಮಾಡ್ರಿ, ಬೆಳಿಗ್ಗೆ ನೀವು ದಂಡ್ರಮಕ್ಕಿ ರೇಖಕರ್ ಮನೆಯಿಂದ ಹೊರಟ್ರೆ ನೀವು ಎಲ್ಲೆಲ್ಲಿ ಬೇಕು ಅಲ್ಲಿ ಇಡೀ ಒಂದು 4-5 ದೇಶ ಸುತ್ಕೊಂಡು ರಾತ್ರಿ ಬೇಕಾದ್ರೆ ಊಟಕ್ಕೆ ಈ ಮನೆಗೆ ಬರ್ಬೋದು ಅಂತೇಳಿ. ಏನು ವೇಗ ಅಲ್ವಾ? ಈ ವೇಗದಿಂದ ಏನಾಗಿದೆ ನೋಡಿ, ಈ ವಿಜ್ಞಾನದ ಆವಿಷ್ಕಾರ ಈ ಮಟ್ಟಿಗೆ ಇರಲಿಲ್ಲ. ಅಲ್ಲಿ ಮೊದಲೇನಿತ್ತು, ನಮ್ಮ ಅಜ್ಜ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಉದ್ಯೋಗನಡಿಗೋ ಅಥವಾ ಸಾಧನಡಿಗೆ ಹೋಗ್ಬೇಕು ಅಂದ್ರೆ ನಡ್ಕಂಡೇ ಹೋಗ್ತಿದ್ದ. ಬೇಜಾರಾದ್ರೆ ಸುಸ್ತಾದ್ರೆ ಅಲ್ಲಿ ಪಕ್ಕದಲ್ಲೆಲ್ಲ ಪುಟ್ಟಣ್ಣ ಮಂದಿ ಒಂದು 5 ನಿಮಿಷ ಕುತ್ಕೊಂತಿದ್ದ, ಇನ್ನೊಂದು ಯಾರ ಇರ್ತಿದ್ದ, ನಡ್ಕಂಡಂತೂ ಬದುಕು ಸಾಗಿಸ್ತಿದ್ದ. ಭಗವಂತ ನಮ್ಮ ಕಾಲಿಗೆ ಬ್ರೇಕ್ ಅಂತ ಏನ್ ಕೊಟ್ಟಿರ್ಲಿಲ್ಲ, ನಾವ್ ಹೇಳ್ಬೇಕಾದ್ರೆ ನಾವೇ ರೆಸ್ಟ್ ಅಂತಿದೀವಲ್ವಾ. ವಿಜ್ಞಾನ ಬಂದಂಗ ಒಂದು ಸೈಕಲ್ ಕಂಡು ಹಿಡಿದ್ಬಿಟ್ಟ, ಗೊತ್ತಾ ನಿಮ್ಗೆ? ಸೈಕಲ್ ಕಂಡು ಹಿಡಿದ ತಕ್ಷಣ ಏನ್ ಮಾಡಿದ, ಎಸ್ ಸೈಕಲ್ ಮೇಲೆ ಸವಾರಿ ಹೊರಡ ಕೊಟ್ರೆ ಎಲ್ಲರೂ ಬಿದ್ದಾನಲ್ವಾ ಅಂತೇಳಿ ಆ ಸೈಕಲ್ ಒಂದು ಬ್ರೇಕ್ ಕೊಟ್ಬಿಟ್ಟ ಅಲ್ವಾ. ಬ್ರೇಕ್ ಕೊಟ್ಟಿದ್ದಾನ ಇಲ್ವಾ? ಆ ಸೈಕಲ್ ಬ್ರೇಕ್ ಕೊಟ್ಟಾದ್ಮೇಲೆ ಸೈಕಲ್ಗೆ ನಿಂತ್ವಾ. ಅದಾದ್ಮೇಲೆ ಮೋಟರ್ ಬೈಕು, ಬುಲೆಟ್, ಕಾರು, ಎಂತೆಂತ ಕಾರು, ಸ್ಪುಟ್ನಿಕ್, ಹೆಲಿಕಾಪ್ಟರ್, 1000 ಮೈಲಿ ಈ ಸ್ಪೀಡಿನ
ಯಂತ್ರಗಳ ಆವಿಷ್ಕಾರ ಆದಂಗೆ ಅವಕ್ಕೊಂದು ಬ್ರೇಕ್ ಕೊಟ್ಟ ಅಪಘಾತ ಆಗ್ದಂಗಿರ್ಲಿ ಅಂತೇಳಿ. ಬದಲಿಗೆ ಗಮನಿಸ್ಬೇಕು, ನಿಮಗೆ ಯಾವ ವಿಜ್ಞಾನಿ ಆ ಯಂತ್ರಗಳನ್ನ ಆವಿಷ್ಕಾರ ಮಾಡಿ ಬ್ರೇಕ್ ಕೊಟ್ಟನೋ, ಯಾವ ವಿಜ್ಞಾನಿ ಕಂಡುಹಿಡಿದಿರ್ತಕ್ಕಂಥ ಅವುಗಳಿಂದ ಅವುಗಳ ವೇಗ ಮಾತ್ರ ಜಾಸ್ತಿ ಆಗಿಲ್ಲ, ನಮ್ಮ ವೇಗನೂ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಏನ್ ವೇಗ ಅಲ್ವಾ? ಈಗಾಗಲೇ ನಾನು ಬೆಳಿಗ್ಗೆ 11 ಗಂಟೆಗೆ ಮೈಸೂರು ಸುತ್ತೂರು ಮಠದಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಈಗಾಗಲೇ 7 ಗಂಟೆಯಲ್ಲಿ ಇಲ್ಲಿದ್ದೀನಿ. ಏನು ಅದ್ಭುತವಾದ ವೆಲಾಸಿಟಿ ಅಲ್ವಾ, ಅದ್ಭುತವಾದ ವೇಗ ಅಲ್ವಾ? ಈಗ ನಾವು ನೀವು ಗಮನಿಸಬೇಕು, ಏನಪ್ಪ ಆ ವೆಹಿಕಲ್ ವೇಗ ಜಾಸ್ತಿ ಆದ್ರೆ ಅದೆಲ್ಲರೂ ಗುಂಡಿ ಬಿದ್ದು ಬಿಡುತ್ತೆ, ಅಪಘಾತ ಆಗಬಾರ್ದು ಅಂದ್ರೆ ಅದಕ್ಕೊಂದು ಬ್ರೇಕ್ ಕೊಟ್ಟೆ ಅಲ್ವಾ? ಅವ್ರ ಕಾರಣದಿಂದ ನಮ್ಮ ಬದುಕಿನ ವೇಗನೂ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ಹಿಂಗೆ ವೇಗ ಹೋಗ್ತಿದ್ರೆ ನಮ್ದು ಆಕ್ಸಿಡೆಂಟ್ ಆಗುತ್ತಾ ಇಲ್ವೋ, ಅಪಘಾತ ಆಗುತ್ತಾ ಇಲ್ವೋ? ಎಸ್, ಈ ವೇಗದ ಬದುಕಲ್ಲಿ ನಿಮ್ಮ ಬದುಕು ಆಕ್ಸಿಡೆಂಟ್ ಆಗಪ್ಪ, ನಮ್ಗಳ ಬದುಕು ಅಪಘಾತಕ್ಕೆ ಈಡಾಗಬಾರ್ದು ಅಂತೇಳಿ ನಮ್ಗೊಂದಿಷ್ಟು ಬ್ರೇಕ್ ಇದೆ ಗೊತ್ತಾ ನಿಮಗೆ? ನಮ್ಗೊಂದಿಷ್ಟು ಬ್ರೇಕ್ ಇದಾವೆ ಇಲ್ವೋ? ಯಾವಪ್ಪ ಬ್ರೇಕ್ ಅಂದ್ರೆ ನಾವು ನಿನ್ನೆ ಮಾಡಿದಂಥ ಗೋಕುಲಾಷ್ಟಮಿ ಇರ್ಬೋದು, ಈಗ ಒಂದು ವಾರದಿಂದ ಮಾಡಿದಂಥ ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು, ನಾಳೆ ಮಾಡ್ತಕ್ಕಂಥ ಗೌರಿ ಹಬ್ಬ ಇರ್ಬೋದು, ಈಗ ನಾವು ಮಾಡ್ತಿರ್ತಕ್ಕಂಥ ಶ್ರಾವಣ ಸಂಜೆ ಇರ್ಬೋದು, ನಮ್ಮೂರು ಜಾತ್ರೆ ಇರ್ಬೋದು, ನಮ್ಮೂರು ಪರಿಯವ್ ಇರ್ಬೋದು, ನಮ್ಮೂರು ಶಿವರಾತ್ರಿ ಇರ್ಬೋದು, ನಮ್ಮೂರ ಯುಗಾದಿ ಹಬ್ಬ ಇರ್ಬೋದು, ಇವೆಲ್ಲ ಎಲ್ಲ ಆಧ್ಯಾತ್ಮಿಕವಾದಂಥ ಸಂಪ್ರದಾಯಗಳು ಕೂಡ ನಮ್ಮ ವೇಗದ ಬದುಕಿಗೆ ಸ್ವಲ್ಪ ಬ್ರೇಕ್ ಅಂತೇಳಿ. ಆ ಬ್ರೇಕು ಇಲ್ಲ ಅಂತಂದ್ರೆ ಬದುಕು ಇನ್ನಷ್ಟು ಕೂಡ ಆಕ್ಸಿಡೆಂಟ್ಗಳಾಗ್ತಿತ್ತು ಅಂತೇಳಿ, ಇನ್ನಷ್ಟು ಕೂಡ ಅಪಘಾತಕ್ಕೆ ಆಗ್ತಿತ್ತು ಅಂತೇಳಿ. ನಮ್ಮ ಬದುಕು ಯಾವುದೇ ಕಾರಣಕ್ಕೂ ಅಪಘಾತಕ್ಕೊಳಗಾಗ ಪ್ರಪಾತಕ್ಕೆ ಬೀಳಬಾರ್ದು ಅಂದ್ರೆ, ಆ ಗುಂಡಿಗೆ ಬೀಳಬಾರ್ದು ಅಂದ್ರೆ ಈ ಸ್ಪೀಡ್ ಬ್ರೇಕರ್ಸ್ ಇದಾವಲ್ಲ, ಇಂಥ ಸಾಹಿತ್ಯ ಸಮಾರಂಭಗಳು, ಸಾಂಸ್ಕೃತಿಕ ಸಮಾರಂಭಗಳು, ಇವುಗಳಲ್ಲಿ ನಾವು ಬ್ರೇಕ್ ಆಗ್ತಾ ನಮ್ಮ ಮನಸ್ಸನ್ನ, ನಮ್ಮ ವೇಗವನ್ನು ಹತೋಟಿ ತಂದುಕೊಳ್ಳಿ ಅಂತಕ್ಕಂಥ ಆಶಯವೇ ಈ ಕನಕ ಜಯಂತಿಯ ನೆನಪು ಅಂತೆ. ಯಾಕೆ ಈ ಕನಕದಾಸನ ಬಗ್ಗೆ ಮಾತಾಡ್ತಾ ಇಲ್ಲಿವರೆಗೂ ನನ್ನ ವಿಚಾರದ ಹರಿಯಿತು ಅಂದ್ರೆ, ಇವತ್ತು ಕೂಡ ಜಾತಿ ಇದೆಯಲ್ರಿ? ಎಸ್, ಚಂದ್ರನ ಮೇಲೆ ಕಾಲಿಟ್ಟ ತಕ್ಷಣ ಜಾತಿ ಹೋಗಿದೆಯಾ? ಇಲ್ಲಲ್ವಾ? ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಸ್ಪೃಶ್ಯರ ನಿವಾರಣಾ ದಿನಾಚರಣೆ ಅಂತೇಳಿ ಸರ್ಕಾರವೇ ಒಂದು ಕಾರ್ಯಕ್ರಮ ಮಾಡಿ ಅವತ್ತು ಅದ್ರ ವಿರುದ್ಧ ಅರಿವು ಮೂಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ, ಮತ್ತೊಬ್ಬರು ಮುಟ್ಟಿಬಿಟ್ರೆ ಮುಟ್ಟಾಗ್ಬಿಡ್ತೀವಪ್ಪ, ನಾವು ಸ್ನಾನ ಮಾಡಬೇಕು ಅಂತಕ್ಕಂಥ ಅನಿಷ್ಟ ಜಾತಿಯ ಪದ್ಧತಿ 21ನೇ ಶತಮಾನದಲ್ಲೂ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತು. ಪ್ರಾಯಶಃ ಇವತ್ತು ಕೂಡ ಸಾಮಾಜಿಕವಾದಂಥ ನೆಮ್ಮದಿಗೆ, ಸಾಮಾಜಿಕವಾದಂಥ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥ ಜಾತಿ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕಂಥದ್ದು ದಾರ್ಶನಿಕರ ಅಭಿಪ್ರಾಯ ಅಂತೇಳಿ. ಬೇರೆ ಜಾತಿಗೂ ಮತ್ತು ಧರ್ಮಕ್ಕೂ ವ್ಯತ್ಯಾಸ ಇದೆ. ಜಾತಿ ಅಂತಕ್ಕಂಥದ್ದು ಮನುಷ್ಯರನ್ನ ವಿಘಟಿಸ್ತಕ್ಕಂಥ ವಿಷಸರ್ಪ ಆದ್ರೆ, ಧರ್ಮ ಅಂತಕ್ಕಂಥದ್ದು ಮನುಷ್ಯರ ಹೃದಯಗಳನ್ನ ಸಂಘಟಿಸ್ತಕ್ಕಂಥ ಸಂಘಟನೆಯ ಮಹಾನ್ ಶಕ್ತಿ ಅಂತೇಳಿ. ಪ್ರಾಯಶಃ ಬಸವಣ್ಣ ಆಗ್ಲಿ, ಕನಕದಾಸರಾಗ್ಲಿ, ಪುರಂದರದಾಸರಾಗ್ಲಿ, ಕುವೆಂಪುರವರಾಗ್ಲಿ ನಾವೆಲ್ಲ ಸಾಹಿತ್ಯ ಬೋಧನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಧರ್ಮದ ತಿರುಳೆ ಹೊರತು ಜಾತಿಯ ಪಾಪದ ಸಾಲುಗಳಲ್ಲ ಅಂತಕ್ಕಂಥದ್ದನ್ನ ನಾವು ಚೆನ್ನಾಗಿ ಅರ್ತಿರ್ಬೇಕು ಅಂತೇಳಿ. ಸುಮ್ಮನೆ ಗಮನಿಸಿ, ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು ಅಂದ್ರೆ 15ನೇ ಶತಮಾನದಲ್ಲಿ ಕನಕದಾಸರಿ ಮಾತು ಹೇಳ್ತಾರಲ್ರಿ. ಯಾವ ಮಾತು ಹೇಳ್ತಾರೆ? ನೆಕ್ಸ್ಟ್ ಅದು ಆಡ್ಬೇಕು ಚಂದನೇನು. ಕುಲವೆಂದು ಬಡಿದಾಡದಿರಿ, ಕುಲದ ನೆಲೆಯೇನಾದರೂ ಬಲ್ಲಿರ ಅಂತೇಳಿ. ಏನ್ ಪ್ರಶ್ನೆ ಅಲ್ವಾ ಅದು? ಜಾತಿ ಪೋಷಣೆ ಮಾಡ್ತಕ್ಕಂಥವ್ರು ಎಂತ ಕ್ವಶನ್ ಮಾರ್ಕ್ ಆಗಿದೆ. ಜಲವೇ ಸಕಲ ಕುಲಕ್ಕೆ ತಾಯಿ ಅಲ್ಲವೇ ಅಂತಕ್ಕಂಥ ಪ್ರಶ್ನೆ ಮಾಡ್ತಾರೆ. ಜಲದ ಕುಲವನ್ನೇನಾದರೂ ಬಲ್ಲಿರ ಅಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಪ್ರಾಯಶಃ ಪಂಚಭೂತಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅವೇಂದ್ರ ತರಗಮ ಮಾಡ್ತಾ ಇದ್ದೇವ? ನೀರಿನ ಜಾತಿ ಇದೆಯಾ? ಗಾಳಿ ಜಾತಿ ಇದೆಯಾ? ಆಹಾರ ಜಾತಿ ಇದೆಯಾ? ಅವ್ಯಾವಕ್ಕೂ ಇದೆ ಅಂತಕ್ಕಂಥ ಜಾತಿ ನಿನಗೆ ಆಗ್ಬೇಕು ಅಂತಕ್ಕಂಥ ವೈಚಾರಿಕವಾದ ಪ್ರಶ್ನೆನ 15ನೇ ಶತಮಾನದಲ್ಲಿ ಕನಕದಾಸರು ಮುಂದಿಡ್ತಾರೆ ಅಂದ್ರೆ, ಈ ಪ್ರಶ್ನಾರ್ಥಕವಾದಂಥ ಭಾವ ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕೋ ಬೇಡ? ಕನಕದಾಸರಿಂದ ಮಹತ್ತರವಾದಂಥ ವಾಣಿ ಹೇಳಿದರೆ ಅಂತಕ್ಕಂಥ ಸತ್ಯ ನಮ್ಮ ಜನಗಳಿಗೆ ಬೇಕೋ ಬೇಡುವ? ಪ್ರಾಯಶಃ ಈ ಅರಿವು ಹರವನ್ನು ವಿಸ್ತಾರ ಮಾಡ್ಲಿಕ್ಕೆ ಕನಕದಾಸ ನಮಗೆ ಪ್ರಸ್ತುತ ಆಗ್ತಾರೆ ಅಂತೇಳಿ. ಏನ್ ಪ್ರಶ್ನೆ ಅಲ್ವಾ? ಜಲದ ಕುಲವನ್ನೇನಾದರೂ ಬಲ್ಲಿರ ಅಂತೇಳಿ. ಇದೇ ಮಾದರಿಯಲ್ಲೇ ಪ್ರಾಯಶಃ ಬಸವಣ್ಣವರು ಹೇಳ್ತಕ್ಕಂಥ ಸಂದೇಶಗಳು, ಇವನಾರವ ಎಂದೆಣಿಸಿದಿರಿ, ಇವ ನಮ್ಮವ ಎಂದೆಣಿಸಿರಿ ಅಂತಕ್ಕಂಥ ತತ್ವ ಇದೆಯಲ್ಲ, ಯಾವ ಸಾಹಿತ್ಯ ಹೇಳಿ, ಯಾವ ದರ್ಶನ ನೋಡಿ, ಎಲ್ಲರೂ ಹೇಳ್ತಕ್ಕಂಥದ್ದು ಮನುಕುಲದ ಉದ್ಧಾರದ ಮಾತನ್ನೇ ಅಂತೇಳಿ. ವ್ಯತ್ಯಾಸ ಇದೆಯಾ? ಯಾರ ಮಂದಿ ಕುಡಿದ್ರು ಬಾಯಾರಿಕೆ ತಣ್ಣಗಾಗುತ್ತೆ ಅಷ್ಟೇ ಇಲ್ಲ, ಆ ನೀರಿನ ಗುಣ ಅಷ್ಟೇ ತಾನೆ. ನಾನು ಮೊನ್ನೆ ಒಂದು ಜೋಕ್ ಕೊಡ್ತಾ ಇದ್ದೆ, ಭಾರಿ ಚೆನ್ನಾಗಿದೆ ಅಂತೇಳಿ. ಈ ಜಾತಿ ಅಂತಕ್ಕಂಥದ್ದು ಮೇಲ್ ಸ್ತರದಲ್ಲಿರುತ್ತೆ, ಇಂಟರ್ನಲಿ ಅಥವಾ ಡೆಪ್ತ್ ಅಲ್ಲಿ ಏನು ಇರಲ್ಲ. ಸೂಪರ್ಫಿಷಿಯಲ್ ಆಗಿ ಆ ಜಾತಿ ಕೆಲಸ ಮಾಡುತ್ತೆ ಅನ್ಲಿಕ್ಕೆ ಒಂದು ಅದ್ಭುತವಾದ ಪ್ರಸಂಗ ಇದೆ, ಭಾರಿ ಚೆನ್ನಾಗಿದೆ, ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತೇಳಿ. ಸಪೋಸ್ ಈ ಮೈಸೂರು ಪಾಕ್ ಇದೆಯಲ್ರಿ, ಅಥವಾ ಜಿಲೇಬಿ ಇದೆಯಲ್ರಿ, ನನ್ನ ಮನೇಲಿ ತಿಂದ್ರು ಅಷ್ಟೇ, ಅಯ್ಯಂಗಾರ್ ಬೇಕರಿಯಲ್ಲಿ ತಿಂದ್ರು ಅದೇ ಸ್ವೀಟ್, ನನ್ನ ದಲಿತರ ಮನೆ ಬೇಕರಿಯಲ್ಲಿ ತಿಂದ್ರು ಅದೇ ಸ್ವೀಟ್, ನಮ್ಮ ಕನಕಪೇಟೆದ ಆಲ್ಮತ್ತರ ಬೇಕರಿಯಲ್ಲಿ ತಿಂದ್ರು ಅದೇ ಸ್ವೀಟ್. ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇಲ್ಲಲ್ವಾ? ಇದೇ ತಾನೇ ಅವ್ರು ಯಾರು ಕನಕದಾಸ ಹೇಳಿರ್ತಕ್ಕಂಥದ್ದು, ಜಲವೇ ಸಕಲ ಕುಲಕ್ಕೆ ತಾಯಿ ಇಲ್ಲವೇ ಅಂದ್ರೆ ಅದ್ರಲ್ಲಿ ಭೇದ ಇಲ್ಲ ಅನ್ನೋದು ಗೊತ್ತಾಯ್ತಲ್ಲ.
ಸೀಲ್ ಅಂತೂ ಡೆಫಿನೆಟ್ ಯಾರು ನಿಂತಿದ್ರು ಅದೇ. ಯಾವಾಗ ಗೊತ್ತಾಗುತ್ತೆ ಅದು ಅನ್ನೋದಕ್ಕೆ ಅದೊಂದು ಚೆನ್ನಾಗಿದೆ ಜೋಕ್ ಕೇಳಿ ನಿಮಗೆ. ಈ ಮೊದಲೆಲ್ಲ ಗೊತ್ತಲ್ಲ ನಿಮಗೆ, ಅಣ್ಣ ಸಕ್ರೆಪಟ್ಟಣಕ್ಕೆ ಬಸ್ ಹೋಗುತ್ತೆ ಅಂದ್ರೆ ಚಿಕ್ಕಮಂಗ್ಳೂರಿಂದ ಒಂದು ಬಾಕ್ಸ್ ಕೊಡ್ರಣ, ನನ್ನ ತಮ್ಮ ಅಲ್ಲಿರ್ತಕ್ಕಣ, ನೀನು ಇಸ್ಕೊಂಡು ಒಂಚೂರು ನನ್ನ ತಮ್ಮನಿಗೆ ಕೊಡೋಣ ಅಂತಿದ್ರು, ಕೊಡ್ತಿದ್ರು, ಎಲ್ಲ ಮಾಡ್ತಿದ್ರಲ್ವಾ. ಈ ಪ್ರಸಂಗ ನೆನಪಿದೆ ನಿಮಗೆ, ಬಸ್ಸಲ್ಲಿ ಕೊಡ್ತಿದ್ವಿ ಅಂತೇಳಿ. ಈ ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಹುಡುಗ ಏನು ಮಾಡ್ದ, ಅವ್ನು ಕೊಟ್ಟ ಡ್ರೈವರಿಗೆ, ಕಂಡಕ್ಟರ್ಗೆ ಒಂದು ಬಾಕ್ಸ್ ಕೊಡ್ತೀನಿ, ಸಕ್ರೆಪಟ್ಟಣದ ನಮ್ಮ ಹುಡುಗ ಕಾಯ್ತಿರ್ತಕ್ಕಣ, ಇಲ್ಲ ಕಡೂರ ಕಾಯ್ತಿರ್ತಕ್ಕಣ, ನಾನು ಕೊಡೋಣ ಅಂತೇಳಿ ಕೊಟ್ಟ. ಇವನು ಪರವಾಗಿಲ್ಲ, 5 ಗಂಟೆ ಅಲ್ಲಿ ಬಸ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇತ್ತು. ಇನ್ನು ಜಿಲ್ಲಾ ಪಂಚಾಯತಿಂದ ಬಂದಿರಲಿಲ್ಲ ಬಸ್ಸು. ಆ ಒಳಗೆ ಕೂತ ಸ್ವಲ್ಪ ಮಡಿವಂತರೇ ಇದ್ರು, ಮೇಲ್ವರ್ಗ ಜನವೇ, ಬುದ್ಧಿವಂತರು, ಭಾರಿ ಪ್ರಾಜ್ಞರು. ಮಾತಾಡಕ್ಕೆ ಬಿಟ್ರು, ಅಲ್ಲಪ್ಪ ಏನ್ ಮರ್ಯ ಬಾಕ್ಸ್ ಇಸ್ಕೊಂಡ್ಬಿಟ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ಮರ್ಯ, ಅದ್ರಾಗ ಏನ್ ಇಟ್ಟಿದಾನೋ ಏನ್ ಇಟ್ಟಿದಾನೋ ಹಂಗೆಲ್ಲ ಇಸ್ಕೊಬಾರ್ದು ಕಣ ಮರ್ಯ ಅಂತ. ಇನ್ನೊಬ್ಬ ಶುರು ಮಾಡಿದ, ಅಲ್ಲಪ್ಪ ಏನಾದ್ರು ಇಡ್ಲಿ ಮರ್ಯ, ಅವ್ರೇನಾದ್ರು ಚಕ್ಕೆ ಇಕ್ಕೆ ಗಂಧದ್ದೇನಾರು ಇಟ್ಬಿಟ್ಟಿದ್ದಪ್ಪ, ಯಾವ್ದಾದ್ರು ಬಂದು ಚೆಕ್ ಮಾಡಿ ಲೀಚ್ಗೆ ಹಾಕಿಂತೀಯ ಒಂದು ಒಬ್ಬ ಬಂದ. ಇನ್ನೊಬ್ಬ ಬಂದ, ಅವೆಲ್ಲ ಆಗಲಿ ಮರ್ಯ, ಎಲ್ಲ ಈ ಫೋಟೋ ನೋಡ್ನೆಲ್ಲ ಇದ್ರಾಗೆ ಸಪ್ಲೈ ಮಾಡ್ತಾರಂತೆ, ಅದಿಟ್ರು ಲೀಚ್ಗೆ ಹಾಕಿಂತೀಯ ಅಂತ. ಇನ್ನೊಬ್ಬ ಬಿಡಿದ, ಅವೆಲ್ಲ ಇಡ್ಲಿ ಮರ್ಯ, ಇದ್ರ ಬಾಂಬ್ಗೆ ಬಿಟ್ಟಿದ್ದಪ್ಪ, ನಡುವೆ ಏನಾದ್ರು ಬ್ಲಾಸ್ಟ್ ಅಂತ ನಮ್ಮ ಕತೆ ಏನಾಗಬೇಕು ಎಲ್ಲ ಮಾತಾಡಕತ್ತಿದ್ರು. ಕಡೆ ಒಂದು ಕನ್ಕ್ಲೂಷನ್ ಬಂದ್ರು, ತೀರ್ಮಾನ ಕೆಲಸ ಮಾಡಬೇಡ, ಬಾಕ್ಸ್ ಹೊಡೆದು ನೋಡಿಬೇಡ, ಏನಿದೆ ನೋಡಿ ಗೊತ್ತಾಗತ್ತಲ್ಲ ಅಂತೇಳಿ. ಬೆಸ್ಟ್ ಐಡಿಯಾ ಮರ್ಯ, ಅದು ಒಳ್ಳೆ ಕೆಲಸ ಅಂತೇಳಿ ಮಧ್ಯಾಹ್ನ 1 ಗಂಟೆ ಬಾಕ್ಸ್ ಹೊಡೆದು ನೋಡ್ತಾರೆ. ಒಂದು ಲೈನಿಗೆ ಮೈಸೂರು ಪಾಕ, ಒಂದು ಲೈನಿಗೆ ಜಿಲೇಬಿ, ಒಂದು ಲೈನಿಗೆ ಜಾಮೂನು, ಅವ್ರು ಬಾದುಷಾ ಎಲ್ಲ ಜೋಡಿಸ್ಬಿಟ್ಟಿದ್ದಾನೆ ಅಂತೇಳಿ. 1 ಗಂಟೆ ಆಗಿತ್ತು, ಅದಕ್ಕೇನು ಅಡ್ರೆಸ್ ಇರಲ್ಲ, ಎಲ್ರಿಗೂ ಖುಷಿ ಆಯ್ತು. ನೋಡಿದ ಟೇಸ್ಟ್ ಸಖತ್ತಾಗಿತ್ತು. ತಿಂದ್ರು ಬಾಕ್ಸ್ ಎಲ್ಲ ಖಾಲಿ ಮಾಡ್ಬಿಟ್ರು, ಪೂರ್ತಿ ಖಾಲಿ ಅಂತೇಳಿ. ಸಖತ್ತಾಗಿದ್ದಾವ ಕಾರಣ ಜಿಲೇಬಿ ಚೆನ್ನಾಗಿದ್ದಾವೆ, ಮೈಸೂರಿಗೆ ಹೋಗ್ತಿದ್ದು ಆಯ್ತು, ಅದು ಬೇರೆ ಪ್ರಶ್ನೆ. ಹೋಯ್ತು, ಅದು ಕಡೂರಿಗೆ ಹೋಯ್ತು ಬಸ್ಸು. ಒಬ್ಬ ಅವ್ನು ತಮ್ಮ ಅಲ್ಲಿಂದ ಹೊರಡೋಣ, ನಮ್ಮ ಅಣ್ಣ ಅದೊಂದು ಬಾಕ್ಸ್ ಕೊಡ್ತೀನಿ ಅಂತ ಕೊಟ್ರೆ ಅಣ್ಣ ಅಂದರು. ಇಲ್ಲಪ್ಪ ಯಾವ ಕೊಡಲಿಲ್ಲ ಅಂತ ಡ್ರೈವರು, ಅದು ಹೇಳಿದ ಕಂಡಕ್ಟರ್ ಹೇಳಿದಾಗ. ಇವ್ರು ತಿಂದಿದ್ದಾರೆ ಇರ್ತಾರೆ, ನಾವೋಯ್ತು ಮರ, ಯಾರು ಬಾಕ್ಸ್ ಕೊಡಲಪ್ಪ, ಯಾರು ನಮ್ಗೇನು ಗೊತ್ತಿಲ್ಲಪ್ಪ ಯಾವುದು ಬಾಕ್ಸ್, ವಿಟ್ನೆಸ್ ಇರಲಿಲ್ವಲ್ಲ. ಸರಿ ಬಿಡೋಣ ಅಂತ ಹೊರಟ. ಏನೋ ಅಷ್ಟಕ್ಕೆ ಸುಮ್ಮನೆ ಇದ್ರು ಆಯ್ತು. ಅಲ್ಲ ಏನಕ್ಕೆ ಮರಿ ಅಂತದ ಬಾಕ್ಸ್ ಆಗ ಎಂದ್ರು, ಬಿಡೋಣ ಇಲ್ಲ ಅಂದ್ಮೇಲೆ ಮತ್ತೆ ಬಿಡೋಣ ಬಾಕ್ಸ್ ಇಲ್ಲ ಅಂದ್ಮೇಲೆ ಅಂತು. ಅಲ್ಲ ಅಂತದ್ ಏನಕ್ಕೆ ಮರಿ ಅಂದ್ರು. ಏನಿಲ್ಲ ಕಣ, ನಾವು ತುಂಬಾ ಬಡವ್ರು ಕಣ, ನಮ್ಮ ಅಣ್ಣ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಭಿಕ್ಷೆ ಹಿಡ್ಕೊಂಡು ಜೀವನ ಮಾಡ್ತಾನೆ, ನಾನು ಕಡೂರು ಬಸ್ ಸ್ಟ್ಯಾಂಡ್ ಜೀವನ ಮಾಡ್ತೀನಿ ಕಣ. ಮೊನ್ನೆ ನಮ್ಮ ರೇಖಾ ಉದಯರ್ ಪೌಡ್ರು ಬಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಂತೆ. ಏನ್ ಜಿಲೇಬಿ ಮೈಸೂರು ಪಕ್ಕ ಬಾಚ ಸಗದ ಮಾಡಿಸಿದ್ರಂತೆ. ಈ ಜನ ಎಲ್ಲ ತಿಂತಿದ್ರೆ ಉಳಿದಿದ್ದವೆಲ್ಲ ಎಂದೆಲ್ಲ ತಿಂದು ಎಸೆಯರಂತಣ. ನನ್ನ ತಮ್ಮ ಮಾಡ್ದಣ, ಎಂದೇಲಿ ಎಸ್ತಿದ್ರೆ ಅವೆಲ್ಲ ಜೋಡಿಸಿ ಕಳಿಸ್ತೀನಿ, ನೀವು 1 ತಿಂಗಳು ಆಗ್ತಾವ ಕಾರಣ ಅಂದಿದ್ದ ಕಾರಣ, ಅದಕ್ಕೇಂದ್ರ ಕೊಟ್ಟೆನ ಅಂತ ಕೇಳದೆ ಕಾರಣ ಅಂದ. ಅಲ್ಲಿವರೆಗೂ ಖುಷಿಯಾಗಿ ತಿಂದಿದ್ರಲ್ಲ, ಅವ್ರಿಗೆ ತೋಡ್ಸೋಕೆ ಕತ್ಬಿಡುತ್ತೆ ಅವರಿಗೆ. ಒಬ್ಬ ಬಂದ, ತಮಾಷೆದ ಮಾರಿ ನಾನು ತಿಂತಿದ್ದಂಗೆ ಒಂಥರ ಆತು ಅಂದ. ಅವ್ನು ನಿಂಗೆ ಗೊತ್ತಿಲ್ಲ ಮಾರಿ, ನಾನು ಯಾವಾಗಿಂದ ಒಬ್ಳಿಗೆ ಬಂದಿದ್ದೆ ಅಂದ. ಅವ್ನು ಇನ್ನೊಬ್ಬ ಬಂದು ಇದ್ದ ಕಡೆ ಮಾರಿ, ನಾನು ಅವಾಗ 2 ಸರಿ ವಾಂತಿದು ಮಾಡ್ಕೊಂಡೆ ಕಡೆ ಮಾರಿ ಅಂದ. ಯಾವಾಗ ಗೊತ್ತಾಯ್ತದು, ಯಾವಾಗ ಗೊತ್ತಾಯ್ತು ಗೊತ್ತಲ್ಲ ಅದಕ್ಕೆ. ಅದು ಸಿಹಿ ಅದೇನು ಬಿಟ್ಕೊಟ್ಟಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲೋ ಒಂದ್ ಕಡೆ ಎಲ್ಲದು ಎಲ್ಲಿಂದ ಬಂತು ಅಂತೇಳಿ ಆ ಮೂಲ ಹುಡುಕ್ಬಿಟ್ರಲ್ಲ, ಗೊತ್ತಾಯ್ತು ಅಂತೇಳಿ. ನಮಗೂ ಅಷ್ಟೇ ಆ ಜಾತಿಯ ಪ್ರಜ್ಞೆ ಅಂತಕ್ಕಂಥದ್ದು ಇದೆಯಲ್ಲ, ಯಾವಾಗ ಚುಚ್ಚುತ್ತೆ ಯಾವಾಗ ಕಾಣುತ್ತೆ ಅಂದ್ರೆ ಅದು ಮೂಲಕ್ಕೆ ಕೈ ಹಾಕ್ತಾಗ ಅಂತೇಳಿ. ಈಗ ಫಾರ್ವರ್ಡ್ ಆಗ್ಬೇಕಲ್ಲ ಸಮಾಜ. ಬೇಕಾಗಿಲ್ಲ ನಮಗೆ ಅವ್ರು ಯಾವ ಜಾತಿ ಏನು ಅಂತ ಗೊತ್ತಾಗಲ್ಲ. ನಮಗೆ ಗೊತ್ತಾಗ್ತಕ್ಕಂಥದ್ದು ರೇಖಮ್ನವರ ಸಾಹಿತ್ಯಿಕವಾದಂಥ ಶಕ್ತಿ, ಅವ್ರಿಗಿರ್ತಕ್ಕಂಥ ಜನಮುಖಿ ಚಿಂತನೆ, ಅವ್ರಿಗಿರ್ತಕ್ಕಂಥ ಕನ್ಸರ್ನ್ ಕಾಳಜಿ ಅಷ್ಟೇ ಅಲ್ವಾ. ಈ ಮುಖೇನ ಲೋಕಮಾನವರಾಗಬೇಕು ಅಂತಕ್ಕಂಥ ಸಂದೇಶ ಇದೆಯಲ್ಲ, ಅದು ಕನಕದಾಸರು ಅವತ್ತು ಪ್ರಶ್ನೆ ಮಾಡೋ ಮುಖೇನ ಜಲವೇ ಸಕಲ ಕುಲಕ್ಕೆ ತಾಯಿ ಅಲ್ಲವೇ, ಕುಲವೆಂದು ಒಡದಾಡದಿರಿ, ಕುಲದ ನೆರೆಯ ನೀನಾದರೂ ಬಲ್ಲಿರ ಅಂತೇಳಿ ನೋಡಿ. ಪಂಚಭೂತದಲ್ಲಿ 15ನೇ ಶತಮಾನ ಕನಕದಾಸರ ಸಮಕಾಲೀನರು ಬಂದಂತ ಸರ್ವಜ್ಞ ಹೇಳ್ತಾರೆ, ನಡೆಯುವುದು ಒಂದೇ ಭೂಮಿ, ಕುಡಿಯುವುದು ಒಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರೋದು, ನಡುವೆ ಕುಲಗೋತ್ರ ಎತ್ತರದು ಸರ್ವಜ್ಞ ಅಂತಾರೆ. ಏನು ಆಶ್ಚರ್ಯ ಅಲ್ವಾ. ಒಂದೇ ನೀರು, ಒಂದೇ ಬೆಂಕಿ, ಎಲ್ಲರೂ ಒಂದೇ ತಾನೆ. ಪ್ರಾಯಶಃ ಈ ಸಾಮರಸ್ಯದ ತತ್ವ ಇದೆಯಲ್ಲ, ಇದು ಕನಕದಾಸರಲ್ಲಿ ನಾವು ಕಾಣಬಹುದಾದಂತ ಸಾರ್ವತ್ರಿಕ ಮೌಲ್ಯ ಅಂತೇಳಿ. ಯೂನಿವರ್ಸಲ್ ವ್ಯಾಲ್ಯೂ ಅಂದ್ರೆ ಇದಕ್ಕಿಂತ ಮೀರಿದ ಬೇಕಿ ಅಂತೇಳಿ. ಏನು ಆಶ್ಚರ್ಯ, ಸುಮ್ಮನೆ ಪ್ರಸಂಗಗಳು ಗಮನಿಸ್ತಾ ಬನ್ನಿ ನಿಮಗೆ. ಅವರು ವ್ಯಾಸ ಮಹರ್ಷಿಗಳು ಇಡೀ ಶಿಷ್ಯನೆಲ್ಲ ಕೂರಿಸಿ ಹೇಳ್ತಿರ್ತಾರೆ, ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತೀರಾ ಅಂತೇಳಿ. ಗೊತ್ತಾ ನಿಮಗೆ? ಎಲ್ಲರೂ ಹೇಳ್ತಾರೆ ನನಗೂ ಆಸೆ ಇದೆ, ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಕೈಲಾಸಕ್ಕೆ ಹೋಗ್ಬೇಕು ಅಂತೇಳಿ ಎಲ್ಲರೂ ಹೇಳ್ತಾರೆ. ಯಾಕೋ ಕನಕ ನೀನು ಹಂಗೆ ಸುಮ್ಮನೆ ಕೂತಿದೀಯಾ, ನೀನು ಹೋಗಲ್ವೇ ಅಂತೇಳಿ. ಎಂತ ಮಾರ್ಮಿಕವಾದ ಉತ್ತರ ಕೊಡ್ತಾರೆ ಗೊತ್ತಾ ಕನಕದಾಸ. ನೀನು ಹೋಗಲ್ವೇ ಅಂದ್ರೆ, ಹೋಗ್ತೀನಿ ಸರ್, ಹೋಗ್ಬೇಕು ಅನ್ನೋದು ಇದೇ ಗುರುಗಳೇ. ಮತ್ತೆ ಯಾವಾಗ ಹೋಗ್ತೀಯಾ? ನಾನು ಹೋದ್ರೆ ಹೋಗ್ತೀನಿ ಗುರುಗಳೇ ಅಂತೇಳಿ. ಗೊತ್ತಾ ನಿಮಗೆ ಏನದ್ರ ಅರ್ಥ? ನಾನೇನು ಆ ಸ್ವರ್ಗಕ್ಕೆ ಹೋಗ್ಬೇಕಾಗಿಲ್ಲ, ಇಡೀ ನಮಗೆಲ್ಲ ನಾನು 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 ಅಂತಕ್ಕಂಥ ಅಹಂಕಾರ ಇರುತ್ತಲ್ಲ, ಆ ಅಹಂಕಾರ ಯಾವಾಗ ಹೋಗುತ್ತೋ ಅವತ್ತೇ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತೇಳಿ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ನಾನು ಇವತ್ತಿನ ಸಾಹಿತ್ಯದಲ್ಲಿ ಓದೋ ಲೈನ್ ಇದೆಯಲ್ಲ, ಆ ಲೈನ್ಗೂ ಕನಕದಾಸರು ಏನ್ ಇಂಟ್ಯಾಕ್ಟ್ ಇದೆ ನೋಡಿ, ಏನ್ ಟ್ಯಾಗ್ ಇದೆ ನೋಡಿ ಅಂತೇಳಿ.
ಆ ಮಾತು ಹೆಂಗಪ್ಪ ಅಂದ್ರೆ ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವರ್ಲ್ಡ್ ಈಸ್ ಐ ಐ ಐ ಐ ಪ್ರಾಬ್ಲಮ್ ಅಂದ್ರೆ ಗೊತ್ತಾ ನಿಮಗೆ? EYE ಅಲ್ಲ, ABCDEFGH ಐ, ನಾನು ನಾನು ನಾನು. ದಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವರ್ಲ್ಡ್ ಈಸ್ ಐ ಐ ಐ. ದಿ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದಿಸ್ ವರ್ಲ್ಡ್ ಈಸ್ ಯು ಯು ಯು. ವೈವಯು ಗೊತ್ತಾ? ಒಳ್ಳೇದಾಗ್ಬಿಟ್ರು ನಾನು 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 ನಾನು, ನನ್ನಿಂದಲೇ ಕಾರಣ ನನ್ನಿಂದಲೇ ಕಾರಣ, ನಾನು ನಾನು ಎಡವಟ್ಟು ಆಗ್ಬಿಡ್ತಪ್ಪ. ನಾನೆಲ್ಲ ಕಾರಣ, ನೀನು 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 ಅನ್ನೋದು. ದಿ ಗ್ರೇಟೆಸ್ಟ್ ಟ್ರಾಜಿಡಿ ಆಫ್ ದಿಸ್ ವರ್ಲ್ಡ್ ಈಸ್ ಯು. ದಿ ಗ್ರೇಟೆಸ್ಟ್ ರೆಮಿಡಿ ಫಾರ್ ದಿಸ್ ಪ್ರಾಬ್ಲಮ್ ಈಸ್ ವಿ ವಿ ವಿ. WEV ಗೊತ್ತಾ ನಿಮಗೆ? ನಾನು ಅನ್ನೋದು ಬೇಡ, ನೀನು ಅನ್ನೋದು ಬೇಡಪ್ಪ. ವಿ ಅಂದ್ರೆ ನಾವು ನಾವು ಒಂದು ಬಿಡೋದು ಅಂತೇಳಿ. ಇಟ್ ಇಸ್ ಎ ಸಿಂಬಲ್ ಆಫ್ ಇನ್ಕ್ಲೂಸಿವ್ ನೇಚರ್ ಅಂತೇಳಿ, ಎಲ್ಲರನ್ನು ಒಳಗೊಳ್ಳತಕ್ಕಂಥ ಆ ತಾತ್ವಿಕ ಸಾಮರಸ್ಯದ ಸಂಕೇತ ಇದೆಯಲ್ಲ, ಅದು ವಿ ಅಂತೇಳಿ, ನಾವು ನಾವು ಅಂತಕ್ಕಂಥ ಶಬ್ದ ಅಂತೇಳಿ. ಬಸವಣ್ಣ ಆಗಲಿ ಕನಕದಾಸ ಆಗಲಿ ಬೋಧನೆ ಮಾಡಿದಂತ ಒಟ್ಟು ಆ ತಾತ್ವಿಕವಾದಂಥ ತಿರುಳು ಅಂದ್ರೆ ಇದು ನಾವು 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 ಅಂತಕ್ಕಂಥ ತತ್ವ ಅಂತೇಳಿ. ನಾನು ಅಂದ್ರೆ ಕನಕದಾಸರ ಒಂದು ಕೀರ್ತನೆಯಲ್ಲಿ ಬರುತ್ತೆ, ನಾನು ಎಂಬುದ ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡಗೂಡಿರು ಅಂತಾರೆ ಕನಕದಾಸರು ಮಾತ್ರ. ನಾನು ನಾನು ನನಗೆ ಎಲ್ಲ ಗೊತ್ತು ಬಿಟ್ಟಿದೆ, ನಾನೇ ಬಾರಿ ಶ್ರೀಮಂತ, ನಾನೇ ಬಾರಿ ದೊಡ್ಡ ಮನುಷ್ಯ, ನಾನೇ ಬಾರಿ ಅಧಿಕಾರ, ಹಿಂಗ್ ಮೆರಿಬೇಡ. ನಾನು ಎಂಬುದ ಬಿಡಿರು ಜ್ಞಾನಿಗಳೊಡಗೂಡಿರು ಅಂತಾರೆ. ಹಂಗಾಗ್ಬಿಟ್ರೆ ನೀನ್ ನರಕ ಸಿಕ್ಬಿಡತ್ತೆ ಅಂತೇಳಿ. ಏನ್ ಕಲ್ಪನೆ ಅಲ್ವಾ? ಸಿಗುತ್ತಾ? ನಾನು ನಾನು ಅಂದ್ರೆ ನರಕ ಅನ್ನೋದನ್ನ ಒಪ್ತೀರ ಕನಕದಾಸರ ಮಾತ? ಒಪ್ಲೇಬೇಕು ನಾವು ಅಂತೇಳಿ. ನಾನು ನಾನು ಅಂದ್ರೆ ನರಕಕ್ಕೆ ಹತ್ರ ಬಿಡ್ತೀವಿ ನಾವು ಅಂತೇಳಿ. ಉಪನಿಷತ್ತಲ್ಲೊಂದು ಬ್ಯೂಟಿಫುಲ್ ಕಥೆ ಬರುತ್ತೆ. ಆ ಕಥೆಗಳನ್ನ ತಾವೇಶ್ವರ ಗೊತ್ತಿದ್ದೀರೋ ಅಥವಾ ಮಕ್ಕಳಿಗೆ ಗೊತ್ತಿದ್ದೀರೋ, ಗೊತ್ತಿದ್ದೀರಿ ಗೊತ್ತಿರ್ಬೋದು, ಅದು ಬೇರೆ ಪ್ರಶ್ನೆ. ಯಾಕೆ ಮಾತಾಡ್ತೀನಿ ಅಂದ್ರೆ ಇಂಥ ಕಥೆಗಳು ಮಕ್ಕಳಿಗೆ ಗೊತ್ತಾಗಬೇಕು, ಮೊಮ್ಮಕ್ಕಳಿಗೆ ಗೊತ್ತಾಗಬೇಕು ಅಂತೇಳಿ, ಚಿಕ್ಕ ಮಕ್ಕಳಿಗೆ ಗೊತ್ತಾಗಬೇಕು ಅಂತೇಳಿ. ಆಗಲೇ ನಮ್ಮ ತಮಿಳ್ನಾಡು ಹೇಳ್ತಿರ್ತಕ್ಕಂಥ ಆಶಯ ಇದು ನನಗೊಂದಿದೆ. ಇವತ್ತು ಈ ಕಾರ್ಯಕ್ರಮ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಶಾಸ್ತ್ರಿಗಳೆಲ್ಲ ಸೇರಿ ಬಹುಪಾಲು ಒಂದು 50 ವರ್ಷ 60 ವರ್ಷದ ಮೇಲ್ಪಟ್ಟರೆ ಬಂದಿದ್ದೀವಿ ಜಗಣ. ನಿಮಗೆ ಸ್ವಲ್ಪ ಮಕ್ಕಳಿಗೆ ಅದು ಬೇರೆ ಪ್ರಶ್ನೆ. ನನ್ನೊಂದು ಆಶಯ ಏನು ಅಂದ್ರೆ ದಯಮಾಡಿ ಸ್ವಲ್ಪ ಮಕ್ಕಳನ್ನ ಕರ್ಕೊಂಬರಿ ಈ ಕಾರ್ಯಕ್ರಮಕ್ಕೆ ಅಂತೇಳಿ. ಹೆಂಗಾಗ್ಬಿಟ್ಟಿದೆ ನಮ್ಮ ಮಕ್ಕಳಿಗೆ ಅಂದ್ರೆ, ಇಲ್ಲಪ್ಪ 97-98% ತೆಗೆದು ಬಿಟ್ರೆ, ರ್ಯಾಂಕ್ ಬಿಟ್ರೆ, ಇನ್ಯಾವುದೋ IAS IPS ಬಿಟ್ರೆ, ಇನ್ಯಾವುದೋ BE ಮೆಡಿಕಲ್ ಬಿಟ್ರೆ, ಸೀಮಿತವಾದಂಥ ಪರಿಧಿಯಲ್ಲಿ ಕೂಡಾಗ್ತಿದೀವಲ್ರಿ. ಒಂದು ನಿಜವಾದಂಥ ಮೌಲಿಕವಾದಂಥ ಬದುಕಿನ ಚಿಂತನೆಯಿಂದ ದೂರ ಇಡ್ತಿದ್ದೀವಲ್ಲ, ನಾವು ಅವ್ರ ಮಕ್ಕಳಿಗೆ ಮಾಡ್ತಾ ಇರ್ತಕ್ಕಂಥ ಸ್ವಲ್ಪ ಲೋಪ ಅಂತ ಹೇಳಿ ಅನ್ನಿಸ್ಬೇಕು ಹಿರಿಯರಿಗೆ ಅಂತೇಳಿ. ನೀವು ಇರ್ತಕ್ಕಂಥವ್ರು ಚಾಲೆಂಜ್ ಮಾಡಿದ್ದೀನಿ, ಕೇಳಿ ಎಲ್ಲರೂ ಹೋಗಿ ಕಥೆನ ಯಾವ್ದಾದ್ರು ಶಾಲೆಯಲ್ಲಿ ಕಾಲೇಜಲ್ಲಿ ಲೆಕ್ಚರ್ ಹೇಳ್ಕೊಟ್ಟಿದ್ರಾ? ನಾನು 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 ಅಂತಂದ್ರೆ ಅಹಂಕಾರ ಜಾಸ್ತಿ ಆದ್ರೆ ನರಕನೇ ಜಾಸ್ತಿ ಅಂತೇಳಿ ಮೊರಾಲಿಟಿ ಬಗ್ಗೆ ಏನಾದ್ರು ಹೇಳಿದ್ರಾ? ಸ್ವಲ್ಪ ತಿಳ್ಬೇಕಲ್ವಾ ಅಂತೇಳಿ. ಮಗು ಇವನ್ ಕೇಳ್ತಾ ಕೇಳ್ತಾ ಬೆಳಿಬೇಕ್ರಿ. ಆ ಮುಖೇನ ಈ ಮಗು ಇದೆಯಲ್ಲ, ಈ ಮಾನವ ಇದೆಯಲ್ಲ, ಮಹಾದೇವನಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾವೇನ್ ಮಾಡ್ತೀವಿ? ಮಾರ್ಕ್ಸ್ 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 ಮಾರ್ಕ್ಸ್. ಇಲ್ಲಿವರೆಗೂ ಮಾರ್ಕ್ಸು. ನಾವೆಲ್ಲ ಮೊನ್ನೆ ಒಂದ್ ಕಡೆ ಹೇಳ್ತಾ ಇದ್ವಿ, ನಾವು SLC ನಲ್ಲಿ ಬಾರಿ ಅವರೇಜ್ ಸ್ಟೂಡೆಂಟ್ಗಳು. ನಾನು ಫಸ್ಟ್ ಕ್ಲಾಸ್ ಬಂದಿದ್ದೆ, ಬಾಕಿ ಇರೋದು ಜಸ್ಟ್ ಪಾಸ್ ಆಗಿದ್ರು. ಆ ಸಣ್ಣ ಸಂಗತಿ ಏನ್ ಖುಷಿ ಹಂಚ್ಕೊಂತಿದ್ಯಲ್ವಾ? ಸಣ್ಣ ಸಂಗತಿ ಖುಷಿಯಾಗಿ ಹಂಚ್ಕೊಂತೀರ? ಈಗ ಎಲ್ಲರೂ ಹಂಚ್ಕೊಂಡಿದೀವಿನ್ರಿ. 96% ಬಂದಿದೆ, ಏನ್ ಸಂಭ್ರಮ ಮಾಡ್ಬೇಕಲ್ವಾ? ಇಲ್ಲಪ್ಪ 98 ಬರ್ಬೇಕಾಯ್ತು ಅಂತ 3 ದಿವಸ ಹಬ್ಬ ಬಗ್ಗೆ ಏನ್ ಡಿಪ್ರೆಷನ್ ಅಲ್ವಾ? ಸಂಗತಿಗಳನ್ನ ಹಂಚ್ಕೊತಿದೀವ? ಹಂಚ್ಕೊತಿಲ್ವಾ? ನಾನು ನಿಮ್ಗೆ ಹೇಳ್ತೀನಿ, ಪ್ರಾಯಶಃ ನಮ್ಮ ಲೇಪಗೌಡರು ಹೋಗ್ತಾರೆ, ಇರ್ತಕ್ಕಂಥ ಅನೇಕ ಹಿರಿಯರು ಹೋಗ್ತಾರೆ. ನಾವು SLC ಮಾಡಿದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮೂರಾಗ ಯಾರೂ ಸಮೇತ ಮಗ ಎಷ್ಟು ಪರ್ಸೆಂಟೇಜ್ ಅಂತೇಳಿ ಕೇಳಲೇ ಇಲ್ಲ ಅಂತ ಕೇಳಿದಾರೆ. ಕೇಳಲಿಲ್ಲ ರೇಖಕ್ಕ, ಒಂದೇ ಕೇಳಿದ್ದು ಮಗ ಅಷ್ಟು ಒಂದೇ ಸರಿ ಮಾಡ್ಕೊಂಡ ಅಂತ. ಏನ್ ಸಂಭ್ರಮ ಅಲ್ವಾ? ಏನ್ ರಸಗಳಿಗೆ ಹಂಚ್ಕೊಂಡಿದೀವಲ್ವಾ ಅಂತ. ಎಲ್ಲವೂ ಅಷ್ಟೇ, ಸಂತಸಗಳಿಗೆ ಬಗ್ಗೆ ನೀವು ಮಾತಾಡ್ತಾ ಹೋದ್ರೆ ಇನ್ನೊಂದ್ಸರಿ ಕೂತ್ಕೊಂಡು ಒಂದು 2-3 ಗಂಟೆ ಚರ್ಚೆ ಮಾಡೋಣ ಅಂತೆ. ಏನೇನು ಗಳಿಗಳಲ್ವಾ? ನಮ್ಮ ಊರಲ್ಲಿ ಯಾರೋ ನಮ್ಮ ಪಕ್ಕದ ಮನೆ ಹುಡುಗಿದ್ ಮದುವೆ ಫಿಕ್ಸ್ ಆಯ್ತು ಅಂದ್ರೆ ಯಾರೋ ಮುಚ್ಚಿಡಕ್ಕಾಗದೇನ್ರಿ? ಊರಿಗೆಲ್ಲ ಗೊತ್ತಾಗೋದಲ್ವಾ? ಅಯ್ಯೋ ಸರಾಜಕ್ಕ ಮಗಳಿಗೆ ಕೆಟ್ಟು ಬಂದಿದ್ದಂತೆ, ನೋಡಕ್ ಹೋಯ್ತಂತೆ, ಆ ಹುಡುಗ ಒಪ್ಕೊಂಡಿದಂತೆ, ಈ ಹುಡುಗಿ ಒಪ್ಕೊಂಡಿದ್ದಂತೆ, ಮನೆಯಲ್ಲಿ ಒಪ್ಕೊಂಡಿದ್ದ ಗ್ಯಾರಂಟಿ ಮದುವೆ ಅಂತೇಳಿ ಸಂಭ್ರಮ ಅಲ್ವಾ? ಯಾವುದೋ ಮನೆ ಮದುವೆ ರೀ, ಊರೆಲ್ಲ ಸಂಭ್ರಮ ಪಡ್ತೈತಿ ಅಲ್ವಾ? ಈಗ ಕೆಳಗಡೆ ಫ್ಲೋರ್ನಲ್ಲಿ ಮದುವೆ ಇರುತ್ತೆ, ಮುಂದೆ ಫ್ಲೋರಿಗೆ ಗೊತ್ತೇ ಇರಲ್ಲ. ಇದುವರೆಗೂ ಒಬ್ಬರೇ ಇದ್ರೆ ಈಗ ಇಬ್ಬರಿದ್ರೆ ಮನೆ ಮದುವೆ ಕಾರಣ ಅಂತೇಳಿ ಆತಂಕ ಅಂತೇಳಿ ಅಲ್ವಾ? ಸಂಭ್ರಮ ಸೀನ್ ಹೆಂಗ ಹಚ್ಚಿಟ್ಟಿದ್ದೀವಿ ರೀ. ನಾನು ಮನೆ ಹೇಳ್ತಾ ಇದ್ದೇನೆ ನೋಡಿ, ನಮ್ಮೂರಲ್ಲಿ ಏನಾದ್ರು ಒಂದು ವರ ನೋಡಕ್ ಬಂದಿದೆ, ಹುಡುಗಿ ನೋಡಕ್ ಬಂದಿದೆ ಅಂದ್ರೆ ಡೆಫಿನೆಟ್ ಆಗಿ ಊರಿನ ಸಂಭ್ರಮ. ಆಯಮ್ಮ ಇರ್ತಿಲ್ಲ, ಎಲ್ಲೋ ಕಡೆ ಕೆಳಗೆ ಹೋಗಿರೋದು, ಎಲ್ಲೋ ದನಿಗೆ ಹೋಗಿರೋದು ಅಂದ್ರೆ ಪಕ್ಕದ ಮನೆ ಹೋಗಿ ಬಂದ್ಬಿಡೋದು. ನಮ್ಮ ಊರಿಗೆ ವರ ಬಂದಿದ್ದಾನೆ ಅಂದ್ರೆ ಆ ಮನೆಗೆ ನಮ್ಮೂರು ಪಟೇಟರ್ ಬಂದಿದ್ದ 4 ಚೇರ್ ಬಂದ್ಬಿಡೋರು, ಕುರ್ಚಿ ತಂದಿಡೋರು, ಬರ್ತಾ ಇದ್ದಾರೆ ಅಂತೆ. ನಮ್ಮೂರಿಂದ ಯಾರು ಗೌಡ್ರು ಬಂದಿದ್ದ ಒಂದು 2 ಬೆಡ್ಶೀಟ್ ತಂದ್ಬಿಡೋರು ಅಂತೆ, ಒಂದು ಚುಮ್ಕಾನ ತಂದ್ಬಿಡೋರು ಅಂತೆ. ಪಕ್ಕದ ಮನೆ ತಿಮ್ಮಕ್ಕ ಹೋಗಿ ಒಂದು ಚರ್ಕಲ್ ತಂದ್ಬಿಡೋದು ಅಂತೆ, ಮಗ ಸೌಟ್ ಇಲ್ಲ ಸ್ಪೂನ್ ಇಲ್ಲ ತಂದ್ಬಿಡೋದು ಅಂತೇಳಿ.
ಎಲ್ಲವೂ ಹಂಚ್ಕೊಂತ ಕಡೆಗೆ ಏನ್ ಹೇಳೋದು ಗೊತ್ತಾ ನಿಮಗೆ? ಏನ್ ಸುಮ್ಮನೆ ಹೋಗಿದ್ದು ಪರವಾಗಿಲ್ಲ ನಾನಿಲ್ವೇ ಅಂತೇಳಿ ಅದೇ ಒಂಚೂರು ಪಾಯಸ ಮಾಡಿ, ಅದೇ ಒಂಚೂರು ಅನ್ನ ಸಾರು ಮಾಡಿ, ಅದೇ ಒಂದಿಷ್ಟು ಇಟ್ಟು ಕಡೆಗೆ ಅವರು ನೆಂಟರು ಕಳಿಸ್ಕೊಟ್ರು, ಯಾರು ಇಲ್ಲ ಅನ್ನೋದು ಗೊತ್ತಾಗ್ತಿರಲ್ಲ. ಆ ಹುಡುಗಿಯ ಸಂತಸಗಳಿಗೆ ನನ್ ಸಂತೋಷ ಅಂತೇಳಿ ಸಂಭ್ರಮ ಬರ್ತಿದ್ರಲ್ಲ, ಆ ಸಂಭ್ರಮದ ವಾತಾವರಣ ಮನೆಗಳಲ್ಲಿ ಇದೆಯಾ? ಇವತ್ತು ಮಾನಸಿಕವಾಗಿ ಯೋಚನೆ ಮಾಡಿ ಅಂತೇಳಿ. ನಿಜ, ಅವತ್ತು ಮನೆಗಳೆಲ್ಲ ತುಂಬಾ ಸಣ್ಣವಾಗಿದ್ದು, ಆ ಸಣ್ಣ ಮನೆಯಲ್ಲೂ ಕೂಡ ಅಜ್ಜಿ ತೋದ್ರ ಮೇಲೆ ಕೂತು ಊಟ ಮಾಡ್ತಾ ಇದ್ವಿ, ಎಲ್ಲರ ಜೊತೆ ಕೂತು ಊಟ ಮಾಡ್ತಾ ಇದ್ವಿ. ಆ ಸಂಭ್ರಮ ಕಲ್ಪನೆ ಮಾಡ್ಕೊಳ್ಳಿ. ಹೇಗಿತ್ತು ಅಜ್ಜಿ ಇದ್ರೆ ಮನೆಯಲ್ಲಿ ನೋಡಿ, ಮಕ್ಕಳಿಂದ ಸ್ವಲ್ಪ ಗಲಾಟೆ ಮಾಡಿದ್ರೆ, ಸ್ವಲ್ಪ ತರಲೆ ಮಾಡಿದ್ರೆ ಆ ಮಗು ಯಾರ ಹತ್ರ ಹೋಗ್ತಾ ಇತ್ತು? ಓಡೋರು ಅಜ್ಜಿ ತೊಡೆ ಮೇಲೆ ಕುತ್ಕೊಂಡಿತ್ತು. ಏನಂತ? ಅವ ಅವ ಅಜ್ಜಿ ಅಜ್ಜಿ ಅಪ್ಪ ಹೊಡೆದ, ಅಣ್ಣ ಹೊಡೆದ, ಸೋದರ ಮಾವ ಹೊಡೆದ, ಹೂ ಹೊಡೆದು ಅಂತೇಳಿ ಗೋಡ್ ಇಡ್ತಿತ್ತಲ್ವಾ? ಅಜ್ಜಿ ತೊಡೆ ಮೇಲೆ ಕುರ್ಸ್ಕೊಂಡು ತಡಿ ಮಗನೆ ನಾನು ಸಮಾಧಾನ ಮಾಡಿ, ನನಗೆ ಮಾಡ್ತೀನಿ ತಡಿ, ನಿಮ್ಮ ಅಪ್ಪು ಮಾಡ್ತೀನಿ ತಡಿ, ನಿಮ್ಮ ಹೂವು ಮಾಡ್ತೀನಿ ತಡಿ, ಯಾಕೆ ಕೊಡ್ದ ಅಂತ ಹೇಳ್ತಾ 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 ಎಲ್ಲಾ ಜಿಲ್ಲೆಯ ಕಡೆ ಯಾಕೆ ಕೊಡದ ಮಗನೇ? ಅವ ನನಗೆ ಎಣ್ಣೆ ಚೆಲ್ದೆ, ನೀರು ಚೆಲ್ದೆ, ಮತ್ತೆ ತುಪ್ಪಲ್ವೇ ಮಗನೆ ಚೆಲ್ಬಾರ್ದಲ್ವೇ ಅಂತೇಳಿ ಏನ್ ಕೌನ್ಸಿಲಿಂಗ್ ಸೆಂಟರ್ ಇಡ್ರಿ ಮನೆ, ಏನ್ ಅದ್ಭುತವಾದಂತ ಆಪ್ತ ಸಮಾಲೋಚನೆಯ ಸಂಬಂಧಗಳಿದೆ ಅವತ್ತಿಲ್ಲಿ. ಪ್ರಾಯಶಃ ಅಂತ ಅಜ್ಜ ಅಂದ್ರೇನು, ಅಜ್ಜಿ ಅಂದ್ರೇನು, ಏನು ಅತಿಗೇಂದ್ರೇನು, ನಾದ್ನೇಂದ್ರೇನು ಸಂಬಂಧಗಳೇ ಶಿಥಿಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವಿವತ್ತು ವಿವೇಕಾನಂದ ಪರಿಚಯ ಮಾಡ್ಕೊಳ್ಬೇಕು ಅಂತೀವಿ, ಗಾಂಧಿ ಪರಿಚಯ ಮಾಡ್ಕೊಳ್ಬೇಕು ಅಂತೀವಿ, ಅಂಬೇಡ್ಕರ್ ಪರಿಚಯ ಮಾಡ್ಕೊಳ್ಬೇಕು ಅಂತೀವಿ, ಕನಕದಾಸರ ಪರಿಚಯ ಮಾಡ್ಕೊಳ್ಬೇಕು ಅಂತೀವಿ. ಇಂಥ ಸಮಾರಂಭದ ಮುಖ್ಯ ನಾವು ಮಾಡ್ಕೊಳ್ಳೋಣ. ಅದಕ್ಕಿಂತ ಫಸ್ಟ್ ನಮ್ಮ ಮನೇಲಿ ಇಂಥ ಅಜ್ಜ ಇದ್ರು, ಇಂಥ ಅಜ್ಜಿ ಇದ್ರು, ನಮ್ಮ ಅವ್ವ ಹಿಂಗಿತ್ತು ಅಂತೇಳಿ ಅದೊಂದು ಪರಿಚಯ ಮಾಡ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದಂತಹ ಸಾಹಿತ್ಯಿಕವಾದಂತಹ ಸಾಂಸ್ಕೃತಿಕವಾದಂತಹ ಗಟ್ಟಿದಕ್ಕೆ ಸಾಕ್ಷಿ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾನೆ. ಆ ದಿಸೆಯಲ್ಲೇ ಈ ನಾನು ಅಂತಕ್ಕಂಥದ್ದು ಹೊಳಿಬೇಕು ಅಂತಕ್ಕಂಥ ಎಂತ ಸಾರ್ವತ್ರಿಕ ಮೌಲ್ಯ ಅಲ್ವಾ? ನಾನು ಅಂದ್ಬಿಟ್ರೆ ಡೆಫಿನೆಟ್ ಬಸವಣ್ಣವ್ರಿಗೆ ಮಾತನ್ನು ಹೇಳ್ತಾರೆ 12ನೇ ಶತಮಾನದಲ್ಲಿ, ಏನಪ್ಪ ಭಾರಿ ಕೊಟ್ಬಿಟ್ಟಿನಿ, ನಾನೇ ದೇವಸ್ಥಾನ ಕಳ್ಸ ಇದ್ದೆ, ನಾನೇ ಆ ದೇವಸ್ಥಾನಕ್ಕೆ 50 ಲಕ್ಷ ಕೊಟ್ಟೆ, ಹೇಳ್ಬೇಡ ಅಂತಾರೆ. ಏನ್ ಕೊಡ್ತೀನಿ ನೀನು? ನಿಂದೇನಿದೆ ಅದು? ಆ ದೇವರು ನಿನಗೆ ಕೊಟ್ಟಿದ್ದಾನೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರದ ಉಳುವ ಕುಂದಿಗಳ ನೀನೆಂಬೆ ಅಂತ. ಅರೆ ನಿಂದೆ ಕಣಪ್ಪ ಅದು, ನೀನ್ ಕೊಟ್ಟ ನಿನಗೆ ಕೊಡೋದೇನಿದೆ ಅಂತೇಳಿ. ಮಾಡಿದೆ ನೆನೆದಿರ ಲಿಂಗಕ್ಕೆ, ಮಾಡಿದೆ ನೆನೆದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತಾರೆ. ಆಡದಲ್ಲೇ ಮಾಡಿದರೆ ಬೇಡಿತ್ತ ನೀವು ನಮ್ಮ ಕೂಡಲ ಸಂಗಮ ನೀವು ಅಂತಾರೆ. ಆ ಬಸವಣ್ಣ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ, ಹೇಳಿಕೆನಿಲ್ಲ, ಅದು ಮುಂದುವರೆದ ರೂಪ ಕನಕದಾಸ ಹೇಳ್ತಾರೆ, ಬಿಡಿ ಬಿಡಿ ನಾನು ನನ್ನ ಬಿಡುಬಿಡಿ ಅಂತೆ, ನಾನು ನನ್ನ ಇರಬಾರ್ದು ಅಂತೆ. ಒಂದು ಪುಟ್ಟ ಕಥೆ ಇದೆ, ಗಮನಿಸಿ ನಿಮಗೆ. ನಾನು ಅನ್ನೋದಿದ್ರೆ ಏನಾಗುತ್ತೆ ಹೇಳಲಿಕ್ಕೆ, ಅದು ಉಪನಿಷತ್ತಿನ ಕಥೆ, ತುಂಬಾ ಸ್ವಾರಸ್ಯಕರವಾದ ಕಥೆ. ಒಬ್ಬ ಶಿಲ್ಪಿ ಇದ್ದ, ಅದ್ಭುತವಾದ ಶಿಲ್ಪಿ. ಎಂತ ಶಿಲ್ಪಿ ಅಂದ್ರೆ ನೋಡಿ ನನಗೆ ಒಂದು ಚಿತ್ರ ಗೆದ್ದು ಬಿಡ್ತಿದ್ದ, ಶಿಲ್ಪ ಮಾಡ್ಬಿಡ್ತಿದ್ದ. ಹುಲಿಯಪ್ಪ ನೋಡ್ರಿ ಅಂಥದ್ದೇ ಒಂದು ಶಿಲ್ಪ ಮಾಡ್ತಿದ್ದ. ಯಾರೇ ನೋಡಿ ಅಷ್ಟು ಅದ್ಭುತವಾದ ಕೈ ಚಳಕ ಅವನಿಗೆ. ಭಾರಿ ಹೆಸರು ಸಂಪಾದನೆ ಮಾಡಿದ್ದ, ದುಡ್ಡು ಸಂಪಾದನೆ ಮಾಡಿದ್ದ, ಬಾರಿ ಮೆರೆದು ಬಿಟ್ಟಿದ್ದ, ಬಾರಿ ಜೋರಾಗಿದ್ದ. ಒಂದು ದಾರಿ ಹೋಗ್ತಾ ಇದ್ದ, ಅಲ್ಲ ಕಾಣ್ತೊಬ್ರು ಜ್ಯೋತಿಷಿಗಳು ಮನೆ ಕಾಣ್ತು. ಜ್ಯೋತಿಷಿಗಳು ಗೊತ್ತಲ್ಲ, ಶಾಸ್ತ್ರ ಹೇಳ್ತಾರಲ್ಲ. ಸರಿ, ನಂದೊಂದು ಜ್ಯೋತಿಷ ಹೆಂಗಿದೆ ಅಂತ ಕೇಳ್ಕೊಂಬರೋಣ ಅಂತೇಳಿ ಹೋದ. ಹೋಗಿ ಕೇಳ್ದ, ಸ್ವಾಮಿ ನನ್ನ ಜ್ಯೋತಿಷ ಹೆಂಗಿದೆ ನೋಡಿ, ನನ್ನ ಕೈ ನೋಡಿ ಅಂತೇಳಿ. ಅವ್ರು ಜ್ಯೋತಿಷಿಗಳು ಕೈ ನೋಡಿದ್ರು, ಖುಷಿ ಪಟ್ರು. ಬಾ ಏನಪ್ಪ ನಿನ್ನ ಅದೃಷ್ಟ, ಹೆಂಗಿದೆ ನಿನ್ನ ಹಸ್ತರೇಖೆ, ಭಾರಿ ಹಣ ಸಂಪಾದನೆ ಮಾಡಿದ್ಯಾ, ದುಡ್ಡು ಸಂಪಾದನೆ ಮಾಡಿದ್ಯಾ, ಹೆಸರು ಸಂಪಾದನೆ ಮಾಡಿದ್ಯಾ, ಭಾರಿ ಖುಷಿ ಆಯ್ತು ಕಣೆ, ಹೆಂಗೆ ಹಂಗಿದೆ ಹೆಂಗೆ ಹೇಳ್ತಾ 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 ಸಡನ್ ಆಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕು. ಅಯ್ಯೋ ಪುಣ್ಯಾತ್ಮ, ಎಂಥ ವಿಚಿತ್ರ ಮಾರ್ಯ, ಇಷ್ಟೆಲ್ಲ ಇರ್ತಕ್ಕಂಥ ನಿನಗೆ ಇವತ್ತು 15 ದಿವಸಕ್ಕೆ ಸಾವು ಬರ್ತಾ ಇದೆ, ನೀನು ಸಾಯ್ತಾ ಇದೆಯಾ ಅಂತ. ಏನು ಶಾದಿ ನ್ಯೂಸಲ್ಲ ಅವನಿಗೆ ಸುಸ್ತಾಗ್ಬಿಟ್ಟು, ಅವನೇ ಎಲ್ಲರೂ ಉಂಟ ಸ್ವಾಮಿ, ಇಷ್ಟೊಂದು ದುಡ್ಡು ಗಳಿಸೀನಿ, ಇಷ್ಟೊಂದು ಹೆಸರು ಸಂಪಾದನೆ ಮಾಡಿ ನಾನು ಸಾಯೋದು ಸಾಧ್ಯನೇ ಇಲ್ಲ, ನಾನು ಬದುಕಲೇಬೇಕು, ಅದೇನು ಪರಿಹಾರ ಇದೆ ಹೇಳಿ, ನಾನು ಮಾಡ್ತೀನಿ, ಎಷ್ಟು ಕೋಟಿ ಖರ್ಚಾಗಿ ಒಟ್ಟಿಂದ ನಾನು ಹುಡುಕಬೇಕು ಅಂತೇಳಿ ಚಾಲೆಂಜ್ ಮಾಡ್ದ. ಅವ್ರು ಏನೇನೋ ಲೆಕ್ಕಾಚಾರ ಹಾಕಿ ಶಾಸ್ತ್ರ ಅದು ಇದು ತಿರುವಿ ನೋಡಿ 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 ಒಂದು ಪರಿಹಾರ ಇದೆಯಪ್ಪ, ಡೆಫಿನೆಟ್ ಈ ರಿಲೀಫ್ ಸಾಧ್ಯ ಇದೆ, ಅದು ನಿನ್ನ ಕೈಲೇ ಇದೆ, ನೀನು ಮಾಡ್ಬೋದು. ಏನು ಮಾಡ್ಬೇಕು ಹೇಳಿ ಸರ್? ನೋಡಿ, ಇವತ್ತು 15 ದಿವಸ ಕರೆಕ್ಟಾಗಿ ಯಮದೂತರು ನಿನಗೆ ಪಾಶ ಆಗಕ್ಕೆ ಬರ್ತಾರೆ. ಆ ಯಮದೂತರು ಸ್ವಲ್ಪ ತಲೆ ಕಮ್ಮಿ, ಅವ್ರು ದಡ್ರವ್ರು, ಎಮ್ಮೆ ಮೇಲೆ ಬರೋದಲ್ಲ, ಅವ್ರಿಗೇನಂತ ಬುದ್ಧಿರಲ್ಲ. ನೀನೊಂದು ಕೆಲಸ ಮಾಡಬೇಕು, ನೀನು ಹೆಂಗೂ ಈ ಶಿಲ್ಪಕ್ಕೆ ಭಾರಿ ಬಿದ್ದು ಅಂತ ಅವ್ರು ಕರೆಕ್ಟಾಗಿ ಒಂದು 12-12ವರೆಗೆ ಬರ್ತಾರೆ. ನೀನೇನು ಮಾಡಬೇಕು ಅಂದ್ರೆ ನಿನ್ನಂಥವನೇ ಒಂದು 10 ಶಿಲ್ಪ ಕೆತ್ತಿಬಿಡು. ನೀನು ಸೆಂಟ್ರಲ್ ನಿಂತ್ಕೊಂಡ್ಬಿಡು, ಆ ಕಡೆಗೆ ಒಂದೈದು ಈ ಕಡೆಗೆ ಒಂದೈದು ನಿಲ್ಸಿಬಿಡು. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾರಿಗೆ ಭಾಷೆ ಹಾಕ್ಬೇಕು ಗೊತ್ತಾಗಲ್ಲ. ಡೆಫಿನೆಟ್ ನಾನು ಉಳ್ಕಂತೀಯಪ್ಪ, ನನ್ನ ಶಾಸ್ತ್ರ ಹೇಳಿದ್ರೆ ನೀನು ಉಳ್ಕಂತೀಯ, ಖುಷಿ ಆಗ್ಬಿಡ್ತೀವಿ. ಬಿಡಿ ಅಷ್ಟಾದ್ರೂ ಮಾಡ್ತೀನಿಂದ ಸೇಮ್ ಅಂಥವನ್ನೇ ಶಿಲ್ಪ ಮಾಡಿದ. ಆ ಕಡೆ ಇದು ಈ ಕಡೆ ನಿಲ್ಲಿಸ್ದ. ಯಮದೂತರು ಬಂದರು, ಕನ್ಫ್ಯೂಸ್ ಆಗ್ಬಿಡುತ್ತೆ ಅವ್ರಿಗೆ, ಯಾರಿಗೆ ಭಾಷೆ ಹಾಕ್ತಾರೆ, ಅದೇ ದೊರಕಿದವಲ್ಲ ಅಂತೇಳಿ ಬರೀ ಕೈ ವಾಪಸ್ ಹೋಗ್ಬಿಟ್ಟು. ವಾಪಸ್ ಹೋದ ತಕ್ಷಣ ಯಮ ಪ್ರಶ್ನೆ ಮಾಡಿದ, ಯಾಕೆ ಹಂಗೆ ಬಂದ್ರಿ ಅಂತೇಳಿ ಕತೆ ಹೇಳಿದ್ರು. ಸ್ವಾಮಿ ಹಿಂಗೆ ಆಗ್ಬಿಡ್ತು ಅಂತೇಳಿ ಯಮ ಜೋರು ಮಾಡಿದ, ದಡ್ಡ ಮಾಡಬಾರ್ದು, ಯಮನಾಜ್ಞೆ ಅಂದ್ರೆ ಯಮನಾಜ್ಞೆ, ನಾವು ಬರಲೇಬೇಕಾಯ್ತು, ಪರವಾಗಿಲ್ಲ ಈ ಸರಿ ತಪ್ಪಿಸ್ಕೊಂಡಿರ್ಬೋದು, ಇನ್ನೊಂದು ದಿವ್ಸಕ್ಕೆ ಹೋಗ್ತಿರಲ್ಲ ಅವತ್ತು ಬಿಟ್ಟು ಬರಬೇಡ್ರಿ,
ಅವತ್ತು ಈ ಟೆಕ್ನಿಕ್ ಆಪರೇಟ್ ಮಾಡಿಕ್ಕೆ ಒಂದು ಫಾರ್ಮುಲಾ ಹೇಳ್ಕೊಟ್ಟ ಕಿವಿಗೆ, ಇದು ಮಾಡಿ ಸಿಗೈತೆ ಅಂತ ನಾವು ಅಂತೇಳಿ ಅದು ಹೇಳ್ಕೊಂಡು ಅವ್ರು ಒಡಕ್ಕೆ ರೆಡಿ ಆದರು. ಇವ್ನು ಇಲ್ಲಿ ಯಮುನೆ ಗೆದ್ದುಬಿಟ್ಟಲ್ಲ, ಇವನೇ ಹಿಡಿಯೋದಿಲ್ಲ, ಖುಷಿ ಆಗ್ಬಿಟ್ಟು ನಾನು ಯಮುನೆ ಗೆದ್ದುಬಿಟ್ಟು ಅಹಂಕಾರ ಬಂದ್ಬಿಡ್ದೊಳಗೆ ಹೋದ ಜ್ಯೋತಿಷ್ ಹತ್ರ ಒಳಗಂಡೆ ಕಣ್ರಿ ಒಳ್ಳೆ ಟೆಕ್ನಿಕ್ ಹೇಳ್ಕೊಟ್ರಿ ಅಂತೇಳಿ ಒಳ್ಳೆ ಬೀಗ್ತಾ ಇದ್ದ. ಬೀಗ್ಬೇಡ ಮರ್ಯ, ಸ್ವಲ್ಪ ಅಹಂಕಾರ ಕಮ್ಮಿ ಮಾಡು, ಇವತ್ತಿನ ಮತ್ತೆ ಬರ್ತಾರೆ, ಹುಷಾರಾಗಿರು ಸಿಗಾಕಿಂಡಿಯಾ, ಈ ನಾನು 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 ತಂದುಬೇಡ ಅಂದ್ರೆ ಬಿಡ್ರಿ ಅವತ್ತೇ ಟೂಪ್ ಮಾಡಿದೀನಿ, ಇನ್ನ ಬರ್ಲಿ ಅವ್ರಿಗೆ ನನಗೆ ಗೊತ್ತಿದೆ, ಇನ್ನು ನನ್ನೇ ಸೋಲ್ಸಕ್ಕಾಗತ್ತೆ ಅಂತೇಳಿ ಆಕಾರ ಬಂದ್ಬಿಟ್ಟಿದೆ ಆಗ್ಲೇ. ನೋಡಪ್ಪ ಹುಷಾರಾಗಿರು ಅಂತ ಹೇಳಿದ್ರೆ ಅಷ್ಟೇ, ಗೊತ್ತಿರ್ತದೆ ಇವನಿಗೆ. 15 ದಿವಸ ಕರೆಕ್ಟಾಗಿ ಬಂದ್ರು ಅವರು. ಬರೋ ಟೈಮಲ್ಲಿ ಸೇಮ್ ಟೆಕ್ನಿಕ್ ಸೆಂಟ್ರಲ್ ನಿಂತ್ಕೊಂಡ ಆ ಕಡೆ ಇದು ಈ ಕಡೆ ಇದು ನಿಲ್ಸಿಬಿಟ್ಟಿದ್ದ. ಈ ಸರಿ ಅವ್ರು ಬುದ್ಧಿವಂತರಾಗ್ಬಿಟ್ಟಿದ್ರು. ಬಂದವ್ರೆ ಫಸ್ಟ್ ವಿಗ್ರಹ ನೋಡ್ತಿದ್ದಾಗಲೇ ಆ ಬಾ ಏನ್ ಚೆನ್ನಾಗಿದ್ದ ಮಾರೆ ಆ ಮೂಗ, ಯಾವ ಪುಣ್ಯ ಆಗ್ತಿರ್ಬೋದು, ಯಾವ ಶುದ್ಧಿ ಇರ್ಬೋದು ಅಂತೇಳಿ ಸ್ವಲ್ಪ ಹೊಗಳಕತ್ತಿದ್ರು. ಇವರಿಗೆ ಸೆಂಟ್ರ್ ತಡ್ಕೊಳಕ್ ಆಗ್ತಾ ಇದೆ. ಎರಡನೇ ವಿಗ್ರಹ ಬಂದ್ರು, ಆ ಉಪ್ಪಿಗೆ ಇರೋದಲ್ಲ ಏನ್ ಕೈ ಮುಗಿಯಾಗಿದ್ದಾವೆ, ಏನ್ ಸಾಕ್ಷಾತ್ ಉಪ್ಪು, ಯಾರಿರ್ಬೋದು ಈ ಮಹಾಶಯ ಅಂದ್ರು. ಮೂರನೇದಕ್ಕೆ ಬಂದ್ರು, ಆ ನಾಲಿಗೆ, ಆ ತುಟಿ, ಆ ಮೀಸೆ, ಆ ಕೆನ್ನೆ, ಇವ್ರು ಯಾರಿರ್ಬೋದು ಮಹಾಶಯ, ಎಂತ ಅದ್ಭುತ, ಇವ್ನು ಯಾರಿರ್ಬೋದು ಅಂತಿದ್ರಲ್ಲ, ತಡ್ಕೊಳಕ್ ಆಗ್ಲಿಲ್ಲ. ನಾನೇ ಕಣ್ರಿ ಅಂತ, ಅಯ್ಯೋ ಮಗನೇ ನೀನೇ ನನಗೆ ಬೇಕಾಯ್ತಪ್ಪ ಅಂತೇಳಿ ಟಕ್ ಅಂತೇಳಿ ಪಾಶ ತಗೊಂಡೋದ್ರು ಅಂತೇಳಿ. ಆ ಕತೆ ಟಕ್ ಅಂತೇಳಿ ಎಂಡಾಗಿಬಿಡುತ್ತೆ ನಮ್ಗೆ ಅಷ್ಟೇ ಅಂತೇಳಿ. ಬಟ್ ಏನು ಅದ್ಭುತವಾದ ಶೋಧ ಕೊಡುತ್ತೆ ನಮ್ಗೆ ಅಂದ್ರೆ, ಯಾವಾಗ ನಾನೇ ಕಣ್ರಿ ನಾನೇ ಅನ್ನೋದು ಬಂತು ತಕ್ಷಣ ಎಲ್ಲಿಗಂತ್ರ ಆಯ್ತು ಒಟ್ಟ ನರಕಕ್ಕೆ ಅಂತೇಳಿ. ಆ ಕಾರಣಕ್ಕೆ ಈ ತಾತ್ವಿಕವಾದಂತ ಹಿನ್ನೆಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾನು ಎಂಬುದ ಬಿಡಿರೋ ಅಂತೇಳಿ. ಆ ನಾನು ಬಿಡಬೇಕು ಅಂತಕ್ಕಂಥ ವಿಶಾಲ ತತ್ವ ಇದೆಯಲ್ಲ, ಅದು ನನಗೆ ಗೊತ್ತಿರೋಂಗೆ ನಮ್ಮ ಕನಕದಾಸರ ಮಾತ್ರವಾದಂತ ಒಂದು ಫಾರ್ಮುಲಾ ಅಂತ ಹೇಳಿ ನಾನು ಭಾವಿಸ್ತೀನಿ ಅಂತೆ. ಅನೇಕ ಘಟನೆಗಳಿದೆ. ನಾವು ದೇವರಿದ್ದಾನೆ ಅಂತೇಳಿ ಬಸವಣ್ಣವರು ಎತ್ತ ನೋಡಿದರೆ ಅತ್ತತ್ತ ನೀನೇ ದೇವ, ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳ್ತಾರಲ್ಲ, ಕನಕದಾಸರು ಅಷ್ಟೇ ಆ ಭಕ್ತಿಯ ಶಕ್ತಿಯಿಂದ ಉಡುಪಿಯ ಕೃಷ್ಣನನ್ನೇ ತನ್ನ ಕಡೆ ತಿರುಗಿಸಿದವರು ಅಂತೇಳಿ. ಆಶ್ಚರ್ಯ ಆಗುತ್ತಲ್ಲ ನಮಗೆ. ಡೆಫಿನೆಟ್ ಆಗಿ ಒದಿತನ್ರಿ ಭಗವಂತ. ಆ ಭಕ್ತಿ ಶಕ್ತಿ ಹೆಂಗಿತ್ತಪ್ಪ ಅಂದ್ರೆ, ಬಸವಣ್ಣವ್ರು ಹೇಳ್ತಾರೆ, ನೆಚ್ಚಿದನೆಂದರೆ ಮೆಚ್ಚಿದನೆಂದರೆ ಸೆಲೆವಾರು ಹೋದನೆಂದರೆ ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇದಕ್ಕಾವುದಕ್ಕೂ ಬೆದರದೆ ಬೆಚ್ಚದೆ ಇದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡದ ಸಂಗಮ ದೇವ ಅಂತೇಳಿ. ಗೊತ್ತಾ ಏನ್ ಹೇಳ್ತಾರೆ ಬಸವಣ್ಣವರು? ಆ ಭಗವಂತನ ಯಾರ ಕೈಲಿ ಎದುರಿಸಕ್ಕಾಗಲ್ವಂತೆ. ಎದುರಿಸಕ್ ಯಾವ ಕಾರಣ? ಭಕ್ತಿಗೆ ಮಾತ್ರ ಸಾಧ್ಯ ಇದೆ. ನೀನೇನ್ರ ಅಚಲವಾದಂತ ಭಕ್ತಿ ಇದ್ರೆ ನಡಿಕೆ ನೋಡ್ ಬಂದ್ಬಿಡ್ತಾನಂತೆ. ಅಯ್ಯಪ್ಪ ಸವಾಸ ಬೇಡ, ಈಗಲೇ ದರ್ಶನ ಕೊಡ್ತೀನಿ ಅಂತೇಳಿ ಓಡಿ ಬರ್ತಾನೆ ಅಂತೇಳಿ ಯಾವ ಬಸವಣ್ಣವ್ರು ಹೇಳ್ತಾರೋ ಆ ಬಸವಣ್ಣ ವಚನಕ್ಕೆ ಸಾಕ್ಷಿ ಪ್ರಜ್ಞೆ ನಮ್ಮ ಕನಕದಾಸ ಉಡುಪಿನಲ್ಲಿ ಕೃಷ್ಣನೇ ತಿರುಗಿಸಿದ್ದು ಅಂತೆ. ತಿರುಗಿರ್ಬೋದು ಅಂತ ಅಚಲವಾದಂತ ನಿಷ್ಠೆ ಭಕ್ತಿ ಇದೆಯಲ್ಲ, ಆ ಭಗವಂತನು ಕೂಡ ಟರ್ನ್ ಮಾಡುತ್ತೆ ಇರ್ಲಿಕ್ಕೆ ಕನಕ ಪ್ರಜ್ಞೆ ಇದೆಯಲ್ಲ, ಕನಕನ ಭಕ್ತಿ ಇದೆಯಲ್ಲ, ಅದು ನಮಗೆ ಮಾಡೋದು, ಅದು ನನಗೆ ಅನುಕರಣೀಯ ಅಂತೆ. ಸಾವಿರ ವಚನಗಳಿದೆ, ಸಾವಿರ ತತ್ವಗಳಿದೆ. ಒಂದೊಂದು ತಿಳುಗಡೆ ನಿಮಗೆ ಈ ವಚನಗಳು ತತ್ವಗಳು ನಮ್ಗೆ ಅಪ್ಲೈ ಆಗ್ಬೇಕು ಅಂತೇಳಿ. ಹೇಗೆ ಅಪ್ಲೈ ಆಗ್ಬೇಕು? ವ್ಯಾಸರು ಕೊಡ್ತಾರಲ್ವಾ, ನೋಡಪ್ಪ ಬಾಳೆಹಣ್ಣು ಕೊಡ್ತೀನಿ, ಈ ಬಾಳೆಹಣ್ಣ ಯಾರು ಕಾಣೋ ಜಾಗಕ್ಕೆ ತಿಂದು ಬರ್ರಿ ಅಂತೇಳಿ ಎಲ್ಲ ಶಿಷ್ಯರಿಗೆ ಕೊಡ್ತಾರಲ್ವಾ. ಎಲ್ಲಾ ವ್ಯಾಸರಿಗೆ ವಿಠಲ್ ದಾಸರಿಗೆ ಕೊಡ್ತಾರೆ, ವಿಜಯ ದಾಸರಿಗೆ ಕೊಡ್ತಾರೆ, ಎಲ್ಲಾ ಶಿಷ್ಯರಿಗೆ ಕೊಡ್ತಾರೆ, ಎಲ್ಲ ತಿಂದ್ಕೊಂಡ್ ಬರ್ತಾರೆ. ಆದ್ರೆ ಕನಕ ಮಾತ್ರ ಹಂಗೆ ವಾಪಸ್ ತರ್ತಾನೆ, ತಿಂದಿಲ್ಲ ಬಾಳೆಹಣ್ಣ ಅಂತೇಳಿ. ವ್ಯಾಸರಿಗೆ ಕೇಳ್ತಾರೆ, ಯಾಕೆ ತಿಂದಿಲ್ಲ ಕನಕ ಅಂತ. ಎಲ್ಲರೂ ನಿನ್ನೆ ಹೇಳ್ತೀವಿ, ಸ್ವಾಮಿ ನಾನು ಯಾರು ನೋಡ್ಲಿಲ್ಲ ಸ್ವಾಮಿ, ಕದಿನಿಂದ್ಗಡೆ ತಿಂದೆ ಯಾರು ನೋಡ್ಲಿಲ್ಲ. ಇನ್ನೊಬ್ಬ ಬೆಡ್ಶೀಟ್ ಮುಚ್ಚಿಟ್ಟು ತಿಂದೆ ಸ್ವಾಮಿ, ಯಾರು ನೋಡಲಿಲ್ಲ. ಇನ್ನೊಬ್ಬ ದೂರದವ್ರು ಮರ್ಕೊಂಡಿದ್ದೆ, ಯಾರು ನೋಡಲಿಲ್ಲ. ಎಲ್ಲ ತಿಂದು ಬರ್ತಾರೆ. ನೋಡಿ ಕನಕ ಯಾರು ಕಾಣೋ ಜಾಗದಲ್ಲಿ, ಯಾರು ನೋಡೋ ಜಾಗದಲ್ಲಿ ಅವ್ರು ತಿಂದು ಬಂದಿದ್ದಾರೆ, ನೀವ್ ಯಾಕೆ ತಿಂದು ಬರಲಿಲ್ಲ ಅಂತೇಳಿ. ಹಾಗೆ ಹೇಳ್ತಾರೆ ಕನಕದಾಸ, ಬರೀ ನೀವೇ ನಮ್ಗೆ ಹೇಳ್ಕೊಟ್ಟಿದ್ರಿ ಸ್ವಾಮೀಜಿ, ದೇರ್ ಇಸ್ ನೋ ಪ್ಲೇಸ್ ವೇರ್ ದೇರ್ ಇಸ್ ನೋ ಗಾಡ್. ದೇವರಿಲ್ಲ ಜಾಗನೇ ಇಲ್ಲ. ಯಾರ ಕಣ್ಣು ತಪ್ಪಿಸಿದ್ರು ದೇವ್ರ ಕಣ್ಣು ತಪ್ಸಕ್ಕಾಗಲ್ಲ. ಹಾಗಾಗಿ ನಾನು ಎಲ್ಲೇ ತಿನ್ನಕ್ ಹೋದ್ರೂ ನಾನು ದೇವ್ರು ನೋಡ್ತಾ ಇದ್ದಾನೆ, ದೇವ್ರ ಕಣ್ಣು ತಪ್ಸಕ್ ಆಗಲ್ಲ ಅಂತಕ್ಕಂಥದ್ದು ನನಗೆ ಕಾಡ್ತಾ ಇತ್ತು. ಹಂಗಾಗಿ ತಿಂದೆ, ವಾಪಸ್ ತಂದೆ ಬುದ್ಧಿ ಅಂತೇಳಿ ವಾಪಸ್ ಕೊಡ್ತಾನೆ. ಏನ್ ಕಾಡುವಿಕೆ ಅಲ್ವಾ? ಹೆಂಗ್ ಕಾಡಿದೆ ಅವ್ರಿಗೆ? 2 ರೂಪಾಯಿ ಬಾಳೆಹಣ್ಣು ತಿನ್ಲಿಕ್ಕೆ ದೇವ್ರು ನೋಡ್ತಾನೆ ಅಂತೇಳಿ ಕಾಡಿದೆಯಲ್ವಾ? ಈಗ ನಾವು ಕನಕದಾಸರನ್ನ, ಬಸವಣ್ಣವ್ರನ್ನ, ವಿವೇಕಾನಂದರನ್ನ ನೆನಪು ಮಾಡ್ಕೊಂತಿದ್ದೀವಿ ಅಂದ್ರೆ ನಮಗೊಂದು ಕಾಡ್ಬೇಕಲ್ವಾ? ಏನ್ ಕಾಡ್ಬೇಕು ಹೇಳಿ? ಅದಪ್ಪ 5 ರೂಪಾಯಿ ಬಾಳೆಹಣ್ಣು ತಿನ್ಲಿಕ್ಕೆ ದೇವ್ರು ನೋಡ್ತಾನೆ ಅಂತ ಕಾಡಿರ್ಬೇಕಾದ್ರೆ ನಾವು ಸಿಮೆಂಟ್ ನುಗ್ತಾ ಇದ್ದೀವಿ, ಬಿಲ್ಡಿಂಗ್ ನುಗ್ತಾ ಇದ್ದೀವಿ, ರೋಡ್ನೇ ನುಗ್ತಾ ಇದ್ದೀವಿ, ರಸ್ತೆನೇ ನುಗ್ತಾ ಇದ್ದೀವಿ. ನಮಗೂ ಸ್ವಲ್ಪ ಕಾಡ್ಬೇಕಲ್ವಾ? ಅಯ್ಯಪ್ಪ ದೇವ್ರು ನೋಡ್ತಾ ಇದ್ದಾನೆ ಅಂತೇಳಿ ಮನವರಿಯದ ಕಳ್ಳತನ ಉಂಟು ಅಂತಾರೆ. ಪ್ರಾಯಶಃ ದೇವ್ರು ನೋಡ್ತಾ ಇದ್ದಾನೆ ಅಂತಕ್ಕಂಥ ಪ್ರಜ್ಞೆನ ಜಾಗೃತಗೊಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಸವ ಫಿಲಾಸಫಿ, ಅದು ಕನಕ ಫಿಲಾಸಫಿ ಅಂತೇಳಿ. ಇಂಥ ಸಾವಿರ ತತ್ವಗಳು ಆ ಕನಕದಾಸ ಸಾಹಿತ್ಯದ ಹಿಂದೆ ಇದೆ.
ಯಾರು ಹೆದರ್ಬೇಕಾಗಿಲ್ರಿ. ಯಾರು ಭರವಸೆ ಕೊಡ್ತಾನೆ? ಕನಕದಾಸರು ಭರವಸೆ ಕೊಡ್ತಾರಲ್ರಿ. ಬಡತನ ಬಂತು ಅಂತೇಳಿ ನೀನೇನು ಕುಗ್ಗಬೇಡ, ಸಿರಿತನ ಬಂದ್ರೆ ಹಿಗ್ಬೇಡ, ನೀನ್ ನೋಡ್ಕೊಳ್ಳಿ ಭಗವಂತ ಇದ್ದಾನೆ ಅಂತ ಹೇಳ್ತಾರಲ್ಲ. ಏನ್ ಹೇಳ್ತಾರೆ ಹೇಳಿ? ನಾವೇನ್ ಹೇಳಕ್ಕೆ ಬೇಕಾ? ಕಷ್ಟ ಬಂದಿದ್ದೇನೆ ಸಾಯ್ಬೇಕಾ? ಬೇಕಾಗಿಲ್ಲ. ಹೆಂಗ್ ಬದರ್ಬೇಕು ನೀನು? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರದವರು ಯಾರು? ಅಡವೆಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು? ಅವೆಲ್ಲ ಬದುಕಿಲ್ವೇನ್ರಿ? ಕಲ್ಲಿನೊಳಗೆ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು? ಭಗವಂತ ಕೊಡ್ತೇನಂತಾನೆ. ಹಡೆದ ಜನನೀಯ ತೆರದಿ ದೇವರ ಕ್ಷಿಪಣಿದಕ್ಕೆ ನಂಬು ನಮ್ಮ ನೆಲೆಯಾದಿ ಕೇಶವನ ಅಂತೇಳಿ ಏನ್ ಹೇಳಿದಾರೆ ಕನಕದಾಸರು? ನಂಬುವ ನಮ್ಮ ನೆಲೆಯಾದಿ ಕೇಶವನ್ನ ನಿಮ್ಮನ್ನು ಕಾಪಾಡ್ತಾನೆ ಅಂತಾರಲ್ಲ, ಆ ರೀತಿ ಆ ಕೇಶವನ ಕೃಪೆಯಿಂದ, ಸಂಗಮದ ಕೃಪೆಯಿಂದ, ಭಗವಂತನ ಕೃಪೆಯಿಂದ ನಾವಂತ ಆತ್ಮಬಲವನ್ನು ಗಟ್ಟಿ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಈ ಶ್ರಾವಣ ಮಾಸದ ಪ್ರವಚನ ಶಿಬಿರ ಅಂತಕ್ಕಂಥದ್ದು ಇದೆಯಲ್ಲ, ಅತ್ಯಂತ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಖುಷಿಯ ಶಕ್ತಿ. ಇಂಥ ಅರಿವಿನ ಮಹಾಮನೆಯನ್ನು ನಿರ್ಮಾಣ ಮಾಡಿ ನಮ್ಮ ಅರಿವಿನ ಹರವನ್ನು ವಿಸ್ತಾರ ಮಾಡಲಿಕ್ಕೆ ಆಸ್ಪದ ಕೊಟ್ಟಂತ ನಮ್ಮೆಲ್ಲರ ಮುಖಂಡರು, ನಾಯಕರು ಆಗಿರ್ತಕ್ಕಂಥ ರೇಖಾ ಉದಯಪ್ಪ ಗೌಡ್ರ ಮನೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಈ ಸೇರುವಿಕೆಗೆ, ಈ ಸಾಮರಸ್ಯಕ್ಕೆ ಅವಕಾಶ ಮಾಡಿಕೊಟ್ಟಂತ ಉದಯಪ್ಪ ಗೌಡ್ರ, ರೇಖಮ್ಮನವರ ಬಾಳ ಬಂಗಾರ ಆಗಲಿ. ಅವ್ರ ಮನೆಯಲ್ಲಿ ನಿರಂತರವಾಗಿದ್ದ ಸಾಹಿತ್ಯಿಕವಾದಂಥ, ಸಾಂಸ್ಕೃತಿಕವಾದಂಥ ಸೇವೆ ಲಭ್ಯವಾಗಲಿ ಇರ್ತಕ್ಕಂಥ ಆಶಯದ ಮಾತುಗಳನ್ನು ಕೇಳಿ, ನಾಳೆ ಯಾರಾದ್ರೂ ನೀವು ಪ್ರಶ್ನೆ ಮಾಡಿದರೆ ರೇಖಮ್ಮ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು, ನೀವೆಲ್ಲ ಕೆಲಸ ಬಿಟ್ಟು ಹೋಗಿದ್ರಿ, ಏನಾದರೂ ಲಾಭ ಆಯ್ತು ಅಂತೇಳಿ ಕೇಳಿದರೆ ಒಂದು ಹೇಳ್ಬೋದಾ ನಿಮಗೆ? ಏನು ಲಾಭ ಆಯ್ತು ಅಂತ ಹೇಳ್ತೀರಾ? ಲಾಭ ಆಗಿದೆ ಅಲ್ವಾ ಮೇಡಮ್? ಅಲ್ರಿ, ಒಂದು 2-3 ಗಂಟೆಗಳ ಕಾಲ ಎಲ್ಲೆಲ್ಲಿಂದ ಬಂದಾರೆ? ಮೂಡಿಗೆರೆಯಿಂದ ಬಂದಿದ್ದಾರೆ, ಹತ್ತಾರು ಈ ಕಡೆ ಒಂದು ಸೆಕ್ಷನ್ ಬಂದಿದ್ದಾರೆ, ಕಡೂರಿಂದ ಬಂದಿದ್ದಾರೆ, ಈ ಕಡೆ ಹೌಸಿಂಗ್ ರೋಡಿಂದ ಬಂದಿದ್ದಾರೆ, ಬೀಗ್ದಳ್ಳಿಯಿಂದ ಬಂದಿದ್ದಾರೆ. ಎಲ್ಲೆಲ್ಲಿಂದೋ ಇರ್ತಕ್ಕಂಥ ಹಲವಾರು ಮನಸ್ಸುಗಳನ್ನ 3 ಗಂಟೆಗಳ ಕಾಲ ಒಂದೇ ಚಪ್ಪರದಡಿ ಕೂರಿಸ್ತಲ್ರಿ, ಹಿಡಿದಿಡ್ತಲ್ರಿ. ಅದೇ ಕನಕ ಭಕ್ತಿ, ಅದೇ ಸಾಹಿತ್ಯದ ಶಕ್ತಿ, ಅದೇ ಸಂಸ್ಕೃತಿಯ ಶಕ್ತಿ. ಒಪ್ಕೊಂತೀರಾ? ನಾಳೆ ಯಾರಿಗಾದ್ರು ಬಂದ್ರೆ ಇಲ್ಲೇ ಡಿಬೇಟ್ ಮಾಡ್ಕೊಳ್ಳೋದು ಕಷ್ಟ, ಮೇಡಮ್ ಮಾಡ್ಬಿಟ್ಟು ಬರ್ಕೊಂತಾರೆ, ಕಲ್ತ್ಕೊಂತಾರೆ. ಈ ವಚನದ ಮುಖೇನ ಅವ್ರು ಒಂದು ಉತ್ತರ ಕೊಡ್ತೀವಿ ಅಂತೇಳಿ. ಏನಾಯ್ತು ರಿಸಲ್ಟ್? ಈ ರಿಸಲ್ಟ್ ಕವಿ ಹೇಳ್ತಾನೆ, ಒಂದು ಅಕ್ಕಿ ನೋಡಿ, ಒಂದು ಮರದ ಮೇಲೆ ಒಂದು ಅಕ್ಕಿ ಕೂತಿರಲ್ಲ, 50-100 ಅಕ್ಕಿ ಕೂತಿರ್ತಾವಲ್ವಾ? ಹಕ್ಕಿ ನೋಡಿದ ತಕ್ಷಣ ಖುಷಿ ಆಗ್ಬಿಟ್ಟಿದೆ ನಮ್ಮ ಕಾವ್ಯಾನಂದ್ರಿ. ಏನ್ ಚೆನ್ನಾಗಿ ಕೂತಿದ್ದಾವೆ, ಏನ್ ಚೆನ್ನಾಗಿ ಆಡ್ತಾ ಇದ್ದಾವೆ, ನಮ್ಮ ಮನುಷ್ಯರಿಗೆ ಯಾಕಿಂತ ಸ್ನೇಹ ಇಲ್ಲ, ನಮ್ಮ ಮನುಷ್ಯ ಯಾಕೆ ಒಟ್ಟಿಗೆ ಸೇರ್ತಾ ಇಲ್ಲ ಅಂತೇಳಿ ಅವನು ವೇದನೆ ಆಗ್ಬಿಟ್ಟಿದೆ, ನೋವಾಗ್ಬಿಟ್ಟಿದೆ. ಹಂಗೆ ಸೇರ್ಬೇಕು ಅನ್ನೋದು ಕವಿ ಆಶಯ. 4 ಸಾಲಲ್ಲಿ ಬರೀತಾರೆ, ಗಮನಿಸಿ ನಿಮಗೆ. ಹಲವೆಡೆಯ ಹಕ್ಕಿಗಳು ಹೆಮ್ಮರವೊಂದನ್ನು ಸೇರಿ ಕೆಲಕಾಲ ಚಿಲಿಪಿಲಿ ಸೊರಗೈದು ಚದುರಿ ಹೋದಂತೆ ಈ ಸಂಸಾರ ಎಂಬರು. ನಾನಿನ್ನು ಒಪ್ಪೆನೆಯ ಹಕ್ಕಿಗಳ ಗುಣ ಕೆಡಿಸುವ ಹೋಲಿಕೆ ಇದು. ಇದ್ದಷ್ಟು ದಿನ ಸವಿಯಾಗಿ ಆಡುತ್ತವೆ, ಇದ್ದಷ್ಟು ಹಣ್ಣುಗಳ ಸಿಹಿಯಾಗಿ ಹಂಚಿ ತಿನ್ನುತ್ತವೆ, ಕಲಹ ಇಲ್ಲದೆ ಕೂಡಿ ಕಲನವಿಲ್ಲದೆ ಆಡಿ ಮಾದರಿ ಗೆಳೆತನ ಮಾಡಿ ಹೋಗುತ್ತವೆ ಹಕ್ಕಿಗಳು. ಇಂಥ ಹಕ್ಕಿಗಳಿಗೆ ಹೋಲಿಸುವುದೇ ಕಾದಾಡುವ, ಕಚ್ಚಾಡುವ, ಕಿತ್ತು ತಿನ್ನುವ ನರರ ಅಂತೇಳಿ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರೇಖಮ್ಮನವರ ಮನೆಗಳೆಲ್ಲ ಆಗ್ತಾ ಇರ್ತಕ್ಕಂಥ ಈ ಸಮಾಗಮ ಉತ್ತರ ಕೊಟ್ಟಿದೆ. ಹಕ್ಕಿಗಳಷ್ಟೇ ಅಲ್ಲ, ಬೇರೆ ಬೇರೆ ಭಾಗದಲ್ಲಿ ಬಂದಿರತಕ್ಕಂಥ ನಾವಿದೀವಲ್ಲ ಹಕ್ಕಿಗಳು, ನಾವೇ ಮನುಷ್ಯರ್ತಕ್ಕಂಥ ಹಕ್ಕಿಗಳಿದಾವಲ್ಲ, ನಾವು ಕೂಡ ಒಳ್ಳೆ ಸ್ನೇಹ ಮಾಡಿ, ಒಂದು ಕಡೆನೇ ಊಟ ಮಾಡಿ, ಒಂದು ಕಡೆನೇ ಸಂತೋಷದ ಕಾಲ ಕಳೆದು ನಮ್ಮ ಬದುಕನ್ನು ಸಾರ್ಥಕ ಪಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಡೆಫಿನೇಷನ್ ಆಗಿ ಈ ಮನೆಗಳದ ಈ ಶ್ರಾವಣ ಮಾಸದಲ್ಲಿ ನಡೆದಿದೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ನನಗತ್ಯಂತ ಖುಷಿಯ ಸಂಗತಿ. ನೀವು ಆ ಖುಷಿಯನ್ನ ನಿಮ್ಮ ದೊಡ್ಡ ಚಪ್ಪಾಳೆ ಮುಖೇನ ಅನುಮೋದಿಸ್ತೀರಾ ಅಂತೇಳಿ ನಾನು ಅದು ಭಾವಿಸ್ತೀನಿ. ಎಸ್, ಇಷ್ಟಿಂದ ಮಾತನ್ನು ಸೀಮಿತಗೊಳಿಸ್ತಾ, ನಾನು ಆಗಲೇ ನಮ್ಮ ಶಾಸ್ತ್ರ ಹೇಳಿದಾಗೆ, ರೋಹನ್ ಹೇಳಿದಾಗೆ, ನಾನೇನೋ ಬಾರಿ ಕಲ್ತು ಬಿಡೀನಿ, ಓದ್ಬಿಡೀನಿ, ನಾನೇನು ಮಾತಾಡ್ತೀನೋ ನೀವಷ್ಟೇ ಕೇಳಬೇಕು ಅನ್ನೋದಿದೆಯಲ್ಲ ನಮ್ಮ ಸಮಾರಂಭದ್ದಲ್ಲ. ನಾನು ಸುಮ್ಮನೆ ನೆಪ ಅಷ್ಟೇ, ನಮ್ಮೊಂದು ವೇದಿಕೆ ಕೊಟ್ಟಿದ್ರೆ ನಿಂತ್ಕೊಂಡ್ತೀನಿ, ಮಾತಾಡ್ತೀನಿ ಅಷ್ಟೇ. ನಮಗಿಂತ ಮೀರಿದ ಪ್ರಾಪ್ತರು, ನಮಗಿಂತ ಮೀರಿದ ಬುದ್ಧಿವಂತರು, ನಮಗಿಂತ ಮೀರಿದ ಅನುಭವಿಗಳು ನಿಮ್ಮೊಳಗಡೆ ಇದ್ದಾರೆ ಅಂತಕ್ಕಂಥ ಸತ್ಯ ನನಗೆ ಗೊತ್ತಿದೆ ಅಂತೆ. ಆ ಕಾರಣಕ್ಕೆ ನಿಮ್ಮ ಪೈಕಿ ಒಬ್ಬೊಬ್ರು ಒಂದೊಂದು 30 ಸೆಕೆಂಡ್ 1 ನಿಮಿಷ ಒಳಗಡೆ ದಯಮಾಡಿ ಈಗ ಟೈಮ್ ಮಾಡಿದ್ದು ಭಾಷಣ ಮಾಡಬಾರ್ದು. ಈ ಸಮಾರಂಭದಿಂದ ಏನಾರು ಲಾಭ ಆಯ್ತಾ, ಅಥವಾ ಗೊತ್ತಿದ್ದಿರ್ತಕ್ಕಂಥ ಅಂಶ ಗೊತ್ತಾಯ್ತಾ, ಅಥವಾ ಇಲ್ಲ ನಿಮ್ಗೆ ಅನ್ಸ್ಬಾರ್ದಲ್ಲ, ಇಲ್ಲಪ್ಪ ಇಷ್ಟೊಂದು 2 ಗಂಟೆ ನಂದೇನೋ ಅಡಿಗೆ ಆಗ್ತಿತ್ತು, ಇನ್ನೇನೋ ಮಾಡ್ತಿದ್ದು, ಇಲ್ಲಿ ಬಂದು ಕೆಳಗಂಟೆ ಇತ್ತು ಅನ್ಬಾರ್ದು. ಇದರ ಲಾಭ ಆಗಿದೆಯೋ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಹಿತ, ನಿಮ್ಮ ಪ್ರಶ್ನೆ ಸಹಿತ 1 ನಿಮಿಷದಲ್ಲಿ ಧ್ವನಿವರ್ಧಕ ಬಳಸಬೇಕು. ನಮ್ಮ ರೋಹನ್ ಭಾರ್ಗವ್ ಪುರಿಯವರ ಯೂಟ್ಯೂಬ್ ಚಾನಲ್, ICT ಚಾನಲ್ ಅಲ್ಲಿ ಇದು ಪರ್ಮನೆಂಟ್ ರೆಕಾರ್ಡ್ ಆಗುತ್ತೆ. ಇದೊಂದು ಲಿಂಕ್ ಇರುತ್ತೆ, ಇದರ ಪಾಲ್ಗೊಳ್ಳುವಿಕೆ ಇದೆಯಲ್ಲ, ನಿಮಗೆ ಯಾವತ್ತಾದ್ರೂ ಒಂದು ಸಂತೋಷ ಕೊಡುತ್ತೆ. ಇಂಥ ಸಾರ್ವತ್ರಿಕ ದಾಖಲೆ ಆಗ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾಳೆ ನಮ್ಮ ಪ್ರಭುಲಿಂಗ ಶಾಸ್ತ್ರಿಗಳು ಸರ್ ಇದು ದೊಡ್ಡ ಸುದ್ದಿ ಮಾಡ್ತಾರೆ.
ಆ ಸುದ್ದಿ ಪ್ರಿಂಟ್ ಮೀಡಿಯಾದಲ್ಲಿ ದಾಖಲಾಗುತ್ತೆ. ಇಂಥ ದಾಖಲಾರ ಕಾರ್ಯಕ್ರಮದಲ್ಲಿ ನಿಮ್ದು ಸೇರ್ಪಡೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಪುರುಷರಿಂದ ಒಬ್ರು, ನಮ್ಮ ಮಹಿಳೆಯರಿಂದ ಒಬ್ರು ನಿಮ್ಮ ತಲೆ ರೆಡಿ ಮಾಡ್ಕೊಳ್ಳಿ, ಓಡಾಡ್ತಾ ಇರಲಿ, ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ, ಏನ್ ಮಾತಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡಿದ್ದೀರಿ. ಭಾಷಣ ಮಾಡಬಾರ್ದು, ಈಗ ಹೇಳಿನಿ, ಅದು ಫಿಡ್ ಆಫ್ ಆಗಬಾರ್ದು ಅಂತೆ. ಒಂದು ಹ್ಯಾಂಗ್ ಓವರ್ ಇರುತ್ತೆ, ಇಲ್ಲ ಹೋದ್ಮೇಲೆ ಚಂದನವ್ರ ಗಾಯನ ಮೆಲುಕಾಗ್ತಾ ಹೋಗ್ಬೇಕು, ಒಳ್ಳೆ ಸಾತ್ವಿಕವಾದಂತಹ ಕನಕ ಸಂದೇಶ ಮೆಲುಕಾಗ್ತಾ ಹೋಗ್ಬೇಕು. ಒಳಿತು ಮಾಡು ಮನಸ ಈ 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಸಂಸಾರವನ್ನ ಅಚ್ಚುಕಟ್ಟಾಗಿ ನಡೆಸುವವನು ಸಂಸಾರಿ ಅಂತ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಸಂಸಾರಿಗಳಿಗೆ ಹಾಗೆ ಕನ್ನಡ ಮನಸ್ಸುಗಳಿಗೆ ಈ ಕಾರ್ಯಕ್ರಮದಿಂದ ಅಭಿನಂದನೆ ಮಾಡಬೇಕಾ. ಮಹೇಶ್ ಸರ್, ಈ ಮಳೆ, ಚಳಿ, ಗಾಳಿ, ಸೀರಿಯಲ್, ಮನೆಯಲ್ಲಿ ಅಡುಗೆ ಎಲ್ಲವನ್ನು ಬಿಟ್ಟು ಇದನ್ನೆಲ್ಲ ಲೆಕ್ಕಿಸದೆ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜನರು ಕೂತಿದ್ದಾರೆ ಅಂದ್ರೆ ಇದು ನಿಜವಾದ ಒಂದು ಈ ಕಾರ್ಯಕ್ರಮದ ಯಶಸ್ಸು ಅಂತ ನಾನಂತೂ ಭಾವಿಸ್ತೇನೆ. ಇದೆಲ್ಲೂ ನಮಗೆ 23ನೇ ದಿನ ಈ ಕಾರ್ಯಕ್ರಮ ನಡೀತಿದೆ ಅಂತ ಅನಿಸ್ತಿಲ್ಲ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದಾಗಲೇ ನಮ್ಮಲ್ಲಿ ಒಂದು ಹುಮ್ಮಸ್ ಕಳ್ಕೊಂಡಿರ್ತೀವಿ 4-5 ದಿನ ಕಾರ್ಯಕ್ರಮ ಆದ್ಮೇಲೆ. ಆದ್ರೆ ನಿಮ್ಮಲ್ಲಿ ಆ ತೇಜಸ್ ಇನ್ನೂ ಇದೆ. 23ರಲ್ಲ, ನೀವು ಸತತ 1 ವರ್ಷ ಬೇಕಾದ್ರೂ ಕಾರ್ಯಕ್ರಮ ಮಾಡುವ ಒಂದು ಹುಮ್ಮಸ್ ನಿಮ್ಮಲ್ಲಿ ಇದೆ ಅಂತ ನಾನು ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟವಾಗಿ ಒಂದು ಸ್ವರೂಪವನ್ನ ನೀವು ಮಾಡಿಕೊಂಡಿದ್ದೀರಾ. ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ನಾನು ಭಾವಿಸ್ತಾ ಕಟ್ನಳ್ಳಿ ಮಹೇಶ್ ಅವರಿಗೆ ಮತ್ತೆ ರೋಹಿಣಿ ಶಾಸ್ತ್ರಿ ಅವರಿಗೆ ಹಾಗೆ ರೋಹನ್ ಬಗ್ಗೆ ನನ್ನ ಸ್ನೇಹಿತನಾದಂಥ ಉಪ್ಪೇನಹಳ್ಳಿ ಚರಣ್ ಅವರು ತುಂಬಾ ಬಾರಿ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು. ಆದ್ರೆ ನಾವು ಪರಸ್ಪರ ಯಾವತ್ತೂ ಭೇಟಿ ಮಾಡಿರಲಿಲ್ಲ. ಈ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮನ್ನ ಭೇಟಿ ಮಾಡಿದೆ. ನಿಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಜನಮನ್ನ ಸಿಗ್ಲಿ, ಯಶಸ್ವಿಗ್ಲಿ ಅಂತ ನಾನು ಮಾತೆ ಮೃತ್ಯು, ಮಾತೆ ಮುತ್ತು. ಇದಕ್ಕೆ ಉದಾಹರಣೆ ನಮ್ಮ ಕಟ್ನಳ್ಳಿ ಮಹೇಶ್ ಸರ್. ಒಂದು ಸಣ್ಣ ಹಾಸ್ಯದ ಮೂಲಕ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಮಹೇಶ್ ಅಣ್ಣವರು ನನಗೆ ಒಂದ್ಸತಿ ಕಾಲ್ ಮಾಡ್ತಾರೆ, ಕರೆ ಮಾಡಿ ಬಾ ರೇಖಕ್ಕ ಅವ್ರ ಮನೆಯಲ್ಲಿ ಒಂದು ಊಟಕ್ಕೆ ಔತಣಕ್ಕೆ ಕರೆದಿದ್ದಾರೆ, ಬಾ ಅಂತ ಹೋಗೋಣ. ನಾನು ಮಹೇಶ್ ಅಣ್ಣವ್ರಿಗೆ ಹೇಳ್ತೀನಿ, ಅಣ್ಣ ನಿಮ್ ಜೊತೆ ಬಂದ್ರೆ ಬಾಯಿಗೆ ಜಾಸ್ತಿ ಕೆಲಸ ಇರಲ್ಲ, ಯಾಕಂದ್ರೆ ವೆಜ್ ಅಣ್ಣವರು. ಅದಕ್ಕೆ ಇಲ್ಲ ಬಾರಪ್ಪ, ಸಂಡಿಗೆ ಮಾಡಿರ್ತಾರೆ, ಸಂಡಿಗೆ ನಿನಗೋಸ್ಕರ ಸಂಡಿಗೆ ಮಾಡಿಸ್ತೀನಿ ಬಾ ಅಂತ. ಅಂದ್ರೆ ಮಾತಿನ ಮೂಲಕ ಹೇಗೆ ಒಂದು ಕರ್ತವ್ಯವನ್ನ ನಾವು ಪಾಲಿಸ್ಬೋದು ಅಂತ ಹೇಳ್ತೇವೆ. ಹೋಗ್ತೀವಿ, ನಾನು ಅಣ್ಣವ್ರು ಬರ್ತೀವಿ, ರೇಖಮ್ಮವ್ರ ಮನೆಗೆ ಬರ್ತೀವಿ. ರೇಖಮ್ಮವರು ಇದು ಹಾಸಿ ನಮಗೆಲ್ಲ ಊಟಕ್ಕೆ ಕೊಡ್ತಾರೆ. ಅನ್ನ ಹಾಕ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಸಾಂಬಾರು ಹಾಕ್ತಾರೆ. ಅದು ನನ್ನ ಮನ್ಸಲ್ಲಿ ನಂತರ ಏನಿತ್ತು ಅಂದ್ರೆ ಸಂಡಿಗೆ ತಿನ್ಬೋದು, ಸಂಡಿಗೆ ಅಂತ ಇತ್ತು. ರೇಖಾ ಮೇಡಮಿಗೆ ಒಂದು ಫೋನ್ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಸಂಡಿಗೆ ಹಾಕೋದು ಮರ್ತೋಗ್ತಾರೆ. ಆದ್ರೆ ಆ ಸಂಡಿಗೆ ನಮ್ಮ ಕಣ್ಮುಂದೆ ಕಾಣ್ತಾ ಇರುತ್ತೆ. ಅಣ್ಣವ್ರು ಏನ್ ಮಾಡ್ತಾರೆ ಗೊತ್ತಾ, ನಾನು ಮಹೇಶ್ ಅಣ್ಣ ಈಗ ಮುಖ ನೋಡ್ತೇನೆ, ನಿನಗೇನು ಸಂಡೆ ಬೇಕಲ್ಲ, ಸಂಡಿಗೆ ಬೇಕು, ತಡಿ 1 ನಿಮಿಷ ಅಂತ. ರೇಖಾ ಮುಖ ನಾವು ನೋಡ್ತೀವಿ, ಅವ್ರು ಮರ್ತೋಗ್ತಾರೆ. ಅನ್ನ ಹಾಕಿರ್ತಾರೆ, ಸಾಂಬಾರು ಹಾಕಿರ್ತಾರೆ, ಪ್ರತಿಯೊಂದು ಇರುತ್ತೆ, ತುಪ್ಪನೂ ಇರುತ್ತೆ, ಸಂಡಿಗೆ ಹಾಕಿರಲ್ಲ. ಆಗ ಅಣ್ಣವ್ರು ಏನ್ ಮಾಡ್ತಾರೆ ಗೊತ್ತಾ, ರೇಖಕ್ಕ ನಾವು ರಸ್ತೆಯಲ್ಲಿ ಬರ್ತಾ ಇದ್ವಿ, ಸಚಿನ್ ನಾನು ಬರ್ತಾ ಒಂದು ಹಾವು ನೋಡಿದ್ವಿ. ಆ ಹಾವು ಎಷ್ಟು ಉದ್ದ ಇತ್ತು ಅಂದ್ರೆ ನೋಡಿ, ನಾವು ಕೂತಿದೀವಲ್ಲ ನಮ್ಮಿಂದ ಆ ಸಂಡಿಗೆ ತನಕ ಆಯ್ತು ಅಂತಾರೆ. ಆಗ ಸಂಡಿಗೆನೂ ಬಂತು, ನಮ್ಮ ಕಾರ್ಯ ಯಶಸ್ವಿ ಆಯಿತು. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ನೀವು ಅವಕಾಶ ಕೊಟ್ಟು ಧನ್ಯವಾದ. ನನಗೆ ಸಚಿನ್ ಹೇಳೋ ಹೋರಾಟದಲ್ಲಿ ನನಗೆ ಜಡಗ ವಿಷಯ ಇವತ್ತಾ ಫೈನ್ ಒಳ್ಳೆ ಹೆಣ್ಣು ಕೊಟ್ಟಿ ಅಂತೇಳಿ ಸಂಡಿಗೆ ಬಂತು ಅಂತೇಳಿ ನಾನೇನು ತಿಳ್ಕೊಂಡೆ, ಅಣ್ಣ ಸಂಡಿಗೆ ಬರುತ್ತೆ ಅಂತ ಕಾಯ್ದಿದ್ರು. ಸಂಡಿಗೆ ಬರಲ್ಲ, ಈ ಕಡೆ ಬಾಡೂಟ ಕುರಿದಾಗಲೇ ಮಹೇಶ್ ಸರಿಯಾದ ಸದ್ರುಕರಣ ಅಂತೇಳಿ ಹೇಳ್ತೇನೆ ಮಾಡ್ಕೊಂಡಿದ್ದೆ. ಗುಡ್ ಟಚ್ ಸರ್, ಪರವಾಗಿಲ್ಲ ಸರ್. ನಾನು ಸಂಡಿಗೆಗೆ ಉಳಿಸಿದ್ರಲ್ಲ, ಈ ಸಮಾರಂಭ ಸಂಡಿಗೆನ ಬಾಡೂಟದ ಅಂತೇಳಿ ಆಗುತ್ತೆ ಕಣ್ಣ ಸರ್. ಓಕೆ, ಥ್ಯಾಂಕ್ ಯು. ನಾನು ಸಂಜೆಯ ನಮಸ್ಕಾರಗಳು. ನನ್ನ ಹೆಸರು ಪ್ರಗತಿ, ಸೆಂಟ್ ಜೋಸೆಫ್ ಕಾಲೇಜ್ ವಾಣಿಜ್ಯ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸರ್ ಮಾತಾಡಿದ್ದು ತುಂಬಾ ಒಂದು ಜ್ಞಾನಪೂರ್ವಕವಾಗಿತ್ತು. ನಾನು ಸಂಸ್ಕೃತದ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಂಕರಾಚಾರ್ಯರು ಹೇಳಿರುವಂತದ್ದು, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾಥನ ಭವತಿ. ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಇರ್ಲಿಕ್ಕೆ ಸಾಧ್ಯ ಆಗುತ್ತಂತೆ, ಕೆಟ್ಟ ತಾಯಿ ಇರ್ಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಸರ್ ಹೇಳ್ತಾ ಇದ್ರು, ನಾನು ಅನ್ನೋ ಒಂದು ಭಾವವನ್ನ ಬಿಡ್ಬೇಕು ಅಂತ. ಯಾಕೆ ನಾನು ಅನ್ನೋ ಒಂದು ಭಾವವನ್ನ ಬಿಡ್ಬೇಕು ಅಂತ ಹೇಳಿದ್ರೆ,
ಈ ಒಂದು ಭೂಮಿ ತಾಯಿಯನ್ನು ನಮ್ಮ ತಾಯಿ ಅಂತ ನಾವು ತಿಳ್ಕೊಂಡಾಗ ಏನೆಲ್ಲ ನಾಗಾಲೋಟದಲ್ಲಿ ಓಡ್ತಾ ಇದ್ದೀವಿ ವೈಜ್ಞಾನಿಕವಾಗಿ ಮತ್ತೆ ಸಂಶೋಧನಾತ್ಮಕವಾಗಿ ವಿಜ್ಞಾನದಲ್ಲಿ ನಾವು ಓಡ್ತಿರೋ ಅಂಥದ್ದು ಒಂದು ನಾನು ಅನ್ನೋ ಒಂದು ಪ್ರಕ್ರಿಯೆ ಅಂತ ನಾವಿಲ್ಲಿ ಭಾವಿಸಿದ್ರೆ ಈ ಭೂಮಿ ತಾಯಿ ಎಲ್ಲವನ್ನ ಒಂದು ಒಳ್ಳೆಯ ತಾಯಿಯ ರೀತಿನಲ್ಲಿ ತನ್ನೊಳಗಡೆ ಸೇರಿಸ್ಕೊಳ್ತಾ ಇದೆ. ಸೊ ಈ ಒಂದು ಹೋಲಿಕೆಯನ್ನ ನಾನು ಇದಕ್ಕೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸತೀಶ್ ಅಂತ ವಕೀಲರಾಗಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿದು ಬಂದಿದ್ದು ಅಂದ್ರೆ IVU ನಿಜವೂ ಅದನ್ನ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೂಡಿ ಬಂತು. ಐ ಅಂದ್ರೆ ನಾನು ಅನ್ನೋದರಿಗೆ ಏನಾಗುತ್ತೆ ಅಂತ, ಮತ್ತೆ ಅದನ್ನ ಯು ಅಂತ ಹೇಳಿ ಉಪಯೋಗಿಸಿದ್ರೆ ಹೇಗಾಗುತ್ತೆ, ವಿ ಅನ್ನೋದ್ರ ಅದನ್ನ ಉಪಯೋಗಿಸಿದ್ರೆ ಏನಾಗುತ್ತೆ. ಒಟ್ಟಾರೆ ಇದು ತಾತ್ಪರ್ಯ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೆಯರಾಗಿ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದ್ರಿಂದ ಎಲ್ಲರೂ ಒಟ್ಟಾಗಿರ್ಬೋದು ಅನ್ನೋದನ್ನ ಈ ಒಂದು ಕಾರ್ಯಕ್ರಮ ಮಹೇಶಣ್ಣನ ಮೂಲಕ ಇಲ್ಲಿ ಪ್ರಚುರಪಡಿಸಿದೆ ಅಂತೇಳಿ ನಾನು ಹೇಳ್ಬಿಟ್ಟು ಮಹೇಶಣ್ಣ ಹೇಳ್ದಂಗೆ ಇವತ್ತಿನ ಕಾರ್ಯಕ್ರಮಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯುವ ಜನತೆ ತುಂಬಾ ಕೊರತೆ ಕಾಣ್ತಾ ಇದೆ. ಅದು ಯಾಕೆ ಕಾಣ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಾವು ಇವತ್ತು ಸಂಸ್ಕಾರ ಕಲಿಸಕ್ಕೆ ಯಾವುದೇ ಯೂನಿವರ್ಸಿಟಿ ಆಗಲಿ ಯಾವುದೇ ಸ್ಕೂಲ್ಗಳಾಗಲಿ ಇಲ್ಲ, ಅದು ನಮ್ಮ ಮನೆ ಅಂಗಳದಲ್ಲಿ ಮನೆಯಿಂದನೇ ಕಲಿಬೇಕು ಹೊರತು ನಾವು ಯಾವುದೇ ಯೂನಿವರ್ಸಿಟಿ ಅಥವಾ ಇನ್ನೊಂದು ಕಾಲೇಜ್ಗಳಲ್ಲಿ ಯಾವುದೇ ಸಬ್ಜೆಕ್ಟ್ ಇಟ್ಟಿಲ್ಲ. ಇದು ನಮ್ಮ ವಿಪರ್ಯಾಸ ಅಂತ ಅನ್ಕೋಬೇಕಾಗುತ್ತೆ. ಸರ್ಕಾರದ ವತಿಯಿಂದನೇ ಆಗಿರ್ಬೋದು, ನಾವುಗಳ ಬೇಡಿಕೆ ಇಟ್ಟಿಲ್ಲ ಅನ್ನೋದೊಂದು ಕೊರತೆನೂ ಇರ್ಬೋದು. ಅದಕ್ಕೋಸ್ಕರ ನಾವು ನಮ್ಮ ಮನೆಗಳಿಂದ ಸಂಸ್ಕಾರಗಳನ್ನು ಕಲಿಬೇಕು ಅಂತ ಹೇಳಿದ್ರೆ ಇಂಥ ಒಂದು ವೇದಿಕೆ ಆಗಲಿ, ಕಾರ್ಯಕ್ರಮಗಳಲ್ಲಿ ಮಕ್ಕಳನ್ನಾಗಲಿ, ಮನೆಯಲ್ಲಿ ಇರತಕ್ಕಂಥ ಬೇರೆಯವ್ರನ್ನ ಕರ್ಕೊಂಡ್ಬಂದು ಇಂಥ ಕಾರ್ಯಕ್ರಮಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅಂತ ಒಂದು ಅವಕಾಶವನ್ನು ಎಲ್ಲರಿಗೂ ಸದುಪಯೋಗ ಪಡಬೇಕು ಅನ್ನೋ ಒಂದು ಕೊರತೆ. ಇಲ್ಲಿ ನಮಗೆ ಜ್ಞಾನವನ್ನು ಸಿಗುತ್ತೆ, ಹಾಗೆ ಒಂದು ಊಟವನ್ನು ಸಿಗುತ್ತೆ ಅಂತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಾರೆ. ನಾವು ಒಂದು ಪೂಜೆ ಆಗಲಿ ಪುರಸ್ಕಾರಗಳಾಗಲಿ ಮಾಡತಕ್ಕಂಥದ್ದು ಮನೆಯಲ್ಲಿ ಎಷ್ಟು ಮುಖ್ಯವೋ ಈ ಕಾರ್ಯಕ್ರಮದ ಮೂಲಕ ನಾವೆಲ್ಲರನ್ನೂ ಸೇರ್ಕೊಂಡು ಒಬ್ಬರಿಗೊಬ್ರು ಒಂದು ವಿಚಾರಗಳ ವಿನಿಮಯ ಮಾಡಿಕೊಂಡು ನಾವು ಸಂಘಟಿತರಾದರೆ ಒಬ್ಬರಿಂದ ನೋಡಿ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಕ್ಕೂ ಸಾಧ್ಯವಾಗುತ್ತೆ. ಹಾಗೆ ನಾವು ಈಗ ನಮ್ಮ ಏರಿಯಾದಲ್ಲಿ ಎಲ್ಲ ತುಂಬಾ ಜನ ಬಂದಿದ್ದಾರೆ. ನಾವು ಈ ಏರಿಯಾದಲ್ಲಿ ನಾವು ಒಬ್ಬರಿಗೊಬ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ನಾವು ಎಲ್ಲಿಂದ ಎಲ್ಲರೂ ಮನೆಗಳಿಗೆ ಬಿಸ್ನೆಸ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಏನೋ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೋ ಒಂದು ಗಳಿಗೆ ಕೂಡಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಬಂದಾಗ ಇಲ್ಲಿ ರೇಖಾಕೌರ್ ಮನೆ ಎದುರುಗಡೆ ಒಂದು ದೇವಸ್ಥಾನ ಕಮಿಟಿಯನ್ನು ರಚನೆ ಮಾಡಿ ದೇವಸ್ಥಾನ ಮಾಡ್ತೀವಿ. ಇವತ್ತು ಯಾವ ಮಟ್ಟಿಗೆ ನಡೆಸ್ತಾ ಇದೀವಿ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಏರಿಯಾದವ್ರಿಗೆ ಎಲ್ಲರಿಗೂ ಗೊತ್ತೆ. ಮಿನಿಮಮ್ 150 ಇಂದ 200 ಜನ ಒಂದು ಸಮಯ ಸಂದರ್ಭ ಪೂಜೆಗಳಲ್ಲಿ ಸೇರ್ತಾರೆ. ಯಾಕೆ ಸೇರ್ತಾರೆ? ಒಂದು ಅಭಿಮಾನ, ಒಂದು ಭಕ್ತಿ. ಆ ಭಕ್ತಿ ದಿನ ಎಲ್ಲರ ಮನೆಯಲ್ಲೂ ನಡೀತಾ ಇರುತ್ತೆ. ಆದರೆ ಯಾರು ನಾವು ಇವತ್ತು ರೂಢಿಸ್ಕೊಳ್ತಾ ಇದೀವೋ ಅವ್ರು ಮಾತ್ರ ನಡೆಸ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಮಕ್ಕಳುಗಳನ್ನ ಕರ್ಕೊಂಡ್ ಬರ್ಬೇಕು, ಅದೊಂದು ಮುಖ್ಯ ಉದ್ದೇಶವಾಗಿರ್ತದೆ. ಅದನ್ನ ಯಾವುದು ಹೇಳಲಿಕ್ಕೆ ಬರ್ತಿಲ್ಲ. ನೀವು ನಿಮ್ಮ ಮನೆಗಳಲ್ಲಿ ಯಾವಾಗ ಮಾತೆಯರೇ ಮುಖ್ಯವಾಗಿ ಅದು ಹೆಚ್ಚಾಗಿ ಗಮನ ಕೊಟ್ಟು ಮಕ್ಕಳನ್ನ ಜೊತೆಯಲ್ಲಿ ಜಾಸ್ತಿ ಮುದ್ದಾಗಿ ಬೆಳೆಸೋದು ತಾಯಂದಿರು ಮುಖ್ಯ ಪಾತ್ರವಾಗಿರ್ತದೆ. ತಾಯಂದಿರಿಗೆ ಕೆಲಸಗಳು ಯಾವತ್ತು ಕೆಲಸಗಳೇನು ಕಡಿಮೆ ಆಗೋದಿಲ್ಲ. ಆದ್ರೆ ಇದು ಮುಖ್ಯ ವೇದಿಕೆ ತಂದು ದಯವಿಟ್ಟು ಎಲ್ಲ ಮಕ್ಕಳ ತಾಯಂದಿರು ಈಗ ಗಮನ ಹರಿಸಬೇಕು ಅಂತ ಕೇಳ್ಕೊಂಡು. ಶಿಕ್ಷಕರಾಗಿ ಬೇಲೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನೊಂದು ಪಯಂ ಬರ್ತಿದ್ದೀನಿ, ಪ್ರಗತಿವಂತ. ಪದವಿ ಕಲಿತ ಪ್ರಗತಿಶೀಲ, ಕಲಿತ ನುರಿತ ಪ್ರಗತಿವಂತ. ಮಾತು ಏಕೆ ನಿಂತಿದೆ? ಒಮ್ಮೆ ಒಂದು ಜಾಣ್ಮೆ ಪಥವ ಪ್ರೀತಿ ಕಮಲಿಗೆ ಹೋಗಿದೆ. ಹಮ್ಮು ಬಿಮ್ಮು ದರ್ಪ ದಿಮಾಕು ತಲೆಯ ನೆತ್ತಿ ತಿರುಗಿದೆ. ಬಂಗ್ಲೆ ಕಾರು ಮಸ್ತು ಮೋಜಿ ಲಕ್ಷ್ಮಿಯಿಂದೇ ಓಡಿದೆ. ನಲಿವು ನಗುವು ಕಮಲಿ ಹೋಗಿ ಬೂದಿ ಗುಂಡಿ ಬಿದ್ದಿದೆ. ಎಳೆಯರ ಅಂತರ ಒಂದು ದೂರ ಸಾಗಿದೆ. ಮಾನವೀಯತೆಯ ಮಧುರ ಮಮತೆ ಅಮಲಿನಲ್ಲಿ ಮರೆತಿದೆ. ಒಂಟಿತನವ ಕಾಡಿದೆ. ಮನುಜ ಮತವು ಪ್ರಗತಿ ಪಥವು ತಾಳ್ಮೆ ಪಥವ ಬಯಸಲು, ಕಳೆದು ಹೋದ ಕಲಿಕರವ ಕೂಡಿ ಬಾಳ ಸಾಗಿಸಲು ಮತ್ತೆ ಮೂಡಬಹುದೇ ಮಾನವೀಯತೆಯ ದಿನ. ಎಲ್ಲರೂ ನಾವು ಮಾನವೀಯತೆಯಿಂದ ಬದುಕಬೇಕು. ನಾವೆಲ್ಲ ವಿದ್ಯಾವಂತರು, ಬಹಳ ಆಸ್ತಿ ಅಂತಸ್ತು ದರ್ಪ ದಿಮಾಕಿನೆಲ್ಲ ಬಿಟ್ಟು ನಮ್ಮ ಹಳೆಯ ಗೆಳೆಯರ ಜೊತೆ ಸಂತೋಷದಿಂದ ಬದುಕಿದ್ರೆ ನಾವೆಲ್ಲ ಮನುಜ ಮತವನ್ನ ಪ್ರಗತಿ ಪಥ ಸಾಗಿಸ್ಬೋದು ಅಂತ ಈ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಒಂದು ಮಾತು ಹೇಳಿದರೆ ಕುಲವೆಂದು ಕುಡಿದಾಂತ. ಆ ರೀತಿಯಲ್ಲಿ ನಾವು ಎಲ್ಲ ಸರ್ವಸಮಾನರು. ಯಾವ ಜಾತಿ ನಾನು ಆ ಜಾತಿ, ನಾನು ಈ ಜಾತಿ ಅಂತ ಯಾಕೆ ಹೊಡೆದಾಡ್ತೀರಿ? ಎಲ್ಲ ಸರ್ವಸಮಾನರು, ಎಲ್ಲ ಧಾರ್ಮೀಯರು ಒಂದೇ
ಒಂದು ಒಗ್ಗಟ್ಟಿನಿಂದ ಒಂದು ಇದರಿಂದ ಬದುಕು ಬಾಳುವುದೇ ಸಮಾಜದಲ್ಲಿ ಒಂದು ವ್ಯವಸ್ಥೆ. ಜಾತೀಯತೆ ವಿಚಾರದಲ್ಲಿ ಮಹೇಶ್ವರ ಹೇಳಿದಂಥ ಮಾತು ನನಗೆ ತುಂಬ ಇಂಪ್ರೆಷನ್ ಆಯಿತು. ಅದು ನಿಜವಾಗಿಯೂ ಈ ವೇದಿಕೆ ಸಾರ್ಥಕತೆ ಬಂತು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇವತ್ತು ನಮ್ಮಲ್ಲಿ ವಿದ್ಯೆ ಅಥವಾ ಅನುಭವದ ಕೊರತೆ ಇರ್ಬೋದು, ಯಾವುದೋ ಕೊರತೆ ಇರ್ಬೋದು, ನಾನು ಇರ್ಬೋದು, ನಾನು ಇನ್ನೊಂದು ಜಾತಿ ಇರ್ಬೋದು, ನಾನು ಉತ್ತಮ ಜಾತಿ ಇರ್ಬೋದು. ಆ ಜಾತಿಯೊಳಗೆ ತಾರತಮ್ಯ ಬಂದಾಗ ಒಂದು ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಕೆಲವರಿಗೆ ಒಂದು ಕೀಳುಮಟ್ಟದ ಭಾವನೆ ತೋರಿಸಿದಾಗ ಅಲ್ಲಿ ಒಂದು ಇನ್ಸಲ್ಟ್ ಆದಂಗೆ ಆಗುತ್ತೆ. ಇದಾಗ ಇವತ್ತು ನೀವು ಮಾತಾಡೋದ್ರಿಂದ ಮಾತಾಡೋದಾಗ ವೇದಿಕೆಯಲ್ಲಿ ಇನ್ನೂ ಹೆಚ್ಚು ಜನ ಇರಬೇಕಿತ್ತು. ಅವ್ರಿಗೆ ಯಾಕೆಂದರೆ ನಿಮ್ದು ಇಂಪ್ರೆಷನ್ ಆಗುತ್ತೆ. ನಿಮ್ಮ ಜಾತಿಯ ವಿಚಾರ ಹೇಳಿದಾರಲ್ಲ, ಅದನ್ನು ಮರಿಬೇಕು ಅಂತ ನನ್ನ ಆಸೆ ಅಷ್ಟೇ. ಇದು ನಿಜವಾಗಿಯೂ ಇದು ಸಮಾಜದಲ್ಲಿ ಬರುವಂಥದ್ದ ಪ್ರಶ್ನೆ. ಈಗ ಇದು ಇನ್ನು ಮುಂದುವರಿಬಾರ್ದು. ಇದು ನಿಮ್ಮಂಥ ಜ್ಞಾನಿಗಳ ಮುಖಾಂತರ ಸಮಾಜ ಇವ್ರಿಗೆ ತಲುಪಬೇಕದು. ತಲುಪಿದಾಗಲೇ ಅದು ಸಾಧಕತೆ ಆಗೋದು. ಅದು ಮರಿತಾರೆ ಅಂತ ಹೇಳ್ತಾ, ಮತ್ತು ಈ ಸಮಾಜದಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ತೊಂದರೆಗಳಾಗಬೇಕು. ನಾವು ಇವತ್ತೊಂದು ದೇವಸ್ಥಾನ ಕಟ್ಟಿದ್ದೀವಿ ಅಂದರೆ ಎಲ್ಲ ಜಾತಿಯವರು ಎಲ್ಲ ಕುಲಬಾಂಧವರು ಸೇರಿಕೊಂಡು ಆತ್ಮೀಯತೆ ಬೀಗಿಸೋದ್ರಿಂದ ಒಂದು ದೇವಸ್ಥಾನ, ಒಂದು ಜ್ಞಾನ ದೇಗುಲವನ್ನು ಕೊಟ್ಟಿದ್ದೀವಿ. ಇದು ಸಾರ್ಥಕತೆಯಿಂದ ಅದು ದೇಗುಲ ಚೆನ್ನಾಗಿ ನಡೀತಾ ಇದೆ. ಇವತ್ತೆಲ್ಲರೂ ಒಂದು ಸುಮಾರಂತೆ ಅದರಲ್ಲಿ ಉತ್ತಮವಾಗಿ ನಮ್ಮ ತಾವು ಹೇಳಿದಂತೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಅವಾರ್ಡ್ಗಳಾಗಿದ್ದ ರೇಖೋಲೆ ಕೊಟ್ಟರು. ಅಂದರೆ ಆ ದೇವಾಲಯದ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮಕ್ಕೆ ಇವತ್ತು ದೇವಾಲಯದ ಕಟ್ಟಡ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ಹಿಡಿತಾರೆ. ಅದೇ ರೀತಿ ತಾವುಗಳು ಸಹ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಂಥ ತಿಳುವಳಿಕೆ ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ನಡೆಸಿಕೊಡ್ಲಿಕ್ಕೆ ತಮಗೆಲ್ಲರಿಗೂ ವೇದಿಕೆ ಎಲ್ಲ ಗಣ್ಯರಿಗೆ ವಹಿಸಿ ನನ್ನ ಎರಡು ಮಾತನ್ನು ವಹಿಸಿ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಅಣ್ಣ ಹೇಳ್ದಂಗೆ ಇವತ್ತು ಎಲ್ಲ ಇಷ್ಟು ಜನ ಸೇರಿದ್ದೀವಿ, ಆದರೆ ಯಾರು ಯಾವ ಜಾತಿ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಒಂದು ಸ್ನೇಹ ಮಿಲನ ಇದು. ಯಾಕಂದರೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ, ಆದರೆ ನೀವು ಯಾವ ಜಾತಿ ಅಂತ ಕೇಳ್ಬಿಟ್ಟು ಯಾರು ಸ್ನೇಹ ಬೆಳೆಸಲ್ಲ. ಯಾರು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು. ಈಗ ಕೃಷ್ಣ ಮತ್ತು ಸುಧಾಮ ಅವರ ಸ್ನೇಹ ಹೇಗಿತ್ತು ಆ ಥರ ಇವತ್ತು ಯಾರು ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕಾದ್ರೆ ಯಾರು ಜಾತಿ ಅಂತ ಮಾಡ್ಕೊಳಲ್ಲ. ಸಾಮಾನ್ಯ ಅವರು ಎಲ್ಲೋ ಒಂದು ಸಂಘ ಸಂಸ್ಥೆಗಳು ಎಲ್ಲೋ ಒಂದು ಪರಿಚಯ ಆಗ್ತೀವಿ. ಅದು ಒಂದು ಒಳ್ಳೆತನದಿಂದ ಬರುತ್ತೆ ಅಷ್ಟೇ ವಿನ ಶ್ರೀಮಂತರಾಗಲಿ ಬಡವರಾಗಲಿ ಅದು ಯಾರೂ ಇದಕ್ಕೆ ಬರಲ್ಲ. ಹಾಗಾಗಿ ಇದೇ ಥರ ಎಲ್ಲ ಕಾರ್ಯಕ್ರಮದಲ್ಲಿ ಮುಂದಕ್ಕೂ ಅಷ್ಟೇ ಜಾತಿ ಭೇದ ಅಂತ ಇದು ಮಾಡಿದ್ರೆ ಎಲ್ಲ ಒಂದು ಸ್ನೇಹವಾಗಿ ಎಲ್ಲರೂ ಒಂದು ಈ ಥರ ಕಾರ್ಯಕ್ರಮಗಳು ನಡೆದಾಗ ಆ ಥರ ಒಂದು ಭೇದ ಭಾವ ಬರೋದಿಲ್ಲ ಅನ್ನೋದೊಂದು ವಿಷಯ ಇತ್ತು. ಮತ್ತು ಇವತ್ತಿನ ಮಕ್ಕಳಿಗೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಂದು ಸಂಸ್ಕೃತಿ ನಮ್ಮ ಸಂಸ್ಕೃತಿನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅದೊಂದು ಯುವ ಪೀಳಿಗೆಗಳು ಅಷ್ಟೇ, ಮುಂದಕ್ಕೂ ಅಷ್ಟೇ. ಇದು ನಾವು ಏನು ಅಪ್ಪ ಅಮ್ಮ ನಾವು ಕಲಿಸ್ತೀವೋ, ನಾವೇನು ಒಂದೊಂದು ಪ್ರೋಗ್ರಾಮ್ನಲ್ಲಿ ಇದನ್ನೆಲ್ಲ ನಾವು ಮಾಡ್ತೀವೋ, ಇದೆಲ್ಲ ಒಂದು ನಮ್ಮ ಸಂಸ್ಕೃತಿ ಬೆಳೆಯೋಕ್ಕೊಂದು ಕಾರಣ ಆಗುತ್ತೆ. ಅದನ್ನ ಮಕ್ಕಳು ನಮ್ಮನ್ನು ನೋಡ್ತಾ ಕಲಿತಾರೆ. ಅದನ್ನೇನು ಅವರು ಬರದೇ ಇರ್ಬೋದು, ಇವತ್ತು ನಮ್ಮ ಮಕ್ಕಳು ಕರ್ಕೊಂಡು ಬರದೇ ಇರ್ಬೋದು, ಬಟ್ ಅಮ್ಮ ಎಲ್ಲಿಗೆ ಹೋಗಿದ್ದೋ ಏನೋ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಳೆ ಅವರಮ್ಮ ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ ಇಲ್ಲಿಂದ. ಬಟ್ ಅವ್ರಿಗೂ ಒಂದ್ಸಲಿ ಗೊತ್ತಿರುತ್ತೆ ನಮ್ಮ ಸಂಸ್ಕೃತಿ ಎಲ್ಲೋ ನಮ್ಮ ಮನೆಯಿಂದ ಅದು ಬೆಳೀತಾ ಇದೆ ಅಂತ. ಇನ್ನು ಮುಂದಕ್ಕೂ ಮಕ್ಕಳಿಗೆ ಅದೇ ಥರ ನಾವು ಪ್ರೋತ್ಸಾಹ ಕೊಟ್ಟು ಅವ್ರಿಗೂ ಈ ಥರ ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಶಶಿಕಾಂತ್ ನಾಯ್ಕ ಅಂತ. ಅವ್ರು ಮಾತಾಡುವಾಗ ಸ್ವೀಟಿನ ವಿಷಯ ಹೇಳುವಾಗ ಹೇಳ್ತಾ ಇದ್ರು, ನಮ್ಮ ಮಂಗಳೂರಿನವರು ನಮ್ಮಲ್ಲಿ ಶ್ರಾವಣ ಮಾಡಲ್ಲ. ಶ್ರಾವಣ ಅಂದ್ರೆ ನಾವು ಆಟಿ ತಿಂಗಳು ಅಂತ ಹೇಳಿ ಮಾಡ್ತೀವಿ. ಶ್ರಾವಣ ನಮ್ಮಲ್ಲಿ ನಾನ್ ವೆಜ್ ಪ್ರಿಯರಾಗಿರೋದ್ರಿಂದ ಇಲ್ಲಿರೋದ್ರಿಂದ ನಾನು ಅಕ್ಕಪಕ್ಕದವ್ರು ಆಡ್ಕೊಂತಾರೆ ಅಂತ ನಾನ್ ವೆಜ್ ತಿನ್ನಲ್ಲ, ಕತ್ತು ತಿನ್ಬೇಕಾಗಿದೆ ಪರಿಸ್ಥಿತಿ ಆಗಿದೆ. ಇವರೆಲ್ಲ ಆಡ್ಕೊಂತಾರೆ ನಾನ್ ವೆಜ್ ತಿನ್ಬೇಡಿ ಅಂತೇಳಿ. ನಾವು ಮಂಗಳೂರವರಾಗಿರೋದ್ರಿಂದ ನಮಗೆ ಬೇಕು. ನಮಗಂತೂ ಶ್ರಾವಣ ಮುಗಿಲಿ ಅನ್ಸುತ್ತೆ. ಅಂದ್ರೆ ಇದು ನನ್ಗೆ ಹೊಸ ಅನುಭವ. ರೇಖಾ ಮೇಡಮ್ಗೋಸ್ಕರ ನಾನು ಬಂದಿದ್ದು ಖಂಡಿತ. ಆಮೇಲೆ ಅದ್ರಿಗೆ ಹೇಳಿದ್ನಲ್ಲ ನಾವು ಕತ್ತು ತಿನ್ಬೇಕು. ಆಮೇಲೆ ಸರ್ ಹೇಳ್ತಾ ಇದ್ರು ಸ್ವೀಟಿನ ಕತ್ತು ನಾವು ತಿಂತೀವಿ ಅಲ್ಲ, ಸ್ವೀಟ್ ಹೋಗುವಾಗ ಸ್ವೀಟ್ ತಿಂತಾ ಇದ್ರು ಬಾಕ್ಸ್ ಅಂತೇಳಿ. ನಾವು ಮೂಡಬಿದ್ರೆಯಿಂದ ಮಂಗಳೂರು ಕಾಲೇಜಿಗೆ ಹೋಗುವಾಗ ಈ ನಮ್ಮಲ್ಲೆಲ್ಲ ಪ್ರೈವೇಟ್ ಬಸ್ಗಳು ಬಾಕ್ಸ್ ತಗೊಂಡು ಹೋಗ್ತಾರೆ. ಯಾರು ಬಾಕ್ಸ್ ತಗೊಂಡ್ ಬರ್ತಿದ್ರೋ ನಾವಲ್ಲಿ ಮಂಗಳೂರು ಮುಟ್ಟ ತನಕ ಎಲ್ಲಾ ಬಾಕ್ಸ್ಗಳಲ್ಲೂ ತಿಂದಿರ್ತಿದ್ವಿ. ಮತ್ತವ್ರು ಹೋಗಿ ಬಾಕ್ಸ್ ಬಿಟ್ಟಿದಾಗ ಯಾರ ಬಾಕ್ಸ್ ಅಲ್ಲಿ ಹೇಗೆ ಊಟ ತಂದಿದ್ರು ಅಂತ ಅವರಿಗೆ ಗೊತ್ತಿರ್ತಿರ್ಲಿಲ್ಲ. ಅದನ್ನ ನೋಡಿ ನಮ್ಗೆ ಒಳಗಡೆ ತುಂಬಾ ನಗು ಬರ್ತಾ ಇತ್ತು. ಆಮೇಲೆ ನಾನು ಶ್ರಾವಣ ಮಾಸದ ಪ್ರೋಗ್ರಾಮ್ ಅಂತ ಫಸ್ಟ್ ಟೈಮ್ ಬಂದಿದ್ದು. ಅದು ಕೂತವರೆಲ್ಲ ನನಗೆ ಗೊತ್ತು, ಕಾಲೇಜುಗಳಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ, ಆದ್ರೆ ಯಾವ ಪ್ರೋಗ್ರಾಮ್ಗೂ ನಾನು ಬಂದಿಲ್ಲ. ಯಾಕಂದ್ರೆ ನಾನು ಕರೆಯೋದು ಎಲ್ಲಾ ಪ್ರೋಗ್ರಾಮ್ಗಳಿಗೂ ರೇಖಾ ಮೇಡಮ್ ಬರ್ತಾರೆ ಅಂತೇಳಿ ಅವರಿಗೋಸ್ಕರ ಬಂದಿದ್ದು. ನನಗೆ ತೆಕ್ಕಳ್ಳಿ ಮೈಸೂರು ಮಾತು ಕೇಳಿ ತುಂಬಾ ಖುಷಿ ಆಯ್ತು.
ಹಾಗೂ ನಾವಿವತ್ತು ಏನಾಗಿದ್ದೀವಿ ಅಂದ್ರೆ ಮಕ್ಕಳನ್ನ ನಾವು ಗಮನಿಸ್ತಾ ಇಲ್ಲ, ಟಿವಿ ನೋಡ್ತಾ ಕೂರ್ತೀವಿ. ಆ ಟಿವಿ ನೋಡ್ತಾ ಕೂತಿದ್ದಾಗ ನನ್ನ ಮನಸ್ಸಿಗೆ ಬಂದದ್ದು ಒಂದು ಕವನ, ಅದನ್ನ ನಾನು ನಿಮ್ಮ ಮುಂದೆ ವಾಚಿಸ್ತೀನಿ. ಮಗುವಿನ ಮನದ ತೊಳಲಾಟ, ಮಂಕು ಕವಿದ ಮನ ದೇಹವು ತುಗುಡ ತುಮ್ಮ ಕಾಡುತ್ತಿದೆ ನಿರಂತರ, ಮೌನವೇ ತುಸು ಹಗುರ, ಮಮತೆ ಸಿಗದೆ ನಿತ್ಯವೂ ಭಾರ. ಕಣ್ಣಿನಲ್ಲಿ ಹೊಂಗನಸುಗಳು, ಮನದಲ್ಲಿ ಬಯಕೆಗಳು, ತೀರದ ತುಡಿತಗಳು, ಸೈರಿಸಲು ಸಂತೈಸಲು ಮೂಕವಾಗಿವೆ ಒಲವ ತೊರೆಗಳು. ಟಿವಿಯಾದರೂ ವಾಸಿ, ದಿನಕ್ಕೆರಡು ಬಾರಿ ಒರೆಸಿ, ನೋಡುವರು ಉಬ್ಬು ಏರಿಸಿ, ನಗುವರು ಬಾಗಿಯ ಹಿಗ್ಗಿಸಿ, ನನ್ನಿರುವ ಮರೆತು ಇಬ್ಬರು ಖುಷಿ. ಕಲಿಯಲಿಲ್ಲ ಯಾವುದೇ ಚಟ, ಅರಿವಿಲ್ಲದೆಯೇ ಬಂತು ದುಶ್ಚಟ, ಪಾಲಕರ ಬದುಕೀಗ ಗಾಳಿಪಟ, ನುಂಗುವರೀಗ ಬಲು ಸಂಕಟ, ಗಮನಿಸದೆ ನನ್ನ ಮನದ ತೊಳಲಾಟ. ಇಲ್ಲಿನ ಒಂದು ಸ್ಥಿತಿ ಇರುವಂತದ್ದು ನಾವು ಯಾರು ಆಕ್ಚುಲಿ ಗಮನಿಸಲ್ಲ. ನಾವು ಇಟ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಸಹ ಇಟ್ಕೊಂಡು ಕೂರ್ತಾರೆ. ಏನಾಗಿದೆ ಅಂದ್ರೆ ನಾವು ಮೊಬೈಲ್ ಲೋಕ ಆಗ್ಬಿಟ್ಟಿದ್ದೀವಿ. ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದ್ರು ಸಹ ಈ ಧರ್ಮ ಸಂಸ್ಕೃತಿ ಇದು ಅದರ ಮುಂದೆ ನಾವು ಇದರ ಮುಂದೆ ತಲೆ ಬಾರ್ಲೇಬೇಕು. ಅದನ್ನ ನಾವು ಮಕ್ಕಳಿಗೆ ಮುಂದೆ ಕೊಂಡೊಯ್ಬೇಕು ಅಂತ ನಾನು ತುಂಬಾ ಅವರು ಮಾತಾಡಿದ ವಿಷಯದಲ್ಲಿ ತುಂಬಾ ವಿಷಯಗಳಿದೆ. ಅದರಲ್ಲಿ ನನಗೆ ಎಲ್ಲವೂ ಇಷ್ಟ ಆಯಿತು. ಅದರಲ್ಲಿ ಒಂದು ಮನುಷ್ಯ ಇವತ್ತು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಅಹಂಕಾರ ಭಾವನ ಹೇಗೆ ನಾನು ಇಲ್ಲಿ ಮಾಡಿದೆ, ನನ್ನ ಮಕ್ಕಳು ಕಡೆ ಮಾಡಿದೆ ಆ ಥರ ಹೇಳಿ ಮುಂದಿನ ದಿನಗಳಲ್ಲಿ ಬೇರೆ ಒಂದು ಇದರಲ್ಲಿ ಹೋಗಿ ಮಾಡಿದ್ವಿ ಅನ್ನೋ ಒಂದು ಅಹಂಕಾರ ಭಾವನೆಯನ್ನ ಅವರು ವ್ಯಕ್ತಪಡಿಸಿದ್ರು. ಆ ರೀತಿಯಾದ ಒಂದು ಸಿಂಪ್ಲಿಸಿಟಿ ಬರಬೇಕು ಅನ್ನೋದನ್ನ ಅವರು ಹೇಳಿದ್ರು ಅಂತ ಕಾಣುತ್ತೆ. ಅದೇ ರೀತಿಲಿ ಇನ್ನೊಂದು ಒಂದು ಆಗಿನ ಕಾಲದಲ್ಲಿ ತುಂಬಿದ ಕುಟುಂಬ ಅಂತಿತ್ತು. ಆ ತುಂಬಿದ ಕುಟುಂಬದ ಬಗ್ಗೆನೂ ಅವರು ತುಂಬಾನೇ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರು. ಏನೇ ಒಂದು ಮಕ್ಕಳು ತಂದೆ ಬೈಲಿ, ತಾಯಿ ಬೈಲಿ, ಅಣ್ಣಂದಿರು, ತಮ್ಮಂದಿರು ಯಾರೇ ಬೈದ್ರು ಅದನ್ನ ಬಂದು ಅಜ್ಜಿ ಅಂತ ಒಪ್ಪಿಸ್ಕೊಳ್ಳೋದನ್ನ ಹೇಳಿದ್ರು. ಈಗಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಏನಾಗಿದೆ, ಒಂದು ಮಕ್ಕಳು ಸಾಕದೆ ಕಷ್ಟ ಅಂತ ಆಗ್ಬಿಟ್ಟಿದೆ. ದಯವಿಟ್ಟು ನಮ್ಮ ಹಿಂದೂ ಮಹಿಳೆಯರು, ಹಿಂದೂ ಧರ್ಮದ ಒಂದು ಇದರಲ್ಲಿ ಕೇಳ್ತೇನೆ, ಮನೆಯಲ್ಲಿ ಯಾವಾಗಲೂ ಒಂದು ಅಟ್ಲೀಸ್ಟ್ ಯಾರಿಗೆ ಹೇಗೆ ಅನ್ಸುತ್ತೋ ನನಗೆ ಗೊತ್ತಿಲ್ಲ, ಒಂದು ಮನೇಲಿ 3 ಮಕ್ಕಳು ಅಂತೂ ಇರಲೇಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಈ ಮುಂದಿನ ದಿನಗಳಲ್ಲಿ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅತ್ತೆ ಇಲ್ಲ, ನಾದಿನಿ ಇಲ್ಲ, ಯಾವುದೇ ರೀತಿಯಾದ ಸಂಬಂಧಗಳ ಬೆಲೆ ಇಲ್ಲ. ಅದು ಮತ್ತೆ ಏನಿದ್ರು ಪುಸ್ತಕದಲ್ಲೇ ಓದ್ಬೇಕಾಗತ್ತೆ ಅನ್ಸುತ್ತೆ. ಇದನ್ನ ಸಂಬಂಧನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳಕ್ಕೂ ಒಂದು ತುಂಬಿದ ಕುಟುಂಬ ಸೇರಿದ್ರೆ ಬಹಳ ಉತ್ತಮ ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ಈಗ ಹೌದು ಈ ನೀತಿ ಪಾಠನ ಟಿವಿನಲ್ಲಿ ನೋಡ್ತೀವಿ, ಮೊಬೈಲಲ್ಲೂ ನೋಡ್ತೀವಿ, ಎಲ್ಲ ನೋಡ್ತೀವಿ. ಆದ್ರೆ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಹೋಗೋದು ಗೊತ್ತಿಲ್ಲ ಅದು. ಯಾಕಂದ್ರೆ ನಾವೆಲ್ಲ ಬೆಳೆದು ಬಂದಿದ್ದು ಒಂದು ರೀತಿ ಹೇಳ್ತೇನೆ. ನಮ್ಗೆಲ್ಲ ಅವಾಗ ಟಿವಿ ಇರ್ತಿತ್ತು. ನಾನು 7ನೇ ಕ್ಲಾಸಲ್ಲಿ ಇದ್ದಾಗಲೇ ಬಂದಿದ್ದು ಟಿವಿ. ಅದರ ಲಿಮಿಟ್ಸ್ ಇತ್ತು, ಟೈಮಿಂಗ್ಸ್ ಇತ್ತು. ಪ್ರಸಾರ ಆಗೋ ಟೈಮಿಂಗ್ಸೇ ಒಂದು ಲಿಮಿಟ್ಸ್ ಇತ್ತು. ಈಗ ಅದಕ್ಕೆ ಲಿಮಿಟ್ಸ್ ಇಲ್ಲ ಬಿಡಿ, ನಾನ್ ಸ್ಟಾಪ್. ಅವಾಗೆಲ್ಲ ನಮಗೆಲ್ಲ ಹೇಗೆ ನೀತಿ ಪಾಠ ಹೇಳ್ತಿದ್ರು, ನಮ್ಮ ತಾಯಿಗೆ ಆಗ್ಬೋದು, ನಮ್ಮ ಅಜ್ಜಿ ಆಗ್ಬೋದು, ಒಂದು ಸಂಜೆ ಶಾಲೆಯಿಂದ ಬಂದರೆ ಆಗ ಕೂರಿಸಿ ಒಂದು ಏನೋ ಕಥೆಯ ರೂಪದಲ್ಲೇ ನಮಗೆ ನೀತಿ ಪಾಠ ಹೇಳೋರು ಎಷ್ಟೋ ವಿಷಯನ. ಮತ್ತೆ ಕೆಲವು ವಿಷಯ ನಮ್ಮನ್ನ ಅವ್ರು ದೊಡ್ಡವ್ರು ಮಾತಾಡುವಾಗ ನಿಲ್ಬಾರ್ದು ಹೋಗಿ ಅಂತಾನು ಹೇಳೋರು. ಆದರೆ ಒಂದೊಂದ್ಸರಿ ನಾವು ಕೇಳಿಸ್ಕೊಳ್ಳಿ ಅಂತಲೇ ಅವರು ಗಟ್ಟಿಯಾಗಿ ಒಂದು ವಿಷಯಗಳನ್ನ ನಮ್ಮನ್ನು ಮುಟ್ಟಿಸ್ತಿದ್ರು. ಅದು ನಿಜವಾಗ್ಲೂ ಈ ಮಾಧ್ಯಮಕ್ಕಿಂತನೂ ಹೆಚ್ಚಾಗಿ ಅದು ಚೆನ್ನಾಗಿ ಅನ್ನಿಸ್ತಿತ್ತು ಅನ್ಸುತ್ತೆ. ಆದ್ರೆ ಎಷ್ಟೇ ಮಾಧ್ಯಮ ಫಾಸ್ಟ್ ಆದ್ರೂ ಮಕ್ಕಳು ಬೇರೆ ತರದಲ್ಲಿ ಫಾಸ್ಟ್ ಆಗ್ತಿದ್ದಾರೆ ಬಿಟ್ರೆ ತುಂಬ ಕುಟುಂಬಕ್ಕೆ ಬರೋದು ದೊಡ್ಡವರು ಕಷ್ಟ ಅನ್ನಿಸ್ತಿದೆ. ಮನಸ್ಸಿನಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ, ಜೊತೆಗೆ ವೆಂಕಟೇಶ್ವರ ಸ್ವಾಮಿಯ ವರಪ್ರಸಾದವಾದ ಕನಕದಾಸರಾಗಿರಲಿ ಅಥವಾ ನಾಡಿನ ಪ್ರಮುಖ ಸಂತರನ್ನ ನೆನೆಯುತ್ತಾ, ಕನ್ನಡಾಂಬೆ, ಭಾರತಾಂಬೆ ಹಾಗೂ ಈ ಪ್ರಕೃತಿ ಮಾತೆಗೆ ವಂದಿಸುತ್ತಾ, ಈ ಸಂಜೆಯನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡಲು ಸಾಕ್ಷಿಯಾದ ನೀವೆಲ್ಲರೂ ಮತ್ತು ವೇದಿಕೆ ಮೇಲಿರುವ ಅಷ್ಟು ಗುರು ಹಿರಿಯರನ್ನ ನೆನೆಯುತ್ತಾ ಮತ್ತೆ ಅವರಿಗೆ ವಂದಿಸುತ್ತಾ, ಮೊನ್ನೆಯಷ್ಟೇ ನಡೆದ ಸ್ವಾತಂತ್ರ್ಯೋತ್ಸವ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ 227ನೇ ಜಯಂತಿಯ ಶುಭಾಶಯನ ಕೊಡುತ್ತಾ, ಇವತ್ತು ನಾನು ತುಂಬಾ ಮಾತಾಡಿದ್ರೆ ಎಲ್ಲ ಗುರು ಹಿರಿಯರು ಮಾತಾಡಿದ್ದಾರೆ, ಅವ್ರ ಮಧ್ಯೆ ಕೂರುವಂತದೇ ಒಂದು ಭಾಗ್ಯ. ಈಗ ನಾನು ಏನಾದ್ರು ಮಾತಾಡಿದ್ರೆ ಕಿವಿಯನಾಗಿ ಅದೊಂದು
ಒಂಥರ ಚೆನ್ನಾಗಿರಲ್ಲ. ಆದ್ರೆ ಒಂದು ವಿಷಯದ ಮೂಲಕ ಈ ವಂದನಾರ್ಪಣೆನ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನಂಗೆ ಈ ಕಾರ್ಯಕ್ರಮ ಎಕ್ಸ್ಪೆಷಲಿ ಇವತ್ತಿನ ಕಾರ್ಯಕ್ರಮ ನಂಗೊಂದು ಬಾಳೆದೆಲೆ ಊಟದ ತರ ಕಾಣಿಸ್ತದೆ. ಯಾಕೆ ಅಂತ ಹೇಳ್ತೀನಿ. ಬಾಳೆ ಎಲೆ ಯಾಕೆ ಬಣ್ಣ ಇರುತ್ತೆ? ಯಾವ ಬಣ್ಣ ಇರುತ್ತೆ? ಹಸಿರು. ಪ್ರಕೃತಿ ಮಾತೆಯ ಈ ಮಡಿಲಲ್ಲಿ ಮಾತೆಯರು ಅಕ್ಕಂದಿರು ಹೆಚ್ಚು ಸಮೃದ್ಧಿಯ ಸಂಕೇತ ಹೋಲುವ ಅಕ್ಕಂದಿರ ಸಮ್ಮುಖದಲ್ಲಿ ವೇದಿಕೆ ಮೇಲೂ ಅಕ್ಕಂದಿರಿದ್ದಾರೆ. ಆ ಹಸಿರು ಬಾಳೆದೆಲೆ ಮೇಲೆ ಒಂದಿಷ್ಟು ಬೇರೆ ಬೇರೆ ಖಾದ್ಯಗಳನ್ನ ನಾವು ಇಟ್ಟಿದ್ವಿ. ಆ ಖಾದ್ಯಗಳು ವೇದಿಕೆ ಮೇಲಿರೋ ಗಣ್ಯರಿರ್ಲಿ, ಚಿಕ್ಕ ಚಿಕ್ಕ ಮಕ್ಕಳಿರ್ಲಿ, ಹಿರಿಯರಿರ್ಲಿ, ನಮ್ಮ ಮಾಧ್ಯಮದವರಾಗಿರ್ಲಿ, ಸಂಗೀತದವರಲ್ಲಿ ಕೋಸುಂಬುರಿ ಪಲ್ಯ ಎಲ್ಲ ಇಟ್ಟಂಗಾದ್ರೆ ನಮ್ಮ ರೇಖಾ ಹುಲಿಯಪ್ಪ ಗೌಡ್ರು ಅಕ್ಕವರು ಮತ್ತೆ ಹುಲಿಯಪ್ಪ ಗೌಡ್ರು ಅಣ್ಣವರು ಒಂದು ಹೋಳಿಗೆ ಊಟನ ಹಾಕಿದ್ರು. ಆ ಹೋಳಿಗೆ ಊಟದ ಮೇಲೆ ಸಾತ್ವಿಕ ತತ್ವ ಮತ್ತು ವಿಚಾರವುಳ್ಳ ತುಪ್ಪ ಮತ್ತೆ ಕಾಯಿ ರಸವನ್ನ ನಮ್ಮ ಚನ್ನಳ್ಳಿ ಮಹೇಶ್ ಅಣ್ಣನವರು ಆಗಿರ್ಲಿ ಇದಾದ್ರು. ಅದ್ರ ಜೊತೆಗೆ ಎಲ್ಲದಕ್ಕೂ ಉಪ್ಪು ಬೇಕಲ್ವಾ, ಉಪ್ಪಿನಕಾಯಿ ನಾವು ಸ್ವಲ್ಪ ಇಡ್ತೀವಿ. ಆ ಸಂಕೇತವಾಗಿ ನಮ್ಮ ಜನಪ್ರಿಯ ಶಾಸಕರಾದ HD ತಮ್ಮಯ್ಯಣ್ಣನವರು ಮತ್ತು ಸಂದೀಪ್ ಅಣ್ಣನವರು ಬಂದು ಒಂದು ಸ್ಪರ್ಶ ಕೊಟ್ಟೋದ್ರು. ಈ ಕಾರ್ಯಕ್ರಮ ಈ ಬಾಳೆದೆಲೆ ಊಟಕ್ಕಿಂತ ಇನ್ಯಾವ ತರ ವಿವರಿಸೋಣ. ನಾವೊಂದು ಜೋರಾದ ಚಪ್ಪಾಳೆ ನಮ್ಮ ಆಯೋಜಕರಾದ ರೇಖಾ ಹುಲಿಯಪ್ಪ ಗೌಡ್ರು ಮತ್ತೆ ಅಕ್ಕವರು ಮತ್ತೆ ಹುಲಿಯಪ್ಪ ಗೌಡ್ರು ಅಣ್ಣವ್ರಿಗೆ ಒಂದು ಜೋರಾದ ಚಪ್ಪಾಳೆನ ಕೊಡೋಣ. ಈ ಸಂಜೆ ಮಳೆ ಬರ್ತಾ ಇದೆ, ಆದ್ರೂ ನಾವೆಲ್ಲ ಇದ್ದೀವಿ. ಅಣ್ಣವ್ರು ಹೇಳಿದ್ರು, ಸಚಿನ್ ಅಣ್ಣನವರು. ಹಾಗಾಗಿ ಹೆಚ್ಚು ಮಾತಾಡಲು ಎಲ್ಲರಿಗೂ ಈ ಒಂದು ಅಭಿಯಾನ ಸಾಂಸ್ಕೃತಿಕ ಸಾಹಿತ್ಯ ಹಾಗೂ ಸಾಮಾಜಿಕ ವಿಚಾರದ ಒಂದು ಅಭಿಯಾನ 5 ವರ್ಷ 10 ವರ್ಷ 15 ವರ್ಷ ಆದ್ಮೇಲೆ ನಿಜವಾಗ್ಲೂ ನೀವೆಲ್ಲರೂ ಒಂದು ದೊಡ್ಡ ಅಭಿಯಾನಕ್ಕೆ ಸಾಕ್ಷಿಯಾಗಿದ್ದೀರಾ. ನಿಮ್ಮೆಲ್ಲರಿಗೂ ನೀವೇ ದೊಡ್ಡ ಚಪ್ಪಾಳೆ ಕೊಡ್ಕೊಬೇಕು. ಎಲ್ಲರಿಗೂ ವಂದನೆ. ಈ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಹೇಳ್ತಾ ಇದ್ದೀನಿ. 24ನೇ ತಾರೀಕು ನಾವು ಚಟ್ನಳ್ಳಿ ಮಹೇಶ್ ಅಣ್ಣನವರ ಮನೆ ಸ್ವಗೃಹದಲ್ಲಿ ಚಟ್ನಳ್ಳಿ ಟೇಸ್ಟ್, ಇವತ್ತು ಎಷ್ಟೋ ಜನ ಆಹಾರದ ಬಗ್ಗೆ, ಟೇಸ್ಟ್ ಬಗ್ಗೆ, ಖಾದ್ಯಗಳ ಬಗ್ಗೆ ಮಾತಾಡಿದ್ವಿ. ಅವರು ನಮಗೆ ಹೇಗೆ ಪ್ರೇರಣೆ ಅಂದ್ರೆ ಈ ವಯಸ್ಸಿನಲ್ಲೂ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತಾರಲ್ಲ ಆ ತರ ಈ ವಯಸ್ಸಿನಲ್ಲೂ ಅವರು ಉದ್ಯಮಕ್ಕೆ ಕೈ ಹಾಕಿ ಅಲ್ಲಿಂದ ನಮಗೆಲ್ಲರಿಗೂ ಪ್ರೇರಣೆ ಕೊಡ್ತಾ ಇದ್ದಾರೆ. ಆ ಒಂದು ಘಟಕದ ಉದ್ಘಾಟನೆ ಅವತ್ತು ನಡೀತದೆ. ಅವತ್ತು ನಮ್ಮ ಸಮಾರೋಪ ಸಮಾರಂಭ ನಡೀತದೆ. ಅಣ್ಣನವರಿಗೆ ಉದ್ಯಮಿಗಳಾಗಿ ಒಂದು ಚಪ್ಪಾಳೆಯನ್ನು ಕೊಡೋಣ. ಎಲ್ಲರೂ ಬರಬೇಕು. ಇದು ನಮ್ಮ ಇಡೀ ತಂಡ ಹಾಗೂ ಚಟ್ನಳ್ಳಿ ಮಹೇಶ್ ಅವರ ಒಂದು ಮನವಿ. ಜೊತೆಗೆ ನಾವು ಪ್ರತಿನಿತ್ಯ ಆಯೋಜಕರು ಈ ಅಭಿಯಾನದ ಅವಕಾಶ ಕೊಟ್ಟಂತ ಆಯೋಜಕರಿಗೆ ನಮ್ಮ ಸಂಸ್ಥೆ ಹಾಗೂ ತಂಡದ ವತಿಯಿಂದ ಒಂದು ಸಣ್ಣ ಗೌರವ ಸಮರ್ಪಣೆ ಮಾಡ್ತೀವಿ. ಎಲ್ಲಾ ಮನೆಯಲ್ಲೂ ಹಿರಿ ಜೀವಗಳಿಗೆ ಮಾಡ್ತೀವಿ. ಇವತ್ತು ನಮ್ಮ ಅಣ್ಣನವರು ಅಕ್ಕನವರು ಇಲ್ಲೇ ಇದ್ದಾರೆ. ವೇದಿಕೆ ಮೇಲಿರೋ ಗಣ್ಯರಿಂದ ನಮ್ಮ ತಂಡದಿಂದ ಒಂದು ಗೌರವ ಸ್ಮರಣೆಯನ್ನು ಅವ್ರಿಗೆ ಕೊಡ್ಬೇಕು. ಅದಾದ್ಮೇಲೆ ಒಂದು ಗಾಯನ ಮತ್ತು ಈ ಕಾರ್ಯಕ್ರಮ ಪ್ರಸಾದ ವಿತರಣೆ ಹಾಗೂ ಲಘು ಉಪಹಾರದಿಂದ ಕಂಪ್ಲೀಟ್ ಆಗುತ್ತೆ. ಎಲ್ಲರಿಗೂ ಅಭಿನಂದನೆಗಳು, ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ. ಕನಕದಾಸರವರಿಗೆ, ಬಸವಣ್ಣನವರಿಗೆ, ಅಂಬೇಡ್ಕರ್ ಅವರಿಗೆ, ವಿವೇಕಾನಂದ ಸ್ವಾಮಿಗೆ, ಕುವೆಂಪುರವರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ. ವಿಷನರಿ ಅವರು, ಅದ್ಭುತವಾದ ಚಿಂತಕ ಅವರು ಮತ್ತು ಶಾಸ್ತ್ರಿಗಳ ಆಶಯದ ಮೇರೆಗೆ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರಾಗಿ ನಮ್ಮೆಲ್ಲ ಅತಿಥೇಯರಾಗಿರ್ತಕ್ಕಂಥ ಉದಯಪ್ಪ ಗೌಡ್ರು ಮತ್ತು ರೇಖಾಕ್ನವರಿಗೆ ಅವ್ರು ಬಾಳ್ ಬಂಗಾರ ಆಗಲಿ ಅಂತೇಳಿ iSiri Today, Voice of Democracy.